ಹಲೋ ಹಲೋ. ವೆಹಿಕಲ್ ಕಾಲಿಂಗ್ ಸರ್. ಬಳ್ಳಾರಿ ಹೈವೇನಲ್ಲಿ 4 ಲಾರಿಗಳು ಚೆಕ್ ಪೋಸ್ಟ್ ನಲ್ಲಿ ನಿಲ್ಲಿಸದೆ ಹೊರಟೋಗಿದ್ದಾರೆ. ಆ ಲಾರಿಗಳಲ್ಲಿ ಡ್ರಗ್ಸ್ ಇದೆ ಅಂತ ನಮಗೆ ಇದೆ. ಈ ಮೆಸೇಜ್ ನ ಕಂಟ್ರೋಲ್ ರೂಮ್ಗೆ ಫ್ಲಾಶ್ ಮಾಡ್ತಾ ಇದ್ದೀವಿ ಸರ್. ಸರ್ ಪೀಟರ್, 3 ತಪ್ಪುಗಳನ್ನು ಮಾಡಿಬಿಟ್ರು ಆ ಮೂರ್ಖರು. ಮೊದಲನೇ ತಪ್ಪು, ತಾವು ಮಾಡೋ ಕೆಲಸದ ಬೆಲೆ ಗೊತ್ತಿದ್ರು ಬೇಜವಾಬ್ದಾರಿಯಿಂದ ಇದ್ದದ್ದು. ಎರಡನೇ ತಪ್ಪು, ಬೇಜವಾಬ್ದಾರಿಯಿಂದ ಇದ್ದದ್ದು ಅಲ್ಲದೆ ಸಾಕ್ಷಿ ಸಮೇತ ಪೊಲೀಸ್ನವ್ರ ಕೈ ಸಿಕ್ಕೊಂಡದ್ದು. ಮೂರನೇ ತಪ್ಪು, ಪೊಲೀಸ್ನವ್ರ ಕೈ ಸಿಕ್ಕೊಂಡಿದ್ದು ಅಲ್ಲದೆ ಸೆಲ್ನಲ್ಲಿ ಜೀವ ಸಹಿತ ಇರೋದು. ಪೀಟರ್. ಓಕೆ ಸರ್. ಶಾಬಾಸ್ ಪೀಟರ್, ಆ 3 ಜನರ ಬಾಯಿ ಮುಚ್ಚಿದ್ದಕ್ಕೆ ತಗೋ ನಿನ್ನ ರಿವಾರ್ಡ್ 50,000. ಥ್ಯಾಂಕ್ ಯು ವೆರಿ ಮಚ್ ಸರ್. ಇದನ್ನು ತಗೊಂಡು ಯಾರ ಕಣ್ಗೂ ಕಾಣ್ದ ಹಾಗೆ ಪರ್ಮನೆಂಟ್ ಆಗಿ ಎಲ್ಲಾದ್ರೂ ದೂರ ಹೊರಟೋಗು. ಆಗ್ಲಿ ಸರ್. ಪೀಟರ್, ಈ ಪಿಸ್ತೂಲ್ನಲ್ಲಿ ಎಷ್ಟು ಗುಂಡುಗಳನ್ನು ಖರ್ಚು ಮಾಡಿದ್ಯಪ್ಪ? 3 ಸರ್. ಉಳಿದ 3 ಗುಂಡನ್ನು ಉಪಯೋಗಿಸ್ಬಿಡ್ಬೇಕಾಗಿತ್ತು. ಪರವಾಗಿಲ್ಲ ಬಿಡು, ಅದನ್ನ ನಾನು ಉಪಯೋಗಿಸ್ತೀನಿ. ಮೂಗ, ರಾಜ ಮರ್ಯಾದೆಯಿಂದ ಅವನ್ನ ಹೂತು ಬಿಡು. ಎಸ್ ಪಿ ರಾಜಶೇಖರ್ ಹಿಯರ್. ಸರ್, ಅರೆಸ್ಟ್ ಮಾಡಿ ಲಾಕಪ್ ನಲ್ಲಿ ಹಾಕಿದ 3 ಜನನ ಯಾರೋ ಕೊಂದು ಪರಾರಿ ಆಗಿದ್ದಾರೆ. ವಾಟ್? ಹೌದು ಸರ್. ನಾನು ಅರೆಸ್ಟ್ ಮಾಡಿದ ಕೇಡಿಗಳನ್ನ ಪೊಲೀಸ್ ಸ್ಟೇಷನ್ ನುಗ್ಗಿ ಕೊಲೆ ಮಾಡಿದಾರಂದ್ರೆ ಇದ್ರ ಹಿಂದೆ ಯಾರ್ದೋ ದೊಡ್ಡ ಕೈವಾಡನೆ ಇರಬೇಕು.
ಹಾಯ್. ಮೊದಲನೇದು ಇದು, ಎರಡನೇದು ಇದು, ಮೂರನೇದು ಇದು. ಇದರಲ್ಲಿ ಯಾವ ತರ ಬೇಕು? ರಾಮು, ಏನೋಣ ಇಷ್ಟೊತ್ತಿನಲ್ಲಿ? ನಮ್ ತಂದೆಗೆ ತುಂಬಾ ಮೈ ಹುಷಾರಿಲ್ಲ. ಡಾಕ್ಟರ್ ಫೋನಲ್ಲಿ ಸಿಗ್ಲಿಲ್ಲ. ಅದಕ್ಕೆ ನಾನೇ ಕರ್ಕೊಂಡ್ ಬರೋಣ ಅಂತ ಹೊರಟಿದ್ದೆ. ಅಷ್ಟರಲ್ಲಿ ಗೂಂಡಗಳು ನನ್ನ ಬೆನ್ನಿಂದ ಬಿದ್ರು. ಕೂತ್ಕೋ. ನೋ ಪ್ರಾಬ್ಲಮ್, ವಿಲ್ ಬಿ ಆಲ್ ರೈಟ್. ಅಂದಾಗೆ ನಾನು ಬರ್ಕೊಟ್ಟ ಔಷಧಿಗಳನ್ನ ತಪ್ಪೆ ಕೊಡಿ, ಅವ್ರಿಗೇನು ಆಗೋದಿಲ್ಲ. ಮತ್ತೆ ನಾನು ನಾಳೆ ಬಂದು ನೋಡ್ತೀನಿ. ಬರ್ಲಾ? ಥ್ಯಾಂಕ್ ಯು ಡಾಕ್ಟರ್. ಗುಡ್ ನೈಟ್. ಅಪ್ಪ, ಇವ್ ನನ್ನ ಕ್ಲಾಸ್ಮೇಟ್ ರಾಮು ಅಂತ ಸರಿಯಾದ ಸಮಯಕ್ಕೆ ಬಂದು ನನಗೆ ಸಹಾಯ ಮಾಡಿದ್ರು. ದೇವ್ರು ಚೆನ್ನಾಗಿಟ್ಟಿರ್ಲಪ್ಪ. ಆಯ್ತು, ಮಾಡ್ಕೋಬೇಡಿ, ಮಲ್ಕೊಳ್ಳಿ. ನಾನು ಬರ್ತೀನಿ. ಓಕೆ ಅರುಣ, ಸಿ ಯು. ಓ ಮೈ ಗಾಡ್, 9 ಗಂಟೆ. ಯು ಲೇಟ್ ಮೈ ಸನ್. ಸಾರಿ ಡ್ಯಾಡ್, 5 ನಿಮಿಷ ಲೇಟ್ ಆಗೋಯ್ತು. ನೋ ನೋ, 5 ನಿಮಿಷ ಅನ್ನೋದು ಅಷ್ಟು ಸಾಧಾರಣ ಅಲ್ಲ ಮಗನೇ. ಅಷ್ಟರಲ್ಲಿ ಪ್ರಪಂಚನೇ ತಲೆ ಕೆಳಗಾಕ್ ಮಾಡ್ಬೋದು. ಪಂಕ್ಚುಯಾಲಿಟಿ ಅನ್ನೋದು ಮನ್ಸಲ್ಲಿದ್ರೆ ಮಾತ್ರ ಸಾಲದು, ನರ ನಾಡಿಗಳಲ್ಲಿ ತುಂಬಿಕೊಂಡಿರ್ಬೇಕು. ಕರೆಕ್ಟ್? ಗಾಟ್ ಇಟ್. ಅಪ್ಪ, ನೀವು ಸೀನಿಯರ್ ಪೊಲೀಸ್ ಆಫೀಸರ್ ಆಗಿ ಈ ಮಾತು ಹೇಳ್ತಾ ಇದ್ದೀರಾ. ಅದೇ ನೀವು ಸ್ಟೂಡೆಂಟ್ ಆಗಿದ್ದಾಗ ಏನೇನ್ ಮಾಡ್ತಾ ಇದ್ರು ಯಾರಿಗ್ ಗೊತ್ತು? ಆಗ್ಲೂ ನಾನು ಪಂಕ್ಚುಯಲ್ ಆಗಿ ಇರ್ತಿದ್ದೆ. ಇಟ್ ಇಸ್ ಇನ್ ಮೈ ಬ್ಲಡ್. ಟೈಮಿಗೆ ಸರಿಯಾಗಿ ಊಟ ಮಾಡಿ ಅಭ್ಯಾಸ ಸಾಹೇಬರಿಗೆ. ನೀವು ಬರೋದು ಹೊತ್ತಾಯ್ತು ಅಂತ ಎಷ್ಟೊಂದು ಚಡಪಡ ಸುನೋದು ಗೊತ್ತಾ? ಯಾಕೆ ಲೇಟು? ವೈ? ನಾನು ಬರ್ತಿದ್ದಾಗ ಕೆಲವು ಗುಂಡಗಳು ಗೋಂಡಾನ ಹೇಳಿದ್ರೆ ಮಾಡಿರ್ತಿದ್ದಲ್ಲ ಸರ್. ಗೋಂಡಾಲಯ, ಗೂಂಡ, ರೌಡಿ ಓಹೋ, ನನ್ ಕ್ಲಾಸ್ಮೇಟ್ ಹುಡುಗಿನ ಅಡ್ಸ್ಕೊಂಡ್ ಬರ್ತಾ ಇದ್ರು. ನಾನು ಅವ್ರನ್ನ ಓಡಿಸ್ಬಿಟ್ಟು ಹುಡುಗಿನ ಮನೆಗೆ ಬಿಟ್ಟು ಬಂದೆ. ಗೂಂಡಗಳ ಜೊತೆ ನೀನು ಒಬ್ಬ ಗೂಂಡ ತರ ಹೊಡೆದಾಡ್ದ್ಯೋ ಅಥವಾ? ನಮ್ಮ ಅಪ್ಪನ ಮಗ ಅಲ್ವೇ ನಾನು. ನಿಮ್ ಪೊಲೀಸ್ ಗತ್ನ ಸ್ವಲ್ಪ ಇಮಿಟೇಟ್ ಮಾಡಿದೆ, ಪರಾರಿ ಆಗ್ಬಿಟ್ರು. ಗಜ್, ಸಾಕು ಸಾಕು. ಹೇ, ಹಾಕಿಸ್ಕೊಳ್ಳೋ, ಚೆನ್ನಾಗಿ ಊಟ ಮಾಡು. ಅಂದ್ಹಾಗೆ ಎಷ್ಟು ಗುಂಡಗಳನ್ನ ಹೊಡೆದೋಡಿಸ್ತೆ ಅಂತ ಹೇಳ್ದೆ? ಓನ್ಲಿ 3. ಓನ್ಲಿ 3? ಚೆನ್ನಾಗಿ ತಿಂದು ಮೈಯಲ್ಲಿ ತಾಕತ್ತಿದ್ರೆ 3 ಏನು 30 ಗೂಂಡಗಳನ್ನ ಓಡಿಸ್ಬೋದು. ಕಮ್ ಆನ್ ಐಸೆ. ಯಾರೋ ನೆನೆಸ್ಕೋತಾ ಇದ್ದಾರೆ. ಇನ್ಯಾರು ನೆನೆಸ್ಕೋತಾರೆ? ನೀವೀಗ ಸಹಾಯ ಮಾಡಿದೆ ಅಂದ್ರಲ್ಲ, ಆ ಹುಡುಗಿನೇ ಇರಬೇಕು. ನಾನು ಇಂಥ ಅವಕಾಶಕ್ಕಾಗಿ ನನ್ನ ಲೈಫ್ ಎಲ್ಲ ವೇಟಿಂಗು, ನನ್ನ ಏಜ್ ಗೋಯಿಂಗು. ಐ ಲಾಸ್ಟ್ ಮೈ ಸನ್ಸ್ ಬಿಫೋರ್ ಫಾದರ್ ಅಂಡ್ ಸನ್. Come on, friends. Hi. Oh. Hello. ನಾನೇ. ವಾವ್, ಏನಪ್ಪ ಇದು? ಅಲ್ಲ, ನಮ್ಮ ಕ್ಲಾಸ್ಮೇಟ್ಸ್ ಅದು ಗೊತ್ತಿದ್ರು ಕಂಡಿದ ತಕ್ಷಣ ಸಿಡಿದು ಹೋಗ್ತಾಳಪ್ಪ. ಆ ಹಕ್ಕಿ ಯಾವತ್ತಿದ್ರು ನಂದೇ ಕಣೋ. ಅದನ್ನ ಹೇಗೆ ಪಳಗಿಸ್ಬೇಕೋ ಹಾಗೆ ಪಳಗಿಸ್ತೀನಿ. ಹಾಯ್ ರಾಮು. ಹಾಯ್ ಅರುಣ, ಹೇಗಿದ್ದಾರೆ ನಿಮ್ ತಂದೆ? ಚೆನ್ನಾಗಿದ್ದಾರೆ. ನಿನ್ನೆ ನೀವು ಮಾಡಿದ ಉಪಕಾರಕ್ಕೆ ತುಂಬಾ ಥ್ಯಾಂಕ್ಸ್. ಜಸ್ಟ್ ಮಿನಿಟ್. ಇಲ್ಲಪ್ಪ ಅದು. ಏನ್ ಹೋಗ್ತಾ ಇದ್ದೀರಾ? ಏನಿಲ್ಲ, ಸ್ವಲ್ಪ ಅರ್ಜೆಂಟ್ ಆಗಿ ಒಂದು ಕವರ್ ಹುಡುಕ್ತಾ ಇದ್ದೀನಿ. ಯಾಕೆ? ಅದೇ ನೀನು ಥ್ಯಾಂಕ್ಸ್ ಹೇಳಿದಿಲ್ಲ, ಅದನ್ನು ತುಂಬಿಕೊಂಡು ಹೋಗಕ್ಕೆ. ಓ ನಾಟಿ. ಕೃಷ್ಣ, ಅದೇನೋ ಪಳಗಿಸ್ತೀನಿ ಅಂದಲ್ಲ. ನೋಡು, ಅದ್ಯಾವನೋ ಮುಳುಗಿಸ್ತಾ ಇದ್ದಾನೆ. ನೀನ್ ಪ್ರೀತಾನೆ? ಬಾ. ಅವನ್ ಮೂಳೆ ಎಣಿಸ್ಬಿಡ್ತೀನಿ. ಇದು ಪೇಪರ್ ಪುಸ್ತಕ ಎಣಿಸೋ ಜಾಗ. ಲೈಬ್ರರಿ. ಬಾಗಿಲು ತೆಗ್ದಿದ್ರೆ ಲೈಬ್ರರಿ, ಬಾಗಿಲು ಮುಚ್ಚಿದ್ರೆ ಮಾರ್ಚುರಿ. ಜಗ್ಗು, ಬಾಗ್ಲು ಹಾಕು. ಕೃಷ್ಣ, ಕೃಷ್ಣ, ನಿನ್ ಫ್ರೆಂಡ್ಸ್ ಶುದ್ಧ ಲೋಫರ್ಸು. ಕಾಲೇಜ್ನಲ್ಲಿ ಅವ್ರಿಗೆ ಯಾರಿಗೂ ಒಳ್ಳೆ ಹೆಸರಿಲ್ಲ. ನೋಡು, ನೀನಂತ ಸ್ನೇಹ ಮಾಡ್ಬೇಡ. ನೋಡು, ನೀನು ನನ್ನ ತಂಗಿ, ನನಗಿಂತ ಚಿಕ್ಕವಳು. ನನಗ್ ಬುದ್ಧಿ ಹೇಳಕ್ ಬರ್ಬೇಡ. ನನ್ನ ಸ್ನೇಹಿತರಲ್ಲ ಎಂತವ್ರು ಗೊತ್ತಾ? ದೊಡ್ಡ ಬಿಸ್ನೆಸ್ ಮ್ಯಾಗ್ನೆಟ್ ಮನೋರಂಜನ್ ಕ್ಲಬ್ ಓನರ್ ಮಲ್ಲಿಕ್ ಅವ್ರ ಮಗ ಅಮರ್, DIG ಶ್ಯಾಮ್ ಸುಂದರ್ ಅವ್ರ ಮಗ ಜಗದೀಶ್, ಜಸ್ಟಿಸ್ ವಾಮನ್ ರಾವ್ ಅವ್ರ ಮಗ ರಾಕೇಶ್, DC ಜಾಗೀರ್ದಾರ್ ಅವ್ರ ಮಗ
ಜಗ್ಗು ಫೇಮಸ್ ಕ್ರಿಮಿನಲ್ ಲಾಯರ್ ದೇವಿ ಅವ್ರ ಮಗನಾಗಿ ನನ್ನ ಅಂತಸ್ತಿಗೆ ಸರಿಯಾದವ್ರ ಜೊತೆ ಸ್ನೇಹ ಮಾಡ್ತೇನೆ ಹೊರತು ಕಂಡ ಕಂಗಾಳಿಗಳ ಜೊತೆ ಅಲ್ಲ. ಇಲ್ಲಿ ತನಕ ನೀನು ಹೇಳ್ತಿದ್ಯಲ್ಲ, ಇದ್ರಲ್ಲಿ ಅವ್ರ ದೊಡ್ಡತನ ಏನಿದೆ? ತಂದೆ ತಾಯಿಗಳು ಕಷ್ಟಪಟ್ಟು ಸಂಪಾದಿಸಿರೋದು. ಅವನ್ ತಂಗಿ ನಮ್ ಬಗ್ಗೆನೇ ಏನೋ ಮಾತಾಡ್ತಿರೋದರ ವಾಸನೆ ಬರ್ತಾ ಇದೆ. ಇನ್ನೇನು ನಾವೆಲ್ಲ ರೌಡಿಗಳು, ನಮ್ ಜೊತೆ ಸೇರ್ಬೇಡ ಅಂತ ಹೇಳ್ತಿರ್ತಾಳೆ. ನಿನ್ನ ಒಳ್ಳೇದಕ್ಕೆ ಹೇಳ್ತಾ ಇದ್ದೀನಿ. ಇನ್ಮೇಲಾದ್ರೂ ಅವ್ರ ಸಾಹಸ ಬಿಡು, ಇಲ್ಲ ಮಮ್ಮಿಗೆ ಹೇಳ್ಬೇಕಾಗುತ್ತೆ. ದಯವಿಟ್ಟು ಮಮ್ಮಿ ಹತ್ರ ಹೇಳ್ಬೇಡ, ಜಾಗ ಖಾಲಿ ಮಾಡ್ತೀನಿ. ನೋಡ್ದ್ಯಾ ಹೇಗ್ ಟಿಕೆಟ್ ತಗೊಂಬಿಟ್ಟ? ಪಾಪ ನಾವ್ ಯಾರೊಂದು ಅರ್ಧಂಬರ್ಧ ತಿಳ್ಕೊಂಡಿದ್ದಾಳೆ. ಇವನ್ಗೂ ಅವಳಿಗೂ ಬಹಳ ಬಹಳ. ರಾಜಾ, ಈ ಟೆಕ್ಸ್ಟ್ ಎಲ್ಲಿದೆ ಗೊತ್ತಾ? ಓಯ್, ಅವನ ಹತ್ರ ಕೇಳಿದ್ರೆ ನನ್ನ ಹತ್ರ ಕೇಳಿದ್ರೆ ನಾನ್ ತೋರಿಸ್ತಾ ಇರ್ಲಿಲ್ವಾ? ತೀರಾ ಅನ್ಯಾಯನಯ. ನಮ್ಮಪ್ಪ ಯಾರು? ಕರೋಡ್ಪತಿ. ನಾನು ಬ್ಯೂಟಿ ಕಿಂಗ್. ಒಬ್ಳಾದ್ರೆ ನನ್ನ ಕಡೆ ತಿರುಗಿ ನೋಡೋದು ಬೇಡವನೇ? ಎಲ್ಲಿ? ಲೆಟ್ ಮಿ ಸಿ. ಅಡ್ವೊಕೇಟ್ ಮಗಳು ಕೇರ ಫುಟ್ಪಾತ್ ಜೊತೆ. ಥು, ಆ ಕೇರಿನಲ್ಲಿ ಫುಟ್ಪಾತ್ ಇಲ್ಲ, ಕಾಲ ಕೆಟ್ಟೋತೆ. ಬನ್ನಿ. ಹೋಗು, ಎಲ್ಲೋಗ್ತೀಯ? ಓಯ್. ಅಖಿಲ ಕರ್ನಾಟಕ ವಕೀಲರ ಸಂಘಕ್ಕೆ ಅಧ್ಯಕ್ಷೆಯಾಗಿ ಚುನಾಯಿತರಾಗಿರುವ ಶ್ರೀಮತಿ ಕಮಲಾದೇವಿಯವರಿಗೆ ಕಾರ್ಯಕಾರಿ ಸಮಿತಿ ಪರವಾಗಿಯೂ ನಮ್ಮ ಸಂಘದ ಪರವಾಗಿಯೂ ಅರ್ಪಿಸುತ್ತಿರುವ ಈ ಪುಷ್ಪವನ್ನು ಸ್ವೀಕರಿಸಬೇಕೆಂದು ಶ್ರೀಮತಿ ಕಮಲಾದೇವಿಯವರನ್ನು ಕೇಳಿಕೊಳ್ಳುತ್ತೇವೆ. ರಾಮಯ್ಯ, ಸೀಮಾ ಕಾಲೇಜಿಂದ ಬಂದಿಲ್ವಾ? ಇನ್ನೂ ಬಂದಿಲ್ಲ ಅಮ್ಮನವ್ರೆ. ಗುಡ್ ಈವ್ನಿಂಗ್ ಮಮ್ಮಿ. ಯಾಕಿಷ್ಟ? ಅದೇ ಮಮ್ಮಿ, ನನ್ನ ಫ್ರೆಂಡ್ ಒಬ್ಳು ಕಾರ್ ಡ್ರೈವಿಂಗ್ ಮಾಡ್ತಿರುವಾಗ ಆಕ್ಸಿಡೆಂಟ್ ಆಗೋಯ್ತು. ಮೇಜರ್ ಆಕ್ಸಿಡೆಂಟಾ? ಇಲ್ಲ ಮಮ್ಮಿ, ಒಂದ್ ಮಗು. ಅದಕ್ಕೂ ಏನಾಗ್ಲಿಲ್ಲ. ಆ ಮಗುನ ಅವಾಯ್ಡ್ ಮಾಡಕ್ ಹೋಗಿ ಅಲ್ಲಿ ನಿಂತಿದ್ದು ಸೈಡ್ ಹೊಡೆದ್ಲು, ಸೈಕಲ್ ಡ್ಯಾಮೇಜ್ ಆಯ್ತು. ನಿನ್ ಸ್ನೇಹಿತೆಗೆ ಡ್ರೈವಿಂಗ್ ಲೈಸೆನ್ಸ್ ಇದೆ ತಾನೆ? ಇಲ್ಲ. ಹಾಗಾದ್ರೆ ಫೈನ್ ಹಾಕ್ತಾರೆ. ಕಟ್ಲಿಲ್ಲ ಅಂದ್ರೆ ಜೈಲ್ಗೆ ಹೋಗ್ಬೇಕಾಗತ್ತೆ. ಅಯ್ಯೋ ಸೀಮಾ, ಇದನ್ ಕೇಳಿ ನೀನ್ಯಾಕೆ ಗಾಬರಿ ಆಗ್ತಿದ್ದಿ? ಆ ಡ್ರೈವರ್ ನೀನಲ್ಲ ತಾನೆ? ನಾನೇ ಮಮ್ಮಿ. ಅದಕ್ಕೆ ಕೊಡ್ಸಲ್ಲ ಅಂತ ಹೇಳಿದ್ದು. ನೋಡು, ಆ ಸೈಕಲ್ ರಿಪೇರಿಗೆ ಏನ್ ಕೊಡ್ಬೇಕೋ ನಿನ್ ಪಾಕೆಟ್ ಮನಿನಲ್ಲೇ ಕೊಡು. ಇದೇ ನಿನಗೆ ಪನಿಷ್ಮೆಂಟ್. ಸರಿ ಮಮ್ಮಿ. ಏಯ್, ಏನೇ ಆಗ್ಲೇ ಕಾರ್ ತಗೊಂಡು ಹೊಡ್ಸ್ಬಿಟ್ಟಿದ್ಯಾ? ನನಗ್ ಗೊತ್ತಿತ್ತು ಮಮ್ಮಿ, ನಿನ್ ಹಾಗೆ ಆಗ್ಬೇಕು. ನಾನ್ ಕಾರ್ ಓಡಿಸ್ತೀನಿ ಕೊಡು ಅಂದ್ರೆ ಒಂದ್ ಸಾರಿ ಕೊಡ್ಲಿಲ್ಲ. ಪಾರ್ಶಾಲಿಟಿ ಅನುಭವಿಸು. ಮಮ್ಮಿ, ನನಗೆ ಅರ್ಜೆಂಟ್ ಆಗಿ ಒಂದು 500 ರೂಪಾಯಿ ಬೇಕಾಗಿತ್ತು. ಯಾತಕ್ಕೆ ಅಷ್ಟೊಂದು? ಏನ್ ಮಮ್ಮಿ, ಪೈಸಕ್ಕೂ ಲೆಕ್ಕ ಕೇಳ್ತೀಯಾ? ನಾನೀಗ ದೊಡ್ಡವನಾಗಿದ್ದೀನಿ. ನನ್ನ ಸ್ನೇಹಿತರಲ್ಲ ಸಾಹುಕಾರರು ಮಕ್ಕಳು. ಅವ್ರ ಎದುರಿಗೆ ನಾನ್ ನಿನ್ ಪ್ರೆಸ್ಟೀಜ್ ಕಾಪಾಡ್ಬೇಕೋ ಬೇಡವೋ? ಅಲ್ಲ ಮಮ್ಮಿ, ಲೀಡಿಂಗ್ ಕ್ರಿಮಿನಲ್ ಲಾಯರ್ ಮಗನಾಗಿ ನಾನು ಅವ್ರಿಗೆ ಸರಿ ಸಮಾನವಾಗಿರ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ. ಅಟ್ಲೀಸ್ಟ್ ಕೊನೆ ಪಕ್ಷ ನಾನು ಒಂದ್ಸರಿನಾದ್ರೂ ಹಾಕಿ ಖರ್ಚು ಮಾಡೋದು ಬೇಡವಾ? ಮಾನ್ ಮಮ್ಮಿ, ಡೋಂಟ್ ಬಿ ಸ್ಟಿಂಜಿ. ಕೃಷ್ಣ, ಖರ್ಚು ಮಾಡೋದು ದೊಡ್ಡದಲ್ಲ. ಯಾವ್ದಕ್ಕೆ ಖರ್ಚು ಮಾಡ್ತಿದೀವಿ ಅನ್ನೋ ಕೇಳ್ಬೇಕು. ಥ್ಯಾಂಕ್ ಯು ಮಮ್ಮಿ. Hi, Amar. Hi, Krishna. Welcome. Come on. This is Sheena. ಹಲೋ. ಇಟ್ಸ್ ರಿಯಲಿ ಫ್ಯಾಂಟಾಸ್ಟಿಕ್. ಇದೇನ್ ಫ್ಯಾಂಟಾಸ್ಟಿಕ್ ಬಿಡು. ಇದಕ್ಕಿಂತ ಫ್ಯಾಂಟಾಸ್ಟಿಕ್ ಪರ್ಸನ್ ತೋರಿಸ್ತೀನಿ. ಯಾರದು? ಮೈ ಡ್ಯಾಡ್. Come on. ಫ್ರಾನ್ಸಿಸ್, ಆ ಸರ್ಕಲ್ನೆಲ್ಲ ಸರಿಯಾದ ಜಾಗ ತಪ್ಪಿಸ್ಬಿಡು. ಅಂಡ್ ಬಿ ಕೇರ್ಫುಲ್. ಡ್ಯಾಡ್. ಎಸ್. Meet my friend Krishna. ಗುಡ್ ಈವ್ನಿಂಗ್ ಸರ್. Hello. Oh, Dad. The famous criminal lawyer Kamaladevi ಅವರ ಮಗ. ಕ್ರಿಮಿನಲ್ ಲಾಯರ್ ಕಮಲಾದೇವಿ ಅವ್ರ ಮಗನೇ. ಗ್ಲಾಡ್ ಟು ಮೀಟ್ ಯು. ನಿನ್ ಸ್ನೇಹಿತನ ಕರ್ಕೊಂಡು ಹೋಗಿ ಎಂಟರ್ಟೈನ್ ಮಾಡು. ಹ್ಯಾವ್ ಎ ನೈಸ್ ಟೈಮ್. ಥ್ಯಾಂಕ್ ಯು ಸರ್. ಎಸ್ ಡ್ಯಾಡ್. ಚಲೋ. ಇಟ್ಸ್ ಸಿಂಪ್ಲಿ ಸೂಪರ್ ಬೈ ಸರ್. ಏನು ಇದೆಲ್ಲ ನನಗೆ ಅಭ್ಯಾಸ ಇಲ್ಲ ಕಣ. ಅರೆ,
ಅಭ್ಯಾಸ ಇಲ್ಲಂದ್ರೆ ಅಭ್ಯಾಸ ಮಾಡ್ಕೋಬೇಕಾ? ನಾವಿರಗೆ ನೋ ಪ್ಲೀಸ್. ಕ್ಯಾರಿಯರ್ ಸರ್. Is it? I see. Don't worry. Amar? Maro, come on, I say. It's police! Hurry up! Freeze! Sit down! Move. ಗುಡ್ ಮಾರ್ನಿಂಗ್. ಮಲ್ಲಿಕಾರ್ಜುನ್ ರಾವ್. ಗುಡ್ ಮಾರ್ನಿಂಗ್ ಮೇಡಮ್, ನಾನೇ ಮಲ್ಲಿಕಾರ್ಜುನ್ ರಾವ್, ಬಟ್ ದೇ ಕಾಲ್ ಮಿ ಮಲ್ಲಿಕ್. ಮನೋರಂಜನ್ ಫ್ರೆಂಡ್ಸ್ ಕ್ಲಬ್ ಪ್ರೊಪ್ರೈಟರ್. ಐ ಆಮ್ ಸಾರಿ, ಮೇ ಐ ಕಮ್ ಇನ್ ಅಂತ ಕೇಳೋ ಪದ್ಧತಿ ನನ್ನ ಹತ್ರ ಇಲ್ಲ. ನಿನ್ನೆ ನನ್ನ ಕ್ಲಬ್ ಮೇಲೆ ಪೊಲೀಸ್ನವ್ರು ರೈಡ್ ಮಾಡಿ ನನ್ನ 9 ಜನ ಸ್ಟಾಫ್ನ ಅರೆಸ್ಟ್ ಮಾಡಿದ್ದಾರೆ. ಹಾಯ್ ಅಂಕಲ್. ಹಾಯ್ ಕೃಷ್ಣ. ಅಮ್ಮ, ಇವ್ರ ಕೇಸ್ ನೀನ್ ನಡ್ಸ್ಕೊಡ್ಬೇಕು. ಇವ್ರು ತುಂಬಾ ಒಳ್ಳೆಯವರು. ಪೊಲೀಸ್ನವರು ಅನ್ಯಾಯವಾಗಿ ಹೆರಾಸ್ ಮಾಡ್ತಾ ಇದ್ದಾರೆ. ಕೃಷ್ಣ, ಏನ್ ಮಾಡ್ಬೇಕು ಏನ್ ಬಿಡ್ಬೇಕು ಅಂತ ನನಗ್ ಗೊತ್ತು. ನಿನಗಿಲ್ಲೇನ್ ಕೆಲ್ಸ? ಹೋಗು. ಹಾಗಲ್ಲಮ್ಮ, ಇವ್ರ ಮಗ ನನ್ನ ಕ್ಲಾಸ್ಮೇಟ್, ಕ್ಲೋಸ್ ಫ್ರೆಂಡು. ಅದಕ್ಕೆ ಆಯ್ತು, ನೀನ್ ಹೋಗು. ಸರಿ ಅಮ್ಮ. ಮಿಸ್ಟರ್ ಮಲ್ಲಿಕ್, ಪೊಲೀಸ್ನವ್ರು ನಿಮ್ಮ ಮೇಲೆ ಏನ್ ಚಾರ್ಜ್ ಮಾಡಿದ್ದಾರೆ? ಗ್ಯಾಮ್ಲಿಂಗ್ ಡೆನ್ ನಡೆಸ್ತಾ ಇದ್ದೀರಾ? ಸ್ಟೂಡೆಂಟ್ಸ್ಗೆಲ್ಲ ಡ್ರಗ್ ಸಪ್ಲೈ ಮಾಡ್ತಾ ಇದ್ದೀರಾ? ಸ್ಮಗ್ಲಿಂಗ್ ಮಾಡ್ತಿದ್ದೀರಾ? ಇದೇ ಅವ್ರು ಮಾಡಿರೋ ಆರೋಪಣೆ. ಎಲ್ಲ ಸುಳ್ಳು ಮೇಡಮ್. ನಮ್ಮ ಹತ್ರ ಕ್ಲಬ್ ನಡೆಸೋದಕ್ಕೆ ಲೈಸೆನ್ಸ್ ಇದೆ. ಅವ್ರು ಹೇಳಿರೋಂಥ ತಪ್ಪು ಕೆಲಸ ಏನ್ ನಡೀತಿಲ್ಲ. ಪೊಲೀಸ್ ಅಧಿಕಾರಿಗಳಿಗೆ ನಾವು ಲಂಚ ಕೊಡ್ಲ ಅಂತ ಹೇಳಿ ಈ ರೀತಿ ರೈಡ್ ಮಾಡಿ ನಿರಪರಾಧಿಗಳನ್ನ ಅರೆಸ್ಟ್ ಮಾಡಿದ್ದಾರೆ. ಮಿಸ್ಟರ್ ಮಲ್ಲಿಕ್, ರೆಸ್ಪಾನ್ಸಿಬಲ್ ಪೊಲೀಸ್ ಆಫೀಸರ್ಗಳ ಮೇಲೆ ಈ ರೀತಿ ಆಧಾರ ಇಲ್ಲದೆ ಆರೋಪ ಹೊರಿಸೋದು ತಪ್ಪು. ನಿಮ್ ಕ್ಲಬ್ಗೆ ಇಷ್ಟೊಂದು ಜನ ಯಂಗ್ಸ್ಟರ್ಸ್ ಬರ್ತಾರೆ ಅಂದ್ರೆ ಅವರ ಆರೋಪಣೆಯಲ್ಲಿ ಏನಾದ್ರೂ ಸತ್ಯ ಇರಲೇಬೇಕು. ಸಾರಿ, ನಾನು ಈ ಕೇಸ್ನ ತಗೊಳಕ್ ಸಾಧ್ಯ ಇಲ್ಲ. ಮೇಡಮ್, ಹಾಗನ್ಬೇಡಿ ಪ್ಲೀಸ್. ಐ ಆಮ್ ಸಾರಿ, ಯು ಮೈ ಗೋ. ಮಿಸ್ಟರ್ ಮಲ್ಲಿಕ್, ಈ ಕೇಸ್ನ ನಾನು ತಗೋತೀನಿ. ಗುಡ್ ಮಾರ್ನಿಂಗ್ ಇನ್ಸ್ಪೆಕ್ಟರ್. ಗುಡ್ ಮಾರ್ನಿಂಗ್. ನನ್ನ ಹೆಸರು ಮಲ್ಲಿಕಾರ್ಜುನ್ ರಾವ್ ಅಂತ, ಮನೋರ ಪ್ರೊಪ್ರೈಟರ್. ಇವರು ನಮ್ಮ ಲೀಗಲ್ ಅಡ್ವೈಸರ್ ಮಿಸಸ್ ಕಮಲಾದೇವಿ. ಹಲೋ. ನನ್ನಿಂದ ಏನಾಗಬೇಕಾಗಿತ್ತು? ನೀವು ಅರೆಸ್ಟ್ ಮಾಡಿರೋ ಇವರ ಸ್ಟಾಫ್ನ ಬೇಲ್ ಮೇಲೆ ಬಿಡುಗಡೆ ಮಾಡೋಕೆ ಇದು ಕೋರ್ಟ್ ಆರ್ಡರ್. ರೀ ಹನುಮಂತಪ್ಪ, 9 ಜನ ಬಿಟ್ಬಿಡ್ರಿ. ಸರ್, ಆ ಕೇಸ್ನ CID ರಾಜಶೇಖರ್ ಅವರೇ ಡೈರೆಕ್ಟ್ ಆಗಿ ಡೀಲ್ ಮಾಡ್ತಾ ಇದ್ದಾರೆ. ನಾನ್ ತಂದಿರೋದು ಕೋರ್ಟ್ ಆರ್ಡರ್. ಓಕೆ ಮೇಡಮ್. ಏನು, ಬೇಲ್ ಮೇಲೆ ಬಿಡುಗಡೆ ಮಾಡ್ಬಿಟ್ರಾ? ಹೌದು ಸರ್. ಲಾಯರ್ ಕಮಲಾದೇವಿ ಕೋರ್ಟ್ ಆರ್ಡರ್ ತಗೊಂಡು ಮಲ್ಲಿಕ್ ಅವ್ರನ್ನ ಜೊತೆಲೆ ಕರ್ಕೊಂಡು ಬಂದಿದ್ರು. ಬೇರೆ ದಾರಿ ಇಲ್ಲದೆ ಅವ್ರನ್ನ ರಿಲೀಸ್ ಮಾಡ್ಬೇಕಾಗಿ ಬಂತು ಸರ್. ಓಕೆ. ಹಾಯ್ ಡಾರ್ಲಿಂಗ್. ಈ ಸುರಿತಾ ಇರೋ ಮಳೆಯಲ್ಲಿ ನೀನು ಒಬ್ಳೆ ಹೋಗ್ತಾ ಇರೋದು ನೋಡಿದ್ರೆ ಉರಿತಾ ಇರೋ ಬೆಂಕಿಲ್ ನನ್ನ ಹಾಕ್ದಾಗುತ್ತೆ. ಕಮಹನ್, ಗೆಟ್ ಇನ್ ಪ್ಲೀಸ್. ನೋ ಥ್ಯಾಂಕ್ಸ್. ಯಾಕೆ? ನನ್ ಜೊತೆ ಬರೋಕ್ ನಿನಗೆ ಇಷ್ಟ ಇಲ್ವಾ? ಇಲ್ಲ. ಹಾಗಾದ್ರೆ ಯಾರ ಜೊತೆ ಹೋಗಕ್ ನಿನಗಿಷ್ಟ? ಓಹೋ, ಆ ರಾಮುನಾ? ದಟ್ ಇಸ್ ನನ್ ಆಫ್ ಯುವರ್ ಬಿಸ್ನೆಸ್. ಏಯ್, ಏನೇ ಮರ್ಯಾದೆಯಾಗಿ ಕರೆದ್ರೆ ನನ್ನ ಹತ್ರನೇ ಪೊಗರು ತೋರಿಸ್ತೀಯ? ಬಾ ಅಂದ್ರೆ ಬರ್ಬೇಕು. ಕಮಾನ್. ಲೋಫರ್, ಹೋಗ್ತೀಯ ಇಲ್ವೋ? ಏನು, ನನಗೆ ಲೋಫರ್ ಅಂತೀಯ? ನೀನ್ ಅದ್ ಹೇಗೆ ಇವತ್ತು ನನ್ನ ಜೊತೆ ಬರಲು ನೋಡೇ ಬಿಡ್ತೀನಿ. ಎಷ್ಟು ಒಳ್ಳೆ ಮಳೆ ಸಡನ್ ನಿಂತೈತಲ್ಲ. ವಾಟ್ ಇಸ್? ಹಾಯ್ ಅರುಣ. ಹಾಯ್. ಹಾಯ್ ರಾಮು. ಏನೋ ಇಲ್ಲಿ? ಏನಿಲ್ಲ, ಮಳೆ ಬರ್ತಿತ್ತಲ್ಲ, ಪಾಪ ಮೇಡಮ್ ಒಬ್ಬರೇ ನಡ್ಕೊಂಡು ಹೋಗ್ತಾ ಇದ್ರು. ಲಿಸ್ಕೋಣ ಅಂತ ನಿಂತ್ಕೊಂಡೆ. ಅಷ್ಟ್ರಲ್ಲಿ ಮಳೆನೂ ನಿಂತೋಯ್ತು. ನೀನು ಪರವಾಗಿಲ್ಲ, ಗೋ ಹೆಡ್. ಬರ್ತೀನಿ ಮೇಡಮ್. ಏನ್ ಮಾಡೋದು? ಬರ್ತೀನಾ? ಬಾಯ್, ಹ್ಯಾವ್ ಅ ನೈಸ್ ಟೈಮ್. ಅಯ್ಯೋ, ನೀವ್ ಬರ್ತಿದ್ದಾಗೆ ಪ್ಲೇಟೇ ಚೇಂಜ್ ಮಾಡ್ಬಿಟ್ಟ? ಪ್ಲೇಟ್ ಯಾವ ಕಡೆ ಚೇಂಜ್ ಆದ್ರೂ ಬರೋ ಹಾಡು ನಂದೇ ತಾನೇ. ಸರಿ, ನೀನ್ ಆ ಕಡೆನೋ ಇಲ್ಲ ಈ ಕಡೆನೋ ಅದನ್ನು ನಾನು ಹೇಳ್ಬೇಕಾ? ಕಮಾನ್.
ಲಾ 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 ಲಾ. ಲಾ 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 ಲಾ. ಈ ಮನಸ್ಸಲ್ಲಿ ನೀ ಬರುತ್ತಿದೆ ಈ ಕಂಪನ ಈ ತಲ್ಲಣ ನೂತನ ಸಂಭ್ರಮ ಕಂಡೆ ಇಂದು ಎಂದು ನಿನ್ನ ನನ್ನ ಹೃದಯದ ಸಂಗಮ ಕಂಡೆ. ಈ ಮನಸ್ಸಲ್ಲಿ ನೀ ಬರುತ್ತಿರೆ ಈ ಕಂಪನ ಈ ತಲ್ಲಣ ನೂತನ ಸಂಭ್ರಮ ಕಂಡೆ ಇಂದು ಎಂದು ನಿನ್ನ ನನ್ನ ಹೃದಯದ ಸಂಗಮ ಕಂಡೆ. ಯೌವನ ತಂದಿತು ಆಸೆಯ ರಾಗ, ಆಸೆಯ ಜೊತೆಗೆ ಹೊಸದೊಂದು ವೇಗ, ಒಲವು ಬರೆದ ರಸಕಾವ್ಯ ನೋಡಿದೆ, ಒಲವು ಬರೆದ ರಸಕಾವ್ಯ ನೋಡಿದೆ. ನನ್ನೆದೆ ಗುಡಿಯಲ್ಲಿ ನಿನ್ನದೇ ರೂಪ, ನಿನ್ನಯ ಪ್ರೀತಿಯ ಬಾಳಿಗೆ ದೀಪ, ನಗುವ ಹಣತೆ ನಿನಗಾಗಿ ನೀಡಿದೆ, ನಗುವ ಹಣತೆ ನಿನಗಾಗಿ ನೀಡಿದೆ. ಪ್ರೇಮ ಹೂಬಿಡಲು ಬಾಳಿನಲ್ಲಿ ಬಲು ಮಧುರ ಇದು ಅಮರ ಎಂದು. ಈ ಮನಸ್ಸಲ್ಲಿ ನೀ ಬರುತ್ತಿದೆ ಈ ಕಂಪನ ಈ ತಲ್ಲಣ ನೂತನ ಸಂಭ್ರಮ ಕಂಡೆ ಇಂದು ಎಂದು ನಿನ್ನ ನನ್ನ ಹೃದಯದ ಸಂಗಮ ಕಂಡೆ. ಜೀವನ ಎನ್ನುವ ಪಯಣದೆ ನಾವು ನಡೆವಾಗ ನಮಗೊಂದೇ ಮುಳ್ಳು, ಸುಖವ ತರುವ ಅನುಬಂಧ ನೋಡಿದೆ, ಸುಖವ ತರುವ ಅನುಬಂಧ ನೋಡಿದೆ. ನಿನ್ನೆಯ ತೋಳಿನ ಆಸರೆ ತಂದು ಬಾಳಿಗೆ ಆಧಾರ ಆಗಲು ಎಂದು ಇದುವೇ ಸ್ವರ್ಗ ಮನವಿಂದು ಹೇಳಿದೆ, ಇದುವೇ ಸ್ವರ್ಗ ಮನವಿಂದು ಹೇಳಿದೆ. ನಮ್ಮ ಅರಮನೆಯ ಅಂಗಣದೆ ನಗೆ ಎಂಬ ರಂಗೋಲಿ ತಂದೆ ಈ ಮನಸ್ಸಲ್ಲಿ ನೀ ಬರುತ್ತಿದೆ ಈ ಕಂಪನ ಈ ತಲ್ಲಣ ನೂತನ ಸಂಭ್ರಮ ಕಂಡೆ ಇಂದು ಎಂದು ನಿನ್ನ ನನ್ನ ಹೃದಯದ ಸಂಗಮ ಕಂಡೆ. ಈ ಮನಸ್ಸಲ್ಲಿ ನೀ ಬರುತ್ತಿರೆ ಈ ಕಂಪನ ಈ ತಲ್ಲಣ ನೂತನ ಸಂಭ್ರಮ ಕಂಡೆ ಇಂದು ಎಂದು ನಿನ್ನ ನನ್ನ ಹೃದಯದ ಸಂಗಮ ಕಂಡೆ. ಏನು ಇವತ್ತು ನಮ್ ಚಿಕ್ಕ ಯಜಮಾನ್ರು ಆ ಹುಡುಗಿ ಜೊತೆಲಿ ಹಾಡ್ತಾ ಆನಂದವಾಗಿದಾರಲ್ಲ. ನಾನು ಎತ್ತ ಆಡಿಸಿದ ಹುಡುಗ ನನ್ನ ಕಣ್ಣು ಮುಂದೆನೇ ಇಷ್ಟು ಆನಂದವಾಗಿರೋದು ನೋಡಿ ನನಗೆ ಎವರದು ಜ್ಞಾಪಕ ಬಂದ್ಬಿಡ್ತು. ಈ ಮನದಲ್ಲಿ ನೀ ಬರುತ್ತಿದೆ ಈ ಕಂಪನ ಈ ತಲ್ಲಣ ನೂತನ ಸ್ವರ್ಗವ ಕಂಡೆ, ಓಹೋ ನೂತನ ಸ್ವರ್ಗವ ಕಂಡೆ, ಕೂಡಿ
ಏನೋ ಐಸಿಡ ಸ್ಟೋರ್ ಆಗಿತ್ತ ನನ್ನ ಹೊಡ್ತ ಎಲ್ಲ ಸಾಂಗ್ ಎಫೆಕ್ಟು ಮೇಡಮ್ ಎಲ್ಲಿಟ್ಲಿ ಏನು ಐಸ್ ವಾಟ್ ನೈಸ್ ಆಗಿರ್ತೀನಿ ನಾನ್ಸೆನ್ಸ್ ನಾನು ಹೇಳಿದ್ದು ನಿನ್ ಮುಖದಲ್ಲಿ ರಾಯ್ಸು ಓಹೋ ಅದ ಇದೆಯಲ್ಲ ಒಂದು ಡಬ್ಬಲ್ಲು ಮತ್ ಯಾಕೆ ನಂಗೆ ಹೊಡೆದೆ ನಾನೇನು ಹೊಡೆದೆ ಅದೆಲ್ಲ ಋಣಾನ ಸಂಬಂಧ ಯಾವ್ಯಾವ ಗೊತ್ತದ ಯಾರ್ಯಾರು ಹೊಡ್ತಾ ಬೆಳಬೇಕು ಅದೆಲ್ಲ ಬಿದ್ದು ಬಿಡುತ್ತೆ ಓಫೋ ಏ ಮ್ಯಾನ್ ನನ್ ಸೈಕಲ್ಗೆ ನೀನ್ ಯಾಕೆ ಡ್ಯಾಶ್ ಹೊಡೆದೆ ಅದು ನಿಂದು ಲೇಡಿ ಸೈಕಲ್ ಜೆಂಟ್ ಸೈಕಲ್ ಬ್ಯಾಗ್ ತರ ಎಳೆದು ಬಿಡ್ತು ಹೊಡ್ತಾ ಸರಿ ಆಸು ಆರ್ಸುಂದ್ಯಾ ಬೆಡ್ರೂಮ್ ಆಗಿದ್ರೆ ಲೈಟ್ ಆರ್ಸ್ಬಿಡ್ತಿದ್ದೆ ಇದು ರಸ್ತೆ ನಾನು ಹೇಳಿದ್ದು ನನ್ ಚಿಕನ್ ನನ್ ಬದ್ನೆಕಾಯಿ ಆರ್ಸು ಅಂತ ಏನು ನಾನು ಆವಾಗಿಂದ ನೋಡ್ತಾನೆ ಇದ್ದೀನಿ ಬದನೆಕಾಯಿ ಅಂತಿದ್ಯಲ್ಲ ಏನದರ ವಿಶೇಷ ಶರಾಫ್ ಹೇಳ್ದಷ್ಟು ಮಾಡು ಮ್ಯಾನ್ ಹೋಗಿ ಕೋಳಿ ಹಿಡಿ ಹಿಡಿದ್ಯಾ ಹಿಡಿತೀನಿ ಈಗ ಸ್ವಲ್ಪ ಹಿಡ್ಕೋ ಹಿಡಿತೀನಿ ಹೌದು ಇದಕ್ಕೆ ರೆಕ್ಕೆ ಇದೆ ಕಾಲು ಬಿದ್ದು ಬಿಟ್ರೆ ಓಡೋಗುತ್ತೆ ಈ ರೆಕ್ಕೆ ಕೋಳಿನ ಆರಿಸ್ಬೇಕಲ್ಲ ಇದೇ ಸರಿ ಇದನ್ನ ತಗೋ ಹಿಡಿ ಏ ಮ್ಯಾನ್ ಏನಿದು ಕೈಯಲ್ಲಿ ಹುಂಜ ಇಟ್ಟು ಹೋಗ್ತಿದ್ಯಾ ಇವಾರ ಲಕ್ಕಿ ಬರೀ ಹುಂಜ ಇಟ್ಟು ಹೋಗ್ತಾ ಇದ್ದೀನಿ ಆ ಕಿಲಾಡಿ ಹುಂಜ ಕೋಳಿ ನೋಡಿದ್ರೆ ಬಿಡೋದಿಲ್ಲ ಸ್ಮಾರ್ಟ್ ಎಷ್ಟು ಚೆನ್ನಾಗಿ ಮಾತಾಡುತ್ತೆ ರಾಜಶೇಖರ್ ದೊಡ್ಡ ಜಂಗಲ್ನಲ್ಲಿ ರಾಜಾರೋಷವಾಗಿ ತನ್ನಷ್ಟಕ್ಕೆ ತಾನೇ ತಿರುಗಾಡ್ತಾ ಇರೋ ಒಂಟಿ ಸಲಗ ಈ ಮಲ್ಲಿಕಾರ್ಜುನ್ ರಾವ್ ಎಂತೆಂಥ ಅಧಿಕಾರಿಗಳಿಗೆ ರೈಟ್ ಟರ್ನ್ ಲೆಫ್ಟ್ ಟರ್ನ್ ಅಬೌಟ್ ಟರ್ನ್ ಕ್ವಿಕ್ ಮಾರ್ಚ್ ಹೇಳಿದ್ದೀನಿ ಅನ್ನೋ ವಿಷಯ ಅವನಿಗಿನ್ನು ಗೊತ್ತಿಲ್ಲ ನನ್ನ ದಾರಿಗೆ ಯಾರ ಅಡ್ಡ ಬಂದ್ರು ಸರಿಯೇ ಅವರ ಜೀವನಕ್ಕೆ ನಾನು ಪೂರ್ಣ ವಿರಾಮ ಹಾಕ್ತೀನಿ ಅನ್ನೋ ವಿಷಯ ಅವನಿಗೆ ಗೊತ್ತಾಗ್ಲೇಬೇಕು ಜಾಗಿಂಗ್ ನಾಳೆ ಬೆಳಗ್ಗೆ ಅವನು ಮಾಡೋ ಜಾಗಿಂಗ್ಗೆ ಕೊನೆ ಜಾಗಿಂಗ್ ಆಗಿರ್ಬೇಕು ಎಂಥ ಫೂಲಿಶ್ ಕೆಲಸ ಮಾಡಿದ್ರಿ ಮಿಸ್ಟರ್ ಮಲಿಕ್. ಪೊಲೀಸ್ ಆಫೀಸರ್ನ ಕೆಣಕೋದು ಘಟ ಸರ್ಪನ್ ಕೆಣಕೋದು ಎರಡು ಒಂದೇ. ಈಗಾಗಲೇ ಅವ್ರು ನಿಮ್ ಕ್ಲಬ್ನ ರೈಡ್ ಮಾಡಿ ನಿಮ್ ಕಡೆಯವ್ರನ್ನ ಅರೆಸ್ಟ್ ಮಾಡಿದ್ದಾರೆ. ನಾ ಹೇಗೋ ಕಷ್ಟಪಟ್ಟು ಬೇಲ್ ಮೇಲೆ ಅವ್ರನ್ನ ಬಿಡಿಸಿದ್ದೆ. ಕೇಸ್ ಇತ್ಯರ್ಥ ಆಗೋಕ್ ಮುಂಚೆನೆ ಎಂಥ ಪೆದ್ದ ಕೆಲಸ ಮಾಡ್ಬಿಟ್ರಿ. ವಿ ಹ್ಯಾವ್ ವಾಕ್ಡ್ ಇನ್ ಟು ಹಿಸ್ ಹ್ಯಾಂಡ್ಸ್. ಅವ್ರು ಅರೆಸ್ಟ್ ಮಾಡಿರೋ ನಿಮ್ಮವ್ರ ಬಾಯ್ ಬಿಟ್ರೆ ನಿಮ್ ಕೇಸ್ ಕಂಬಿ ಎಣಿಸ್ಬೇಕಾಗತ್ತೆ. ಅಂದ್ರೆ ಅವ್ರ ಬಾಯಿ ಮುಚ್ಚಿಸ್ಬೇಕು ಅಂತೀರೇನು? ಛೆ ನಿಮ್ಮ ಕೇಸ್ ಒಪ್ಕೊಂಡ್ ಬಿಟ್ಟಿರೋ ತಪ್ಪುಗೋಸ್ಕರ
ನನ್ನ ಮನಸ್ಸಾಕ್ಷಿಗೆ ವಿರುದ್ಧವಾದ ಒಂದು ಪ್ಲಾನ್ ಹೇಳ್ತೀನಿ, ಹಾಗ್ ಮಾಡಿ. ಮಾಡೋದೇನು, ಮುಗೀತು ಅಂತ ತಿಳ್ಕೊಳ್ಳಿ. ಮನೋರಂಜನ್ ಕ್ಲಬ್ ಡಾಕ್ಯುಮೆಂಟ್ಸ್ ಎಲ್ಲ ಯಾರ ಹೆಸರಿನಲ್ಲಿದೆ? ನಾನು ಮಾಡ್ತಿರೋ ಯಾವ ಬಿಸ್ನೆಸ್ ನನ್ನ ಹೆಸರನ್ನ ಇಟ್ಕೊಂಡಿಲ್ಲ. ನನ್ನ ಕೈಯಾಳುಗಳ ಒಬ್ಬನಾದ ಫ್ರಾನ್ಸಿಸ್ ಹೆಸರಿನಲ್ಲಿದೆ. ಐ ಎಕ್ಸ್ಪೆಕ್ಟೆಡ್ ದಿಸ್. ಫ್ರಾನ್ಸಿಸ್ ನಿಮಗೋಸ್ಕರ ಏನ್ ಮಾಡಕ್ಕೂ ಸಿದ್ಧನಾ? ನನಗೋಸ್ಕರ ಪ್ರಾಣ ಕೊಡಕ್ಕೂ ಸಿದ್ಧ. ಯುವರ್ ಆನರ್, ಪ್ರಾಸಿಕ್ಯೂಷನ್ ಪ್ರಕಾರ ಮನೋರಂಜನ್ ಕ್ಲಬ್ನಲ್ಲಿ ನಡೆಯುತ್ತಿರುವ ಎಲ್ಲ ಅಕ್ರಮಗಳಿಗೂ ಹಾಗೂ ಸಿಐಡಿ ರಾಜಶೇಖರ್ ಅವರ ಮೇಲೆ ನಡೆದ ಹಲ್ಲೆಗೂ ಕ್ಲಬ್ಬಿನ ಮಾಲೀಕರಾದ ಮಿಸ್ಟರ್ ಮಲ್ಲಿಕ್ ಅವರೇ ಕಾರಣ. ಹೀಗೆಲ್ಲ ವಾದ ಮಾಡಿದ ಮಾನ್ಯ ಪ್ರಾಸಿಕ್ಯೂಷನ್ ರವರು ಒಂದೇ ಒಂದು ವಿಷಯವನ್ನ ನ್ಯಾಯಾಲಯದ ಮುಂದೆ ಹಾಜರುಪಡಿಸಲು ಮರೆತರು. ಕ್ಲಬ್ನ ಓನರ್ಶಿಪ್ ಡಾಕ್ಯುಮೆಂಟ್ಸ್. ರಿಜಿಸ್ಟರ್ ಆಫ್ ಕಂಪನೀಸ್ ರವರ ಅಧಿಕೃತ ದಾಖಲೆಯಲ್ಲಿರುವಂತೆ ಮನೋರಂಜನ್ ಕ್ಲಬ್ನ ಮಾಲೀಕರು ಮಿಸ್ಟರ್ ಮಲ್ಲಿಕ್ ಅವರಲ್ಲ, ಮಿಸ್ಟರ್ ಫ್ರಾನ್ಸಿಸ್. ಇದರಿಂದಾಗಿ ಪ್ರಾಸಿಕ್ಯೂಟರ್ ಅವರ ಮೊದಲನೇ ಆಪಾದನೆ ಸುಳ್ಳು ಅಂತ ಸಾಬೀತಾಗುತ್ತೆ. ಎರಡನೇ ಆಪಾದನೆ, ಸಿಐಡಿ ರಾಜಶೇಖರ್ ಅವರು ಮುಂಜಾನೆ ಜಾಗಿಂಗ್ ಮಾಡುತ್ತಾ ಇರುವಾಗ ಮಲ್ಲಿಕ್ ಕಡೆ ವ್ಯಕ್ತಿಗಳು ಅವರ ಮೇಲೆ ಹಲ್ಲೆ ಮಾಡಲು ಬಂದ್ರು ಎಂಬುದು. ಒಂದು ಪಬ್ಲಿಕ್ ಪಾರ್ಕ್ನಲ್ಲಿ ಗೂಂಡಾಗಳು ಹಲ್ಲೆ ಮಾಡಲು ಬಂದಾಗ ಒಂದೇ ಒಂದು ಪ್ರತ್ಯಕ್ಷ ಸಾಕ್ಷಿಯೂ ಸಹ ಪೊಲೀಸ್ ಅಧಿಕಾರಿಗೆ ಸಿಗಲಿಲ್ಲ ಎನ್ನುವುದು ನಿಜವಾಗ್ಲೂ ನಂಬೋದಕ್ಕೆ ಅಸಾಧ್ಯ. ಬೇರೆ ಯಾವುದೋ ಕೆಲಸಕ್ಕೋಸ್ಕರ ಮನೋರಂಜನ್ ಕ್ಲಬ್ಗೆ ಬಂದಿದ್ದ ಮಲ್ಲಿಕ್ ಕಡೆ ವ್ಯಕ್ತಿಗಳನ್ನ ಸೆರೆ ಹಿಡಿದ ಸಿಐಡಿ ರಾಜಶೇಖರ್ ಅವರು ತಮ್ಮ ಡಿಪಾರ್ಟ್ಮೆಂಟ್ಗೂ ಮಿಸ್ಟರ್ ಮಲ್ಲಿಕ್ ರವರಿಗೂ ಇದ್ದ ಹಳೆ ವೈಷಮ್ಯವನ್ನ ತೀರಿಸಿಕೊಳ್ಳೋದಕ್ಕೋಸ್ಕರ ಈ ರೀತಿ ಕಟ್ಟುಕತೆಯನ್ನ ಕಟ್ಟಿ ನ್ಯಾಯಾಲಯದ ಮುಂದೆ ಆಪಾದನೆಯ ಪಟ್ಟಿ ಸಲ್ಲಿಸಿದ್ದಾರೆ. ಆದ್ದರಿಂದ ಮಾನ್ಯ ನೀತಿಪತಿಗಳು ನಿರಪರಾಧಿ ಮಲ್ಲಿಕ್ ಮತ್ತು ಅವರ ಕಡೆಯವರನ್ನು ದಯವಿಟ್ಟು ಬಿಡುಗಡೆ ಮಾಡಿ ಅಪರಾಧಿಯಾದ ಫ್ರಾನ್ಸಿಸ್ ರವರಿಗೆ ಶಿಕ್ಷೆ ವಿಧಿಸಬೇಕೆಂದು ಕೇಳ್ಕೊಳ್ತಿದ್ದೇನೆ. ದಟ್ಸ್ ಆಲ್ ಯುವರ್ ಆನರ್. ಸಾಕ್ಷಿ ಆಧಾರಗಳನ್ನು ಪರಿಶೀಲಿಸಿದ ನಂತರ ಸದರಿ ಮನೋರಂಜನ್ ಕ್ಲಬ್ನ ನಿಜವಾದ ಮಾಲೀಕ ಫ್ರಾನ್ಸಿಸ್ ಅವರೇ ಎಂದು ನಿಶ್ಚಯವಾಗಿರುವುದರಿಂದ ಮಿಸ್ಟರ್ ಮಲ್ಲಿಕ್ ಅವರನ್ನು ಮತ್ತು ಅವರನ್ನು ನಿರಪರಾಧಿಗಳೆಂದು ತೀರ್ಮಾನಿಸಿ ಬಿಡುಗಡೆ ಮಾಡಲಾಗಿದೆ. ಈ ಅಕ್ರಮಗಳಿಗೆ ಕಾರಣಕರ್ತರಾದ ಫ್ರಾನ್ಸಿಸ್ ರವರಿಗೆ 3 ವರ್ಷ ಕಠಿಣ ಶಿಕ್ಷೆ ವಿಧಿಸಲಾಗಿದೆ. ಹಾಗೂ ಇನ್ನು ಮುಂದಾದರೂ ಪ್ರಾಸಿಕ್ಯೂಷನ್ನವರು ಮತ್ತು ಪೊಲೀಸ್ ಅಧಿಕಾರಿಗಳು ಆಪಾದನೆ ಪಟ್ಟಿ ಸಲ್ಲಿಸುವುದಕ್ಕೆ ಮುಂಚೆ ಕೂಲಂಕುಷವಾಗಿ ಪರಿಶೀಲಿಸಿ ನಂತರ ಕ್ರಮ ತೆಗೆದುಕೊಳ್ಳಬೇಕೆಂದು ನ್ಯಾಯಾಲಯವು ಆದೇಶಿಸುತ್ತದೆ. ಮಿಸಸ್ ಕಮಲಾದೇವಿ, ಜಸ್ಟ್ ಎ ಮಿನಿಟ್. ಥ್ಯಾಂಕ್ ಯು ವೆರಿ ಮಚ್. ಪ್ಲೀಸ್. ಥ್ಯಾಂಕ್ಸ್. ನೀವು ನನಗೆ ಮಾಡಿದ ಸಹಾಯಕ್ಕೋಸ್ಕರ ನಾನು ನಿಮ್ಗೆ ಏನ್ ಬೇಕಾದ್ರೂ ಕೊಡಿಸಿದ್ದ. ವಾಟ್ ಎವರ್ ಯು ವಾಂಟ್. ನನಗೇನು ಬೇಡ. ಮೊದಲು ಆ ಫ್ರಾನ್ಸಿಸ್ ಸಂಸಾರಕ್ಕೆ ಏನ್ ಕೊಡ್ಬೇಕೋ ಅದನ್ನ ಏರ್ಪಾಡು ಮಾಡಿ. ಖಂಡಿತ ಏರ್ಪಾಡು ಮಾಡ್ತೀನಿ. ಇಟ್ ಈಸ್ ಮೈ ವರ್ಡ್ ಆಫ್ ಆನರ್. ಜಸ್ಟ್ ಅ ಮೊಮೆಂಟ್. ಮಿಸ್ಟರ್ ಮಲ್ಲಿಕ್, ಈ ತರ ಲಾಯರ್ಗಳು ಯಾವಾಗ್ಲೂ ನೀನ್ ಸಹಾಯಕ್ಕಿರ್ತಾರೆ ಅಂತ ನೀನ್ ತಿಳ್ಕೊಂಡಿರೋದು ತಪ್ಪು. ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್, ಎವ್ರಿ ಡೇ ಇಸ್ ನಾಟ್ ಸಂಡೇ. 1 ಡಜನ್ ಚಿಕನ್ ಹೊಟ್ಟೆ ಕೊಟ್ಬಿಡು. ಅದು ಬೇಡ, ಚಿಕನ್ ಬರ್ತಾ ಇದೆ. ಹಾಯ್. ಹಾಯ್, ಹಲೋ ಮೈ ಚಿಕನ್. ಏಯ್, ಐ ಆಮ್ ನಾಟ್ ಚಿಕನ್. ಕಾಲ್ ಮಿ ಮೇರಿ. ಮೇರಿ. ಐ ಆಮ್ ಜೇಮ್ಸ್, ಸ್ಟಿಲ್ ಬ್ಯಾಚಲರ್. ನೋಡು, ಸಿಂಪಲ್ ಆಗಿ ನನ್ನ ಲಿಪ್ ಮೇಲೆ ಒಂದು ಪಿಂಪಲ್. ಜೇಮ್ಸ್, ಯಸ್. ಹೌದು, ನೀನ್ ಇನ್ನೂ ಯಾಕೆ ಮದ್ವೆ ಆಗಿಲ್ಲ? ನನ್ನ ಐಸಿಗೆ ಸೆಟಪ್ ಆಗೋ ಗರ್ಲ್ಸ್ ಸಿಕ್ಕಿಲ್ಲ. ಸ್ಟಿಲ್ ಐ ಆಮ್ ಬ್ಯಾಚಲರ್. ನೋ ವೈಫ್, ನೋ ಲೈಫ್. ಇದು ಹೀಗೆ ಮುಂದುವರಿತಾ ಹೋದ್ರೆ ಐ ಆಮ್ ಸರ್ಚಿಂಗ್ ಫಾರ್ ದ ನೈಫ್. ಜೇಮ್ಸ್, ನೀ ತುಂಬಾ ಚೆನ್ನಾಗಿ ಮಾತಾಡುತ್ತೆ. ಥ್ಯಾಂಕ್ ಯು, ಥ್ಯಾಂಕ್ ಯು. ಮೈ ಹಾರ್ಟಿ ಕಾಂಪ್ಲಿಮೆಂಟ್ಸ್ ಟು ಯು. You come to the point. ದೇವಿ, ಇದು ಸಾಲ್ದು. ಏ ಕೆಂಪಣ್ಣ, ನೀನ್ ಅಂಗಡಿ ಕೊಡು. ಕೂತ್ಕೊಳ್ಳಿ ಮೇಡಮ್. ಪ್ಲೀಸ್ ಬನ್ನಿಮ್ಮ. ಯಾರೋ ಇಲ್ಲಿ ಕೂತ್ಕೊಳ್ಳೋ. ಬನ್ನಿ ಸರ್. ಪ್ಲೀಸ್ ಕಮ್. ವೆಲ್ಕಮ್ ಸರ್, ಪ್ಲೀಸ್. ಇವರು ಸಿಐಡಿ ಆಫೀಸರ್ ರಾಜಶೇಖರ್ ಅಂತ. ಯೋಧಾಳ್ರು ಕಾಕಿ ಹಾಕೊಂಡವರೆಲ್ಲ ಜೀನಿಯಸ್ ತಿಳ್ಕೊಂಡಿರೋ ಎಗೋಯಿಸ್ಟ್. ಇವರು ಇದೀನೇನು ಓವರ್ ಕಾನ್ಫಿಡೆನ್ಸ್ ಇನ್ ದ ಮೆರಿಟ್ ಕ್ರಿಮಿನಲ್ ಲಾಯರ್. ಇಷ್ಟು ಲೇಟ್ ಆಗಿ ಬಂದ್ರೆ ಹೇಗೆ? ಪ್ರೋಗ್ರಾಮ್ ಕೆಟ್ಟಡಿ. ಡ್ಯಾಡಿ ಇದ್ದಾರೆ. ಅಲ್ಲೇ ಇದೆಯಲ್ಲ.
ಸೀಮಾ ಟೈಮ್ ಆಯ್ತು. ಓಕೆ ಬರ್ತೀನಿ. ಅಯ್ಯೋ ಪಾಪ ವಿದ್ಯಾರ್ಥಿಗಳು ಕಲಿಯಲು ಬಂದ ಕುರಿಗಳು 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 ಕುರು ಪಾಪ ಅಯ್ಯೋ ಪಾಪ ಅಯ್ಯೋ ಪಾಪ ವಿದ್ಯಾರ್ಥಿಗಳು ಕಲಿಯಲು ಬಂದ ಕುರಿಗಳು 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 ವಿದ್ಯಾರ್ಥಿಗಳು ಕಲಿಯಲು ಬಂದ ಕುರಿಗಳು 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 ಮೊದಲು ಟೀಚರ್ ಸ್ಟ್ರೈಕು ಆಮೇಲೆ ಸ್ಟೂಡೆಂಟ್ ಸ್ಟ್ರೈಕು ಬಳಿಕ ಊರೇ ಬಂದು ಜೊತೆಗೆ ಪಾಠ ಬಂದ್ ಪರೀಕ್ಷೆ ಮಾರ್ಕಲ್ಲಿ ಗೋಲ್ಮಾಲ್ ಮಾಡ್ತಾರೆ, ಕಂಪ್ಯೂಟರ್ ಮೇಲೆ ತಪ್ಪನ್ ಹಾಕ್ತಾರೆ. ಪರೀಕ್ಷೆ ಮಾರ್ಕಲ್ಲಿ ಗೋಲ್ಮಾಲ್ ಮಾಡ್ತಾರೆ, ಕಂಪ್ಯೂಟರ್ ಮೇಲೆ ತಪ್ಪನ್ ಹಾಕ್ತಾರೆ. ಅಯ್ಯೋ 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 ಕತಿ ಹೀಗಾಯ್ತಲ್ಲ, ಹೀಗಾಯ್ತಲ್ಲ. ಅಯ್ಯೋ ಪಾಪ ವಿದ್ಯಾರ್ಥಿಗಳು ಕಲಿಯಲು ಬಂದ ಕುರಿಗಳು 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 ಅಯ್ಯೋ ಪಾಪ ಅಯ್ಯೋ ಪಾಪ ಅಯ್ಯೋ ಪಾಪ ಅಯ್ಯೋ ಪಾಪ. ಸಾಲ್ಟ್ ಸ್ವಲ್ಪ ಕಡಿಮೆ ಇದೆ ಸರ್. ಅಪ್ಪ ನೀವು ನನ್ನ ಪ್ರೋಗ್ರಾಮ್ ಬಗ್ಗೆ ಏನು ಹೇಳೇ ಇಲ್ವಲ್ಲ. ಚೆನ್ನಾಗಿತ್ತಪ್ಪ, ಗುಡ್. ಇದ್ರಗಳಿಂದ ನಾನು ನೋಡ್ದೆ ಚಿಕ್ಕ ಯಜಮಾನ್ರೆ, ನಿಮ್ ಜೊತೆಲಿ ಪಾರ್ಟ್ ಮಾಡ್ದಲ್ಲ ಆ ಹುಡುಗಿ, ಆಕೆನ ನಿಮ್ ಜೊತೆಲೆ ನಾನು ಎಲ್ಲೋ ನೋಡಿದ್ದೀನಿ. ಐ ಆಮ್ ಕರೆಕ್ಟ್, ಐ ಹ್ಯಾವ್ ಸೀನ್ ಸಮ್. ಇಲ್ಲ ಅಪ್ಪ, ಈ ಜೇಮ್ಸ್ ಕೈ ಅಡಿಗೆ ತಿಂದು ತಿಂದು ನೀವು ಬೇಜಾರಾಗಿಲ್ವಾ? ಇಂಪೋರ್ಟೆಡ್ ವಿಷಯ ಅದಲ್ಲ, ನೀವೇನೋ ನೋಡ್ದೆ ಅಂತ ಹೇಳಿದ್ರಲ್ಲ, ಅಲ್ಲಿಗೆ ಬರ್ತಿದ್ದಾನೆ. ಸರ್ ನಾನು ಬಹಳ ಹಿಂದಿಂದ ನೋಡ್ತಿದ್ದೆ ಸರ್, ಸ್ಪೆಕ್ಸ್ ಬೇರೆ ಮರ್ತು ಬಿಟ್ಟಿದ್ನ, ಮಂಜು ಮಂಜಾ ಕಾಣ್ತಾ ಇತ್ತು ಸರ್. ಅಂದ್ರೆ ರಿಟೈರ್ಮೆಂಟ್ ರೆಡಿ ಆಗಿದ್ದೀರಾ ಅಂತ ಹೇಳಿ. ಅಪ್ಪ ಜೇಮ್ಸ್ಗೆ ರಿಟೈರ್ಮೆಂಟ್ ಕೊಡಿ ಅಂತ ನಾನು ಹೇಳಿಲ್ಲ, ಅಡಿಗೆ ಕೈನ ಪಾಯಿಸಿ ಅಂತ ಹೇಳಿ. ಅಂದ್ರೆ ಓ ಐ ಕ್ಯಾಚ್ ದ ಪಾಯಿಂಟ್. ಯಜಮಾನ್ರೆ, ಚಿಕ್ಕ ಯಜಮಾನ್ರು ಮೊದಲೇ ವಿಷಯ ಹೇಳ್ತಾ ಇದ್ದಾರೆ. ಕಂಗ್ರಾಚುಲೇಷನ್, ಥ್ಯಾಂಕ್ ಯು ವೆರಿ ಮಚ್. ಐಸಿ, ಯಾರೋ ಹುಡುಗಿ? ಅದೇಪ್ಪ, ಜೇಮ್ಸ್ ಹೇಳಿದ ಹುಡುಗಿನೇ, ಅರುಣ ಅಂತ. ನಾನು ಆ ಹುಡುಗಿನ ಲವ್ ಮಾಡ್ತಾ ಇದೀಯಾ? ನೋಡು ರಾಮು, ನಿನ್ನ ಎಜುಕೇಶನ್ ಮುಗಿದು ಇನ್ನೊಬ್ಬ ಪೊಲೀಸ್ ಆಫೀಸರ್ ಆಗೋವರೆಗೂ ಈ ಲವ್ ಮದುವೆ ಬಗ್ಗೆ ಮರ್ತು ಬಿಡು. ನಾನು ಹಾಗೆ ಅನ್ಕೊಂಡಿದ್ದೆ ಅಪ್ಪ. ಆ ಹುಡುಗಿ ತಂದೆಗೆ ತುಂಬಾ ಮೈ ಹುಷಾರಿಲ್ಲ, ಅವಳು ಒಬ್ಳೆ ಮಗಳು. ಆದಷ್ಟು ಬೇಗನೆ ಅವಳು ಮದುವೆ ಅವ್ರ ಕಣ್ಣು ಮುಂದೆ ನಡಿಬೇಕು ಅನ್ನೋದು ಅವ್ರ ಆಸೆ. ಅದಕ್ಕೆ ನಾನು ನಿಮ್ಮ ಹತ್ರ ಪರ್ಮಿಷನ್ ಕೇಳ್ತಾ ಇದ್ದೀನಿ. ಇದರಿಂದ ನನ್ನ ಎಜುಕೇಶನ್ಗೆ ಯಾವುದೇ ರೀತಿ ತೊಂದರೆ ಆಗದ ಹಾಗೆ ನಾನು ನೋಡ್ಕೋತೀನಪ್ಪ. ಇಟ್ಸ್ ಅ ಪ್ರಾಮಿಸ್. ನಿನಗೆ ಹೆಣ್ಣು ಹುಡುಗಿ ಹತ್ರ ಕೆಲವು ಕ್ವಾಲಿಟೀಸ್ನ ನಾನು ಎದುರು ನೋಡ್ತೀನಿ. ನೀವ್ ಎದುರು ನೋಡೋ ಎಲ್ಲಾ ಕ್ವಾಲಿಟೀಸು ಆ ಹುಡುಗಿ ತೆರೆದಿಯಪ್ಪ. ಆದ್ರೆ ಒಂದು, ಆ ಹುಡುಗಿ ಮನೆಯವರು ಶ್ರೀಮಂತರಲ್ಲ. ಛೇ ಛೇ, ಇಷ್ಟೇನ ನಿನ್ ತಂದೆನ ನೀನು ಅರ್ಥ ಮಾಡ್ಕೊಂಡಿರೋದು? ರಾಮು, ನಾನು ಹುಡುಕ್ತಿರೋದು ಈ ಮನೆನ ಬೆಳಗೋಂತ ಸೊಸೆ, ನನ್ ಮಗನ ಕೊಂಡ್ಕೊಳ್ಳೋಂತ ಬೀಗರ್ನಲ್ಲ. ಅಂದ್ರೆ ನಂಬರ್ 1, ಹುಡುಗಿ ನೋಡಕ್ ಚೆನ್ನಾಗಿರ್ಬೇಕು. ಓಕೆ. ನಂಬರ್ 2, ಮನತನದ ಹೆಣ್ಣಿಗಿರ್ಬೇಕಾದ ನಯ ವಿನಯ ಲಜ್ಜೆ, ಅದು ಓಕೆ. ನಂಬರ್ 3, ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ಆ ಹುಡುಗಿ ಒಳ್ಳೆ ಮನತನದಿಂದ ಬಂದಿರೋಳಾಗಿರ್ಬೇಕು. ಯಾಕೆಂದ್ರೆ ಈ ಮನೆಗೆ ನಾವು ಏನ್ ತಂದಿದೀವಿ ಅನ್ನೋದು ಮುಖ್ಯ ಅಲ್ಲ, ಯಾರ್ ಮನೆಯಿಂದ ಹುಡುಗಿನ ತಂದಿದೀವಿ ಅನ್ನೋದು ಮುಖ್ಯ. ಮೈ ಪಾಯಿಂಟ್ ಇಷ್ಟು ತಾನೆ. ಮದುವೆ ಡೇಟ್ ಫಿಕ್ಸ್ ಮಾಡ್ಬಿಡಿ. ಹೋಲ್ಡ್ ಆನ್ ಯಜಮಾನ್ರೆ, ನೀವೇ ಫಾಸ್ಟ್ ಅಂದ್ರೆ ನಿಮ್ ಮಗ ನಿಮಗಿಂತ ಫಾಸ್ಟ್. ಚಿಕ್ಕ ಯಜಮಾನ್ರೆ, ಮೊದಲು ನಿಮ್ ತಂದೆಯವರು ಹೋಗಿ ಆ ಹುಡುಗಿ ಅಪ್ಪ ಅಮ್ಮನ್ನ ನೋಡ್ಬೇಕು.
ನಿಮ್ಮ ಹುಡುಗಿನ ನಮ್ಮ ಹುಡುಗನ ಕೊಡ್ತೀರಾ ಅಂತ ಕೇಳಬೇಕು. ಅದಕ್ಕೆ ಅವರು ಒಪ್ಪಬೇಕು. ಆಮೇಲೆ ತಾಂಬೂಲ ಬದಲಾಯಿಸ್ಕೋಬೇಕು. ಆಮೇಲೆ ಮುಹೂರ್ತ ನಿಶ್ಚಯ ಮಾಡಬೇಕು. ಆಮೇಲೆ ಪಿಪ್ಪಿ 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 ಡುಮ್ ಟಕ ಡುಮ್ ಟಕ ಡುಮ್ ಟಕ ಡುಮ್. ಅಮ್ಮ ಅರುಣ ರೆಡಿನೇನಮ್ಮ? ನಾನ್ ರೆಡಿ, ನೀವ್ ರೆಡಿನಪ್ಪ? ನಾನ್ ರೆಡಿ ಆಗಿದ್ದೇನಮ್ಮ. ಅಯ್ಯೋ, ಈ ಶರ್ಟ್ ಬೇಡಪ್ಪ, ಬೇರೆ ಶರ್ಟ್ ಹಾಕೊಳ್ಳಿ. ಅವ್ರು ನೋಡ್ಲಿಕ್ ಬರೋದು ನಿನ್ನಮ್ಮ, ನನ್ನಲ್ಲ. ಅದಕ್ಕೋಸ್ಕರ ಏನು ಗತಿ ಇಲ್ದೋಡ್ತಾರ ಈ ಮಾಸಿದ ಬಟ್ಟೆ ಹಾಕೋಬೇಕಾ? ಇರಿ. ಇದನ್ನ ಹಾಕೊಳ್ಳಿ. ಬಂದ್ರು ಅಂತ ಕಾಣುತ್ತೆ, ನೀವ್ ಬೇಗ ರೆಡಿ ಆಗಿಪ್ಪ. ಆಯ್ತು. ನಮಸ್ತೆ, ಕುತ್ಕೊಳ್ಳಿ. ರಾಮು ನಿನ್ ಬಗ್ಗೆ FIR ಎಲ್ಲ ಕೊಟ್ಟಿದ್ದಾನೆ. ಎಲ್ಲಮ್ಮ ನಿನ್ ತಂದೆ? ಇದೋ ಬಂದ್ರು. ಅಪ್ಪ ಬಂದೆ ಅಮ್ಮ. ನಮಸ್ತೆ. ಹಲೋ, ಪೊಲೀಸ್ ಸ್ಟೇಷನ್ ಇದ್ದಾರೆ ಸರ್. ಸ್ಪೀಕಿಂಗ್. ನಾನ್ ಕೊಲೆ ಮಾಡ್ಲಿಲ್ಲ, ನಾನ್ ಕೊಲೆ ಮಾಡ್ಲಿಲ್ಲ, ನನ್ನ ದಣಿ ನಾನ್ ಕೊಲೆ ಮಾಡ್ಲಿಲ್ಲ, ನಾನ್ ಕೊಲೆ ಮಾಡ್ಲಿಲ್ಲ ಸರ್. Sure. ಕಳ್ತನ ಮಾಡ್ಬಿಟ್ಟು ನಮ್ಮಣ್ಣ ಕೊಲೆ ಮಾಡ್ಬಿಟ್ಟಿದ್ದಾನೆ ಸರ್. ಇಲ್ಲ ಸರ್, Search. ನಾನೀಗ ಕೊಲೆ ಮಾಡ್ಲಿಲ್ಲ. ಇಲ್ಲ, ನಾನ್ ಕಳು ಮಾಡ್ಲಿಲ್ಲ, ಅವರೇ ಕೊಟ್ಟಿದ್ದು. ಅರಸ್ಟ್. ರಾಮು, get up. ಬಾ ಮನೆಗೆ ಹೋಗೋಣ. ಯಾಕಪ್ಪ? ಈ ಮದುವೆ ನಡೆಯಕ್ಕೆ ಸಾಧ್ಯವಿಲ್ಲ. ನನ್ನ ಮೇಲೆ ತಂದೆ ಅನ್ನೋ ಗೌರವ ನಿನಗೆ ಕಿಂಚಿತಾದ್ರೂ ಇದ್ರೆ ಮಾತಾಡ್ದೆ ನನ್ನ ಜೊತೆ ಬಾ. ಅಲ್ಲಪ್ಪ, ಮತ್ತೆ ನಾವು Shut up. ಅಪ್ಪ ಅಪ್ಪ ರಾಮು, ಅರುಣ, ಅಪ್ಪ ಅವರು ಎಲ್ಲ ನನ್ಗಾಯ್ತನಮ್ಮ. ಅಪ್ಪ, ತಂದೆ ಅನ್ನೋ ಗೌರವ ನನ್ನ ಮೇಲಿದ್ರೆ ನನ್ ಜೊತೆ ಹೊರಟು ಬಾ ಅಂದ್ರಿ. ಎರಡನೇ ಮಾತಾಡದೆ ನಾನು ಹೊರಟು ಬಂದೆ. ಆದ್ರೆ ಇದ್ದಕ್ಕಿದ್ದ ಹಾಗೆ ನಿಮ್ ಮನಸ್ಸನ್ನೇ ಬದಲಾಯಿಸ್ತಿರಲ್ಲ, ಯಾಕೆ? ನಾನು ಏನೇ ಮಾಡಿದ್ರು ನೀನ್ ಒಳ್ಳೇದಕ್ಕೆ ಅನ್ನೋ ಭರವಸೆ ನಿನ್ಗೆ ಇದೆಯೋ ಇಲ್ವೋ? ಭರವಸೆಗೂ ಇದಕ್ಕೂ ಯಾವ ಸಂಬಂಧನೂ ಇಲ್ಲ. ನೀವು ಕಾರಣ ಹೇಳಲೇಬೇಕು. ಕಾರಣ ಹೇಳಲೇಬೇಕಾ? ಅರುಣ ತಂದೆ ಒಬ್ಬ ಕೊಲೆಗಾರ. ನಾನ್ ಕೊಲೆಗಾರನಲ್ಲ, ನಾನ್ ಕೊಲೆಗಾರನಲ್ಲ, ನಾನ್ ನಿರಪರಾಧಿ. ನನ್ನ ಮಾತಂಬಿ. ಆರ್ಡರ್. ಯುವರ್ ಆನರ್, ಇಫ್ ಕೋರ್ಟ್ ಪರ್ಮಿಟ್ಸ್, ಐ ವಿಶ್ ಟು ಟೇಕ್ ದಿಸ್ ಕೇಸ್. ಪರ್ಮಿಷನ್ ಗ್ರಾಂಟೆಡ್. ಕಮಲಾದೇವಿ ಅಂತ ಲಾಯರು ನನ್ನ ಪರವಾಗಿ ವಾದ ಮಾಡಿದ್ರು. ಸರಿಯಾದ ಸಾಕ್ಷ್ಯಾಧಾರಗಳಿಲ್ಲದ್ರಿಂದ ಕೋರ್ಟ್ ನನ್ನನ್ನು ಬಿಡುಗಡೆ ಮಾಡಿತು. ಸರಿಯಾದ ಸಮಯಕ್ಕೆ ಬಂದು ನನಗೆ ಸಹಾಯ ಮಾಡದೇ ಇದ್ರೆ ಇನ್ನೂ ಜೈಲ್ ಕಮ್ಮಿಯಿಂದ ಹೊರಕ್ಕೆ ಆಗ್ತಿದ್ದಿಲ್ಲ. ಆದರೂ ಆ ರಾಜಶೇಖರೇ ಆ ಕಮಲಾದೇವಿ ಆರ್ಗ್ಯೂ ಮಾಡೋ ಚಮತ್ಕಾರಕ್ಕೆ ಬೆರಗಾಗಿ ಕೋರ್ಟ್ ಅವನ್ನ ಬಿಡುಗಡೆ ಮಾಡ್ತು. ಕಾನೂನ್ ಜೊತೆ ಆಟ ಆಡಿ ಕ್ರಿಮಿನಲ್ಸ್ ನ ಬಿಡಿಸೋದೆ ಅವಳ ಕೆಲಸ. ಐ ಹೇಟ್ ಹರ್. ಆತನಿಗೆ ಶಿಕ್ಷೆ ಕೊಡಿಸ್ಬೇಕೇ ಹೊರತು ತಂದೆ ಮಾಡಿದ ಈಗ ನೀ ಸೊಸೆಯಾಗಿ ಬರ್ಬೇಕು ಅಂತ ಮದುವೆ ಮಾಡ್ಕೋತಿರೋನು ನನ್ನ ಜೀವನ ಸಂಗಾತಿಯಾಗಿ ಯಾರು ಬರ್ಬೇಕು ಅನ್ನೋದನ್ನ ತೀರ್ಮಾನಿಸೋ ಹಕ್ಕು ನನಗೂ ಇದೆ. ನಾನ್ ನಿನ್ ತಂದೆ ಆಗಿರೋದ್ರಿಂದ ನನ್ನ ಹಕ್ಕಿಗೆ ಪ್ರಾಮುಖ್ಯತೆ. ನೀನ್ ಈ ಮನೇಲಿರೋವರೆಗೂ ನನ್ನ ಇಷ್ಟದ ಪ್ರಕಾರನೇ ನಡಿಬೇಕು. ತಂದೆ ಮಾತು ಗೌರವ ಕೊಡೋ ಮಗನಾಗಿರ್ತೀಯೋ ಅಥವಾ ನೀನ್ ಪ್ರೀತಿಸಿದ ಹುಡುಗಿಗೋಸ್ಕರ ತಂದೆ ಮಾತನ್ನು ಉಲ್ಲಂಘಿಸಿ ನೀನೇ ನಿರ್ಧಾರ ಮಾಡ್ಕೋ. ನಮ್ ತಂದೆ ಒಬ್ಬ ಪ್ರಿನ್ಸಿಪಲ್ಡ್ ಅಂಡ್ ಆನೆಸ್ಟ್ ಪೊಲೀಸ್ ಆಫೀಸರ್. ಅವ್ರೇನೇ ಮಾತಾಡಬೇಕಾದ ಸಾಕ್ಷ್ಯಾಧಾರಗಳನ್ನು ಇಟ್ಕೊಳ್ಳದೆ ಮಾತಾಡೋಲ್ಲ ಅನ್ನೋ ನಂಬಿಕೆ ಹೇಳಿದ್ದೇ ನನಗೆ ಸರಿ ಅನ್ಸುತ್ತೆ. ಆಗಿರಬಾರ್ದು ಅಂತ ನನಗೆ ಗೊತ್ತಾದ್ರೆ ಸಾಸೋದ್ರಲ್ಲಿ ನೀವೆಷ್ಟು ಗಟ್ಟಿಗರೋ ನಿಮ್ ಮಗನಾಗಿ ನಾನು ಅಷ್ಟೇ ಗಟ್ಟಿಗ. ನಾನು ಆ ಹುಡುಗಿನೇ ಮದುವೆ ಮಾಡ್ಕೊಳ್ಳೋದು ಅಂತ ತೀರ್ಮಾನಿಸಿದ್ದೀನಿ. ರಾಮು, ನೀನ್ ಚಿಕ್ಕವನಾಗಿದ್ದಾಗ ಊಟ ಮಾಡಕ್ಕೂ ಬರ್ದೇ ಇದ್ದಾಗ ಈ ಕೈಯಿಂದನೇ ಕಣ ಊಟ ಮಾಡಿಸಿದ್ದು. ನಡೆಯೋಕ್ಕೂ ಬರ್ದೆ ಮುಗ್ಗರಿಸಿ ಬೀಳ್ದಾಗ ಈ ಕೈಯಿಂದನೇ ಕಣ ಎತ್ತಾಡ್ಸಿದ್ದು. ನಿನಗೆ ಸ್ನಾನ ಮಾಡಿಸಿದ್ದು, ಬಟ್ಟೆ ಹಾಕಿದ್ದು, ತಲೆ ಬಾಚಿದ್ದು ಎಲ್ಲ ಈ ಕೈಯಿಂದಾನೆ ಕಣೋ. ಆದ್ರೆ ಇವತ್ತು ಈ ಕೈಯಿಂದಾನೆ ನಿನ್ನನ್ನು ಒಡೆಯಾಗಿ ಮಾಡ್ಬಿಟ್ಟಿಯಲ್ಲೋ.
ವೇಟ್, ಬಾಗಿಲು ಹೊರಗಡೆ ಕಾಲಿಡಕ್ ಮುಂಚೆ ನೀನ್ ಚೆನ್ನಾಗಿ ಯೋಚನೆ ಮಾಡಿ ಒಂದು ನಿರ್ಧಾರಕ್ಕೆ ಬಂದಿದ್ಯಾ ಅಂತ ನಾನು ತಿಳ್ಕೊಂಡಿದ್ದೆ. ಯಾಕೆಂದ್ರೆ ಒಂದು ಸಲ ಈ ಮನೆಯಿಂದ ಹೊರಗಡೆ ಹೋದವ್ರಿಗೆ ಮತ್ತೆ ಇಲ್ಲಿ ಜಾಗ ಇಲ್ಲ. ರಾಮು ನಮ್ಮ ಮಗ ನನಗೆ ಹುಟ್ಲಿಲ್ಲ ಅಂತ ತಿಳ್ಕೊಂಡ್ಬಿಡ್ತೀನಿ. ಗಾಟ್ ಇಟ್. ಐ ಆಮ್ ಸಾರಿ, ನನಗೆ ಬೇರೆ ದಾರಿನೇ ಇಲ್ಲ. ನೋ ನೋ ನೋ, ಡೋಂಟ್ ಅಪಾಲಜೈಸ್. ಕೊನೆ ತನಕ ಜೊತೆಲಿರ್ತೀನಿ ಅಂತ ಅಗ್ನಿ ಸಾಕ್ಷಿಯಾಗಿ ಕೈ ಹಿಡಿದು ಸಪ್ತಪತಿ ತುಳಿದವಳೆ ಹೊರಟೋದ್ಲು. ಇನ್ನಿಂದೇನು? ಆದ್ರೆ ಐ ಆಮ್ ನಾಟ್ ಯು ನಾಟ್ ಮೀ. ಗುಂಡಿಗೆ ಇರೋರು ಹೇಳಿ, ಯಾರು ನಾನು ಕರೆದಿದ್ದು? ಯಾರನ್ನೇ? ನಾನೇ ಕಣಪ್ಪ ಕರೆದಿದ್ದು. ನೀವ ಕರೀರಿ, ಏನ್ ಬೇಕಾದ್ರೂ ಕರೀರಿ. ನಮ್ಮ ರಾಜನಿಗೆ ಜನ್ಮ ಕೊಡಿ, ಜನ್ಮೇಶ್ವರಿ, ಏನ್ ಬೇಕಾದ್ರೂ ಕರೀರಿ. ನಿಮ್ ಕಣ್ಣಲ್ಲಿ ನೀರು, ಹೆಂಗಸರು ಕಣ್ಣಲ್ಲಿ ನೀರು ನನಗೆ ಬಹಳ ಫೀಲ್ ಆಗುತ್ತೆ. ಈಗ ನಿಮ್ ಫೀಲಿಂಗ್ ಏನು? ಏನ್ ಹೇಳಪ್ಪ, ನನ್ ಮಗ 3 ದಿನದಿಂದ ಪತ್ತೆನೇ ಇಲ್ಲ. ಅವನು ಒಂದಿನಾನು ನನಗೆ ಹೇಳಿದ ಹೊರ ಉಳ್ಕೊಂಡವನಲ್ಲ. ಆ ದಿನ ಲಾಯರ್ ಕಮಲಾದೇವಿ ಮನೇಲಿ ಅವನ್ ಮೈ ಮೂಳೆ ಮುರಿಯ ಹಾಕೊಡಿದ್ರು. ಈಗ ಅವರೇ ಏನೋ ಮಾಡ್ಬಿಟ್ಟವ್ರೆ ಅಂತ ನನ್ ಭಯ ಆಗ್ತಾ ಇದೆಯಪ್ಪ. ಬಾಮ, ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡೋಣ. ನಾ ಆಗ್ಲೇ ಹೋಗ್ ಬಂದೆ ಕಣಪ್ಪ. ನಮ್ಮಂತ ಬಡವ್ರ ಮಾತನ್ನ ಅವರೆಲ್ಲಪ್ಪ ಕೇಳ್ತಾರೆ. ಕಂಪ್ಲೇಂಟ್ ಬರ್ಸ್ಕೊಂಡು ಫೋಟೋ ಇಸ್ಕೊಂಡ್ರು. ಸಿಕ್ಕಿದ್ಮೇಲೆ ಹೇಳ್ ಕಳಿಸ್ತೀವಿ ಅಂದ್ಬಿಟ್ರು. ಆದ್ರೂ ಕರಳು ಕೇಳಲಿಲ್ಲ. ಆ ಕಮಲಾದೇವಿನೇ ವಿಚಾರಿಸೋಣ ಅಂತ ಹೋದ್ರೆ ಕಾಂಪೌಂಡ್ಗೂ ಸೇರಿಸ್ಲಿಲ್ಲಪ್ಪ. ಲೇ ಕಮಲಾದೇವಿ, ನೀನು ಬಿತ್ರಿ, ಆದ್ರೆ ನಾನು ಬಲು ಛತ್ರಿ. ಡೋಂಟ್ ವೆರಿ, ಹಾಕ್ತೀನಿ ನಿನ್ ಕತ್ರಿ. ಈ ರಂಗೂನ್ ರೌಡಿ ರಂಗ ನೋಡಿದ್ರೆ ಡಂಗು ಬಡಿಬೇಕು. ಏನೋ ನಮ್ಮ ಹುಡುಗರು ತಕರಾರು ಮಾಡಿ ಕೋರ್ಟ್ವರೆಗೂ ಬಂದ್ರೆ ಕಟ್ಕಟ್ಟೆ ಮೇಲೆ ಹತ್ತಿಸ್ತೀಯ. ಲೇ, ನಿನ್ನ ನಮ್ಮನೆ ಕಿಟಕಿ ಮೇಲೆ ಹತ್ತಿಸ್ತೀನಿ. ಬಿಟ್ಟಕಲಾಡಿ ಮಿಕ್ ಮಾಡ್ತಾನೆ ಕಿಲಾಡಿ. ಅಮ್ಮ, ನಾಳೆ ಇಷ್ಟೊತ್ತಿಗೆ ನಿಮ್ಮ ಮಗ ರಾಜ ಅಲ್ಲ, ನನ್ನ ಬ್ರದರ್ ರಾಜ ಇಲ್ಲಿರ್ತಾನೆ. ಆ ಸಂತೋಷ ಸಮಾರಂಭನ ಆಚರಿಸಬೇಕಾದ್ರೆ ನನಗೆ ತಂಪು ಇಂಪು ಸೊಂಪು, ಅಯ್ಯ ತಂಪಂಪು. ತಗೊಳ್ಳಿ ಸರ್ ಚೇಂಜ್. ಥ್ಯಾಂಕ್ ಯು. ರಾಜಾ, ಹೇ ರಾಜಾ. ರಾಜಾ, ಏನೋ ಏನಾಯ್ತು? ಏನಿಲ್ಲ. ಯಾಕೋ ಒಂಥರ ಸಪ್ಪಿದ್ಯಾ? ಏನಾಯ್ತು ಹೇಳ. ಏನೋ ಮುಚ್ಚಿಡ್ತಾ ಇದ್ಯಾ. ನನ್ನ ಹತ್ರ ಹೇಳೋಕ್ ಯಾಕೋ ನಿನಗೆ ಸಂಕೋಚ? ಹೋಗ್ಲಿ, ನಿನಗೂ ಸೀಮಾಗೂ ಏನಾದ್ರೂ? ಸೀಮಾ ನನ್ನ ನೋಡ್ಬೇಕು ಅಂತ ಹೇಳ್ ಕಳ್ಸಿದ್ಲು. ಅವ್ರ ಮನೆ ಹತ್ರ ನಾ ಹೋದೆ. ಹಾಯ್ ರಾಜಾ, ವಾಟ್ ಎ ಸರ್ಪ್ರೈಸ್. ವೆಲ್ಕಮ್. ಏನಾಯ್ತು? ಸ್ವಲ್ಪ ಸಣ್ಣಗಾಗ್ಬಿಟ್ಟಿದ್ಯಾ? ಬಾ. ನಿಮ್ ಲವ್ ಬಗ್ಗೆ ಸೀಮಾ ಎಲ್ಲ ಹೇಳಿದ್ರು ಅಲ್ವಾ? ನನಗೊಂದು ಮಾತು ತಿಳಿಸ್ಬಾರ್ದಾಗಿತ್ತ? ಆಮ್ ಐ ನಾಟ್ ಯುವರ್ ಫ್ರೆಂಡ್? ಇಟ್ಸ್ ಆಲ್ ರೈಟ್. ಅಂದ್ಹಾಗೆ ಮಮ್ಮಿ ಸೀಮಾ ಹೊರಗಡೆ ಹೋಗಿದ್ದಾರೆ. ಇನ್ನೇನು ಬಂದ್ಬಿಡ್ತಾರೆ. ಕಮಾನ್ ಲೆಟ್ಸ್ ಹ್ಯಾವ್ ಅ ನೈಸ್ ಟೈಮ್. ಅಬ್ಬಬ್ಬಬ್ಬ, ಏನ್ರ ಇವತ್ತು ಇಷ್ಟೊಂದು ಚಳಿ? ನಿಮಗೆಲ್ಲ ಚಳಿ ಆಗ್ತಾ ಇಲ್ಲ? ಚಳಿ ಆಗ್ತಾ ಇದೆ. ಎಕ್ಸ್ಕ್ಯೂಸ್ ಮೀ. ಇದು ಬರೀ ಸ್ಯಾಂಪಲ್. ತೀರಕ್ಕೆ ನನ್ನ ಮಗನೇ, ತೀ ಪ್ರೇಮ. ಇನ್ನೊಂದ್ ಸಾರಿ ನೀನಾದ್ರೂ ನನ್ನ ತಂಗಿ ಸುದ್ದಿಗೆ ಬಂದ್ರೆ ನಿನ್ನ ನಾವಿರೋದು ಗುಡಿಸಲ್ನಲ್ಲಿ. ಅವ್ರ ಕಡೆ ಗುಂಡಾಗಳು ಅಲ್ಲಿಗೂ ಬಂದು ಗಲಾಟೆ ಮಾಡಿದ್ರೆ ನಮ್ ತಾಯಿ ಮನಸ್ಸಿಗೆ ಎಲ್ಲಿ ನೋವಾಗುತ್ತೋ ಅಂತ ಹೆದರಿ ಮನೆಗೂ ಹೋಗದೆ ಹೀಗೆ ಸುತ್ತಾಡ್ತಾ ಇದ್ದೀನಿ ರಾಮು. ರಾಜಾ, ನಿನ್ ಕೇಸ್ ನನಗಿಂತ ಬೆಟ್ರು. ನಿನ್ಗೆ ಯಾರೋ ಬೇರೆಯವ್ರು ಹೊಡೆದ್ರು, ಆದ್ರೆ ನನ್ಗೆ ತಾಯಿ ಇಲ್ಲದ ನನ್ನ ತಾಯಿ ತಂದೆ ಇಬ್ರು ಆಗಿದ್ ನಮ್ಮ ಅಪ್ಪನೇ ಹೊಡೆದ್ರು. ಯಾಕೆ? ನಾನು ಪ್ರೀತಿಸಿದ ಹುಡುಗಿ ತಂದೆ ಯಾವಾಗಲೂ ಏನೋ ಒಂದು ಅಪರಾಧ ಮಾಡಿದ್ರಂತೆ. ಆ ಅಪರಾಧಕ್ಕೂ ಆ ಹುಡುಗಿಗೂ ಏನ್ ಸಂಬಂಧ? ಅದಕ್ಕೆ ಆ ಸಂಬಂಧನೇ ಬೇಡ ಅಂತ ನಮ್ಮ ಅಪ್ಪ ಬೈದ್ಬಿಟ್ರು. ನಾನು ಮನೆನೇ ಬಿಟ್ಟು ಬಂದ್ಬಿಟ್ಟೆ. ಏನು ಯೋಚನೆ ಮಾಡ್ತಿದ್ದೀಯಾ? ಎಲ್ಲ ನಮ್ಮ ಹಣೆ ಬಾಕಣಪ್ಪ. ನಿಜವಾಗ್ಲೂ ನಿನ್ ಮನೆಗೆ ಹೋಗೋದೇ ಇಲ್ವಾ? ಇಲ್ಲ ರಾಮು. ಸರಿ, ಒಂದ್ ಕೆಲಸ ಮಾಡು. ನಿನ್ಗೆ 2 ಹೊತ್ತು ಊಟ, ಉಳ್ಕೊಳ್ಕೊಂಡ್ ಜಾಗ ಬೇಕು ತಾನೆ? ಅದಕ್ಕೆ ಏರ್ಪಾಟ್ ನಾನ್ ಮಾಡ್ತೀನಿ. ಡೋಂಟ್ ವರಿ. ಈಗ ನೀನ್ ಏನ್ ಮಾಡ್ತೀಯಾ? ನೆಟ್ಟಿಗೆ ನಮ್ಮ ಮನೆ ಹೋಗ್ತೀಯಾ. ಈಗ ಇಲ್ಲಿ ನನ್ ಜೊತೆ ನೀನ್ ಏನೇನು ಬಡ ಅಂತ ಹೇಳ್ದ್ಯೋ ಅದನ್ನೆಲ್ಲ ನಮ್ಮ ಅಪ್ಪನ ಜೊತೆ ಹೋಗಿ ವರದಿ ಒಪ್ಪಿಸ್ತೀಯ. ಆಮೇಲೆ ನೋಡು ಹೇಗಿರುತ್ತೆ ಟ್ರೀಟ್ಮೆಂಟ್. ಬೇಡ ಕಣೋ. ಅಯ್ಯ ಮಂಕೆ, ಅದಕ್ಕೆ ಲೀಡು ಲಿಂಕು ಎಲ್ಲ ನಾನ್ ಹೇಳ್ಕೊಡ್ತೀನಪ್ಪ. ಹಾಗಾದ್ರೆ ನೀನು ಇದ್ದೇ ಇದೆಯಲ್ಲ ಲೋ ಬ್ರೆಡ್. ಅದ್ರಲ್ಲಿ ಅರ್ಧ ನೀನ್ ಬೇರೆ ತಿಂದ್ಬಿಟ್ಟೆ. ಬ್ರೆಡ್, ಫುಟ್ಪಾತೆ, ಬೆಡ್.
ಡೌನಮ್ಮ. ಯಾರು ನೀನು? ನನ್ನೇ ಯಾರು ಅಂತ ಕೇಳ್ತಾ ಇರೋ ಮೊದಲನೇ ಅವಳೆ ನೀನೆ. ಈ ರಂಗೂನ್ ರೌಡಿ ರಂಗಣ್ಣ ಅಂದ್ರೆ ಚಿಕ್ಕ ಚಿಕ್ಕ ಮಕ್ಕಳಿಗೂ ಗೊತ್ತು, ಅದು ನಿನಗ್ ಗೊತ್ತಾ? ಕುಡ್ದು ರಸ್ತೆಲ್ ಹೋಗೋರ್ ಬರೋರ್ಗೆ ತೊಂದ್ರೆ ಕೊಡ್ತೀಯಾ? ನಿನ್ನ ಅದೃಷ್ಟ ಚೆನ್ನಾಗಿದೆ ಅಮ್ಮ. ಲೀಟ್ರ್ ಹಾಕು, ನನ್ನ ಮಗ ಬರೀ ಕ್ವಾರ್ಟರ್ ಹಾಕಿದಿನಲ್ಲ. ಶರಪ್. ನೀನ್ ಇಂಗ್ಲಿಷ್ ಡಸ್ಸು ಬುಸ್ಸು ಎಲ್ಲ ನನ್ನ ಮುಂದೆ ಟುಸ್ಸು. ಏಯ್, ತಲೆ ಎಲ್ಲ ಮಾತಾಡ್ಬೇಡ. ಕುಡ್ಕ ಕೊಡುಕ. ಹೌದಮ್ಮ, ನಮ್ಮಂತ ಬಡಪಾಯಿಗಳು ನಮ್ಮ ಗಣರಾಜ್ಯ ಸರ್ಕಾರದ ಸಾರಾಯಿ ಕುಡಿದ್ರೆ ನಾವೆಲ್ಲ ಕುಡುಕರು. ಅದೇ ಶ್ರೀಮಂತರು ಬಂಗ್ಲೆಯಲ್ಲಿ ಕುತ್ಕೊಂಡು ಸೊಳ್ಳೆ ಪರ್ದ ಬಿಟ್ಕೊಂಡು ಕಲ್ಲರ್ ಬಾಟ್ಲು ಕುಡಿತಾರಲ್ಲ, ಅವರು ಎಲ್ಲ ಒಂದೇ ತಾಯಿ. ನಾವು ಲೋ ಕ್ಲಾಸ್ ಕುಡುಕರು, ಅವರು ಹೈ ಕ್ಲಾಸ್ ಕುಡುಕರು. ಕಮಿಂಗ್ ಟು ದಿ ಪಾಯಿಂಟ್, ನಮ್ಮ ರಾಜ ನಿಮ್ ಹುಡುಗಿನ ಆಫ್ಟರ್ ಆಲ್ ಲವ್ ಮಾಡ್ದ ಅಂತ ಅವನ್ನ ಹೊಡೆದು ಬಚ್ಚಿಟ್ಟಿದೀರಾ. ಈಗ ನಾನ್ ನಿಮ್ ಹುಡುಗಿಗೆ ಏನ್ ಮಾಡ್ತೀನಿ ಗೊತ್ತಾ? ನಿಮ್ ರಾಜ ಯಾರು ಅಂತ ನನಗೆ ಹೋಗ್ ಪೊಲೀಸ್ ಕಂಪ್ಲೇಂಟ್ ಕೊಡು. ಪೊಲೀಸ್ನವ್ರು ಕಷ್ಟಪಟ್ಟು ಅಪರಾಧಿಗಳನ್ನ ಹಿಡಿದು ಶಿಕ್ಷೆ ಸಿಗಲಿ ಅಂತ ಕಾನೂನು ಕೈಗೆ ಒಪ್ಪಿಸಿದ್ರೆ, ನಿಮ್ಮಂತ ಲಾಯರ್ಗಳು ಕ್ರಿಮಿನಲ್ ಬುದ್ಧಿ ತೋರಿಸಿ ಅದು ನನಗೆ ನನ್ನ ಅರೆಸ್ಟ್ ಮಾಡಿ ಕೋರ್ಟ್ ಕರ್ಕೊಂಡೋಗಿ ಅಲ್ಲಿ ಶಿಕ್ಷೆ ಕೊಡ್ಸೋಕ್ ಮುಂಚೆ ಇಲ್ಲಿ ನಿನ್ಗೇನ್ ಶಿಕ್ಷೆ ಸಿಗುತ್ತೆ ಗೊತ್ತಾ? ಬಂದ್ರು ಹೆಂಗಸ ಮೇಲೆ ಕೈ ಮಾಡ್ತೀರೇನ್ರು? ಯಾವನಾದ್ರೂ ಒಂದು ಹೆಜ್ಜೆ ಮುಂದಿಟ್ರೆ ಮೇಡಮ್ ಕೂತ್ಕೊಳ್ಳಿ. ಕಮಲಾದೇವಿ, ಕ್ವಾರ್ಟರ್ ಹಾಕಿ ದಿವಸ ನೀನು ಮಿಸ್ ಆದೆ, ಲೀಟರ್ ಹಾಕಿ ದಿವಸ ಸಿಕ್ಕು, ನಿನಗೆ ಮೀಟರ್ ಹಾಕ್ಬಿಡ್ತೀನಿ. ಲೈ ನಡೀರಿ, ಯಾವ್ದನ್ನ ಸೇರ್ದು ನಿನ್ನಿಂದ ತುಂಬಾ ಉಪಕಾರವಾಯ್ತಪ್ಪ. ನನ್ನ ಪ್ರಾಣ ಉಳಿಸಿದ ಪುಣ್ಯ ನಿನಗ್ ಸೇರುತ್ತೆ. ಅದ್ ಮಹಾಬಿಡಿ ಮೇಡಮ್. ಅಲ್ಲ, ಒಬ್ಬ ಹೆಂಗಸು ಅಂತ ಕೂಡ ನೋಡಿದ್ರೆ ಗಲಾಟೆ ಮಾಡ್ತಾ ಇರುವಾಗ ನಿಮ್ಮನ್ನ ರಕ್ಷಣೆ ಮಾಡೋದು ನನ್ನ ಕರ್ತವ್ಯ ಅಲ್ವೇ ಮೇಡಮ್? ನಿನ್ ಹೆಸರೇನಪ್ಪ? ರಾಮು. ಅಂದ್ರೆ ಅವತ್ತು ನೀನು ಕಾಲೇಜ್ ಡೇನಲ್ಲಿ ಹಾಡಿದ ಹುಡುಗ ಅಲ್ವೇ? ಹಾ, ಹೌದು ಮೇಡಮ್. ಏನ್ ಮಾಡ್ತಾ ಇದ್ಯಾ? ಡಿಗ್ರಿ ತಗೊಂಡ್ಬಿಟ್ಟೆ ಮೇಡಮ್. ಇನ್ನೇನು ಕೆಲಸ ಹುಡ್ಕೋತಾನೆ ಕೆಲಸ. ನನ್ ಜೀವ ಕಾಪಾಡಿದ್ಯಾ. ನಾನ್ ನಿನಗ್ ಸಹಾಯ ಮಾಡ್ಬೇಕು, ಆದ್ರೆ ನಿನ್ನ ಓದಕ್ಕೆ ತಕ್ಕ ಕೆಲಸ ತಕ್ಷಣ ಬೇಕು ಅಂದ್ರೆ ಸಿಗೋಲ್ಲ. ಪರವಾಗಿಲ್ಲ ಬಿಡಿ ಮೇಡಮ್, ಅಂತ ಕೆಲಸ ಸಿಗೋವರೆಗೆ ನಾನು ಯಾವ ಕೆಲಸ ಮಾಡೋಕ್ಕೂ ತಯಾರಾಗಿದ್ದೀನಿ. ನೀವು ಸ್ವಲ್ಪ ಒಬ್ಲೈಸ್ ಮಾಡಿದ್ರೆ ಈ ನಿಮ್ ಕಾರ್ಗೆ ಡ್ರೈವರ್ ಆಗಿರೋಕ್ಕೂ ನಾನು ರೆಡಿ. ಸದ್ಯ ನನಗೆ ಬೇಕಾಗಿರೋದು ನೆರಳು, ಊಟಕ್ಕೊಂದು ದಾರಿ ಅಷ್ಟೇ. ನನ್ ಡ್ರೈವರಾ? ಸರಿ, ನಿನಗೆ ಔಟ್ ಹೌಸ್ ನಲ್ಲಿ ಒಂದು ರೂಮ್ ಕೊಡಕ್ ಹೇಳ್ತೀನಿ. ತುಂಬಾ ಥ್ಯಾಂಕ್ಸ್ ಮೇಡಮ್. ಈ ಹುಡುಗ 3 ದಿನದಿಂದ ನಾಪತ್ತೆ ಆಗಿದ್ದಾನೆ. ಲಾಯರ್ ಕಮಲಾದೇವಿ ಕಡೆಯವರೇ ಮುಂಚೆ ಇವನಿಗೆ ಹೊಡೆಸಿ ಈಗ ಕಟ್ಟಿದ್ದಾರೆ ಅಂತ ಈ ಹುಡುಗನ್ ತಾಯಿ ಫ್ಲಾಟ್ ಮಾಡಿದಾಳೆ. ಹಲೋ, ಸೆಂಟ್ರಲ್ ಸಬ್ ಡಿವಿಷನ್ ಪೊಲೀಸ್ ಸ್ಟೇಷನ್. ಅಡ್ವೊಕೇಟ್ ಕಮಲಾದೇವಿ ಮಾತಾಡ್ತಿರೋದು. ಓಹೋ, ನಾನ್ ರಸ್ತೆಯಲ್ಲಿ ಬರೋವಾಗ ಬಂದ್ಕೊಡಿ, ರಿಜಿಸ್ಟರ್ ಮಾಡ್ಕೊಳ್ಳಿ. ನಿಮ್ ಮಗ ರಾಜನ ಹುಡುಗನ್ನ ಕಿಡ್ನಾಪ್ ಮಾಡಿ ಬಚ್ಚಿಟ್ಟಿದ್ದಾನೆ ಅಂತ ನಮಗ್ ಕಂಪ್ಲೇಂಟ್ ಬಂದಿದೆ. ನಿಮ್ ಮಗನ ಎನ್ಕ್ವೈರಿ ಮಾಡ್ಬೇಕು, ನಿಮ್ ಮನೆನ ಸರ್ಚ್ ಮಾಡ್ಬೇಕು. ನಾನ್ಸೆನ್ಸ್. ನನ್ನ ಮಗ ಯಾರನ್ನೂ ಕಿಡ್ನಾಪ್ ಮಾಡಿಲ್ಲ. ಮನೇನ ಸರ್ಚ್ ಮಾಡೋಕೆ ವಾರೆಂಟ್ ಇದೆಯಾ ನಿಮ್ ಹತ್ರ? ವಾರಂಟ್ ಇಲ್ದ ಲಾಯರ್ ಮನೆನ ಸರ್ಚ್ ಮಾಡೋಷ್ಟು ಮುಟ್ಟಾಳಲ್ಲ ನಾನು. ಸರ್ಚ್. ಸರ್, ಒಳಗಡೆ ಯಾರೂ ಇಲ್ಲ. ಮೇಡಮ್, ಇನ್ನು 24 ಗಂಟೆ ಒಳಗೆ ಆ ಹುಡುಗ ರಾಜನ ನೀವು ಪೊಲೀಸ್ ಒಪ್ಪಿಸ್ಬೇಕು. ಇಲ್ಲದೆ ಹೋದ್ರೆ ನಿಮ್ ಮಗನ ಮೇಲೆ ಕಿಡ್ನಾಪ್ ಅಂಡ್ ಅಬ್ಡಕ್ಷನ್ ಕೇಸ್ ಫೈಲ್ ಮಾಡ್ಬೇಕಾಗುತ್ತೆ. ಮೈಂಡ್ ಇಟ್. ಡೋಂಟ್ ಥ್ರೆಟನ್ ಮಿ ಆಫೀಸರ್. ಯಾವ ಪ್ರೂಫು ಇಲ್ಲದೆ ನೀವು ಅವನ್ನ ಅರೆಸ್ಟ್ ಮಾಡೋಕ್ಕಾಗಲ್ಲ. ಐ ನೋ ಲಾ. For your kind information, I do know law. ಸರ್, ಚಿಕ್ಕ ಯಜಮಾನ ಮನೆ ಬಿಟ್ಟು ಹೋದಾಗಿಂದ ನೀವು ಊಟ ತಿಂಡಿ ಯಾವುದು ಸರಿಯಾಗಿ ಮಾಡ್ತಾ ಇಲ್ಲ. ಅವ್ರು ಇಷ್ಟಪಟ್ಟು ಹುಡುಗಿನೇ ಅವ್ರಿಗೆ ಮದುವೆ ಮಾಡಿಬಿಟ್ಟಿದ್ರೆ ನಿಮ್ಮ ಮನಸ್ಸಿಗೂ ಎಷ್ಟು ಕಷ್ಟ ಆಗ್ತಿರ್ಲಿಲ್ಲ. ಅವರಿಬ್ಬರು ನಗನಗ್ತಾ ಇಲ್ಲಿ ಕೂತಿರೋರು.
ಎಲ್ಲ ತಿಳಿದವರಿಗೆ ಹೇಳೋ ಶಕ್ತಿ ನನಗಿಲ್ಲ. ಎಸ್ ಕಮಿಂಗ್. ಎಸ್, ಯಾರು ಬೇಕಾಗಿತ್ತಪ್ಪ? ನಾನು ರಾಮನ್ ನೋಡ್ಬೇಕು. ಅವರು ಈ ಮನೇಲಿ ಇಲ್ಲಪ್ಪ. ನಾನು ಅವನ ಸ್ನೇಹಿತ, ಅವನ ಅರ್ಜೆಂಟ ನೋಡ್ಬೇಕು. ನಾನೇನ್ ಮಾಡ್ಲಪ್ಪ? ಜೇಮ್ಸ್, ಸರ್. ಅವನ್ನ ಒಳಗ್ ಬರಕ್ ಹೇಳು. ಎಸ್ ಪ್ಲೀಸ್ ಕಮಿಂಗ್. ನಮಸ್ಕಾರ ಸರ್. ನಾನು ರಾಜ ಅಂತ, ರಾಮ ಸ್ನೇಹಿತ. ಏನ್ ವಿಷಯ? ಅದನ್ನ ತಮ್ಮ ಹತ್ರ ಹೇಳಕ್ ಇಷ್ಟ ಇಲ್ದಿದ್ರೆ ಬಿಟ್ಬಿಡು. ರಾಜ, ನಿಮ್ ಕಾಲೇಜ್ ಫಂಕ್ಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ದಲ್ಲ? ಹೌದು ಸರ್. ನೀನೊಂದಾಗಿದ್ದೆ ಅಂತ ಪೊಲೀಸ್ ಕಂಪ್ಲೇಂಟ್ ಬಂತು. ಹೌದು ಸರ್. ನಾನು ಯಾರಿಗೂ ಹೇಳದೆ ಬಂದ್ಬಿಟ್ಟೆ. ಯಾಕೆ? ನನ್ನ ಜೀವ ಅಪಾಯದಲ್ಲಿತ್ತು. ಹಾಗಾದ್ರೆ ಪೊಲೀಸ್ನವ್ರು ಕಂಪ್ಲೇಂಟ್ ಕೊಡೋದನ್ನ ಬಿಟ್ಟು ಯಾಕೆ ಮನೆ ಬಿಟ್ಟು ಹೊಡೋದೆ? ಸಂದರ್ಭ ಆಗಿತ್ತು. ನಾನೊಂದು ಹುಡುಗಿನ ಇದು ಚಿಕ್ಕ ಯಜಮಾನ್ರ ಕೇಸ್. ಜೇಮ್ಸ್, ಲವ್ ಮಾಡಿದೆ. ಅದು ಹುಡುಗಿ ಮನೆಯವ್ರಿಗೆ ಇಷ್ಟ ಆಗ್ಲಿಲ್ಲ. ಗೂಂಡಾಗಳನ್ನ ಬಿಟ್ಟು ನನ್ನ ಹೊಡಿಸಿದ್ರು. ರೈಟ್? ಸರ್, ನಾನೊಬ್ಬ ಪೊಲೀಸ್ ಆಫೀಸರ್. ರಾಮನ್ ನೋಡಕ್ ಬಂದೆ ಅಂತ ಹೇಳ್ದಲ್ಲ, ಯಾಕೆ? ನನ್ಗೇನ್ ಮಾಡ್ಬೇಕೋ ಗೊತ್ತಾಗ್ಲಿಲ್ಲ. ಮತ್ತೆ ನಾನು ಮನೆಗೆ ಹೋದ್ರೆ ಗೂಂಡಾಗಳು ಬಂದು ನನ್ನನ್ನು ಕೊಲ್ಲಕ್ ನೋಡ್ಬೋದು. ಅದಕ್ಕೆ ಯಾವ್ದಾದ್ರು ಒಂದ್ ಕೆಲಸ ಸಿಗೋವರೆಗೂ ಇಲ್ಲಿ ಇಳ್ಕೊಳಕ್ ಒಂದ್ ಜಾಗ ಸಿಗುತ್ತೇನೋ ಅಂತ ರಾಮನ್ ಕೇಳೋಣ ಅಂತ ಬಂದೆ. ಅವನೇ ಇಲ್ಲಿಲ್ಲ ಅಂದ್ಮೇಲೆ ನಾನಿನ್ ಬರ್ತೀನಿ ಸರ್. ವೇಟ್, ಸ್ವಲ್ಪ ದಿನ ನೀನ್ ನಮ್ಮ ಮನೇಲೇ ಇರು. ಜೇಮ್ಸ್ ಸರ್, ನಮ್ಮ ಆಟೋ ಸ್ಟೋರ್ಸ್. ಓಕೆ. ಊಟ ಆಯ್ತಾ? ಡ್ರೈವರ್, ಎಷ್ಟೊತ್ತಿಂದ ಕಾರ್ ಕ್ಲೀನ್ ಮಾಡ್ತಾ ಇರೋದು? ನಾನು ಹೊರಗೋಗ್ಬೇಕು. ಕಾರ್ ರೆಡಿನಾ? ರೆಡಿ ಮೇಡಮ್. ಸಾರಿ ರಾಮು, ಸುಮ್ಮನೆ ತಮಾಷೆಗೆ ಹೇಳ್ದೆ. ಅಮ್ಮ ನಿನ್ ಕೆಲ್ಸಕ್ಕೆ ಪ್ರೀತಿ ಮಾಡಿದ ಹುಡುಗಿಗೋಸ್ಕರ ಅಪ್ಪನ ಹತ್ರ ಜಗಳ ಮಾಡ್ಕೊಂಡು ಮನೆ ಬಿಟ್ಟು ಬಂದಿದ್ಯಾ? ಮತ್ತೆ ಯಾರೆಲ್ಲಾದ್ರೂ ಹಾಳಾಗ್ ಹೋಗ್ಲಿ, ನಾವು ಮಾತ್ರ ಸುಖವಾಗಿರ್ಬೇಕು ಅಂತೀಯ? ಪ್ರೀತಿ ಅಂದ್ಮೇಲೆ ಅದಕ್ಕೋಸ್ಕರ ತ್ಯಾಗ ಮಾಡೋಕ್ಕೂ ಸಿದ್ಧ ಆಗಿರ್ಬೇಕು. ಇದೆಲ್ಲ ನಿನಗೆಲ್ಲ ಅರ್ಥ ಆಗ್ಬೇಕು. ನೀನ್ ಪ್ರೀತಿಸಿದ ರಾಜ ಬಡವ ಅಂತ ಗೂಂಡಾಗಳು ಬಿಟ್ಟು ಹೊಡೆಸೋಳಲ್ವ ನೀನು? ಚಿಚಿ, ನಾನ್ ಹೊಡಿಸ್ಲಿಲ್ಲ. ಎಲ್ಲ ನಮ್ಮ ಅಣ್ಣನ ಕೆಲ್ಸ. ಪಾಪ, ಆ ಬಡಪಾಯಿ ನಿನ್ನನ್ನು ಪ್ರೀತಿಸಿದ ತಪ್ಪಿಗೆ ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತಿದ್ದ. ಸಮಯಕ್ಕೆ ಸರಿಯಾಗಿ ನಾನು ಅಲ್ಲಿಗೆ ಹೋಗದೆ ಇದ್ದಿದ್ರೆ. ಅಪ್ಪ, ಒಂದು ಕ್ಷಣ ನನ್ನ ಉಸಿರೇ ನಿಂತೋಗಿತ್ತು. ಈಗ ಅವ್ರು ಹುಷಾರಾಗಿದ್ದಾರೆ ತಾನೇ? ಅದನ್ನ ಕಟ್ಕೊಂಡು ನಿನಗೇನಾಗ್ಬೇಕು? ನಿಮ್ಮಮ್ಮ ಅವ್ರ ಅಂತಸ್ತಿ ಸರಿಯಾಗಿ ಒಬ್ಬ ಶ್ರೀಮಂತವರನ್ನ ಹುಡುಕ್ತಾರೆ. ಅವನ್ ಮದುವೆ ಮಾಡ್ಕೊಂಡು ನೀನ್ ಹಾಯಾಗಿದ್ಬಿಡು. ನಿಮ್ಮಂತವರಿಗೆಲ್ಲ ಪ್ರೀತಿ ಪ್ರೇಮ ಒಂದು ಆಟ ಆಗೋಯ್ತು ಅಷ್ಟೇ. ನನ್ ಕ್ಷಮಿಸ್ಬಿಡು ರಾಮು. ಈಗ ನಾನು ಅವ್ರ ಹತ್ರ ಕ್ಷಮಾಪಣೆ ಕೇಳ್ಕೋಬೇಕು. ರಾಜನ್ ಮೇಲೆ ನಿನಗಿನ್ನೂ ಪ್ರೀತಿ ಇದೆಯಾ? ಸೀಮಾ, ನಿನಗೂ ನನಗೂ ಪ್ರೇಮ ಹೇಗೆ ಬಂತು, ಯಾಕೆ ಬಂತು, ಹೇಗೆ ಬಂತು, ಯಾಕೆ ಬಂತು, ಸವಿತಾನೆ ಹೇಗಾದರೂ. ನನ್ನ ಬಳಿ ಒಂದೇ ಒಂದು ಕಳೆದು ಹೋಯ್ತು, ಎಲ್ಲೋ ಇಂದು ಕಂಡೀಯ ಎಲ್ಲಾದರೂ. ಕೊಟ್ಟೆ ಒಂದು ಬದಲಿಗೆ ಇಂದು ನನ್ನ ಜೀವ ತುಂಬಿ ತಂದು ಜೋಪಾನ ಇನ್ನಾದರೂ. ನನ್ನ ಬಳಿ ಒಂದೇ ಒಂದು ಕಳೆದು ಹೋಯ್ತು, ಎಲ್ಲೋ ಇಂದು ಕಂಡೀಯ ಎಲ್ಲಾದರೂ. ಕೊಟ್ಟೆ ಒಂದು ಬದಲಿಗೆ ಇಂದು ನನ್ನ ಜೀವ ತುಂಬಿ ತಂದು ಜೋಪಾನ ಇನ್ನಾದರೂ. ಕಣ್ಣಂತೆಯೇ ಕಾಪಾಡುವೆ, ಪೂಜೆ ನೀಡುವೆ. ಸೀಮಾ, ನಿನಗೂ ನನಗೂ ಪ್ರೇಮ ಹೇಗೆ ಬಂತು, ಯಾಕೆ ಬಂತು, ಗೊತ್ತೇನೆ ನಿಂಗಾದರೂ.
ರಾತ್ರಿ ನನ್ನ ಕನಸಿನಲ್ಲಿ ನೀನೇ ಇರಲು ನಿದ್ದೆಯಲ್ಲಿ ಹೊರಡಾಟ ಸಾಕಾಯಿತು. ಹಸಿವು ಇಲ್ಲ, ದಾಹವೂ ಇಲ್ಲ, ನೆಮ್ಮದಿಯಂತೂ ಇಲ್ಲವೇ ಇಲ್ಲ, ನಿನ್ನಿಂದ ಹೀಗಾಯಿತು. ರಾತ್ರಿ ನನ್ನ ಕನಸಿನಲ್ಲಿ ನೀನೇ ಇರಲು ನಿದ್ದೆಯಲ್ಲಿ ಹೊರಡಾಟ ಸಾಕಾಯಿತು. ಹಸಿವು ಇಲ್ಲ, ದಾಹವೂ ಇಲ್ಲ, ನೆಮ್ಮದಿಯಂತೂ ಇಲ್ಲವೇ ಇಲ್ಲ, ನಿನ್ನಿಂದ ಹೀಗಾಯಿತು. ನಾನಿನ್ನಲಿ ನೀ ನನ್ನಲಿ ಎಂದು ಬಾಳಲಿ. ರಾಜ ನಿನಗೂ ನನಗೂ ಪ್ರೇಮ ಹೇಗೆ ಬಂತು ಯಾರು ತಾನೆ ಹೇಗಾದರೂ. ಸೀಮಾ ನಿನಗೂ ನನಗೂ ಪ್ರೇಮ ಹೇಗೆ ಬಂತು ಯಾಕೆ ಬಂತು ಗೊತ್ತೇನೆ ನಿಂಗಾದರೂ. ಎಲ್ಲೆಂದು ಆನಂದವು ಬೇರೆ ಸದಾ ಬಂಧವು. ಬರ್ತೀನಮ್ಮ. ರಾಜ ಸ್ನೇಹಿತ ರಾಮು ಇಲ್ಲೇನಾದ್ರೂ ಬಂದಿದ್ನಾ? ಬಂದಿದ್ದ ಒಂಟದ ಅವನಿಲ್ಲ. ಹೇಗಿದ್ದಾನೆ? ಹುಷಾರಾಗ ಅವನೇ. ಅವನಿಗೆ ಪ್ರೇಮ ಅಂತ ಜನ್ಮ ಕೊಟ್ಟ ತಂದೆನ ಅವ್ನು ಮರ್ತಿರ್ಬೋದು, ಆದ್ರೆ ತಂದೆ ಆದವನು ಅವನ್ನ ಮರ್ತಿಲ್ಲ, ಮರೆಯೋದು ಇಲ್ಲ ಅಂತ. ಹಲೋ, ನೀನು ಕಮಲಾದೇವರ ಮಗಳು ತಾನೆ? ಹೌದು ಅಂಕಲ್. ಪರವಾಗಿಲ್ವೇ, ನೀವು ನನ್ ಗುರ್ತು ಹಿಡಿದ್ರಲ್ಲ. ಏನಿಲ್ಲಿ? ನಮ್ ಸ್ನೇಹಿತರೊಬ್ರು ಮನೆ ಇಲ್ಲಿದೆ. ಅಂದ್ರೆ ರಾಜನ್ ಮನೆನಾ? ನಿಮ್ ಮನೆಯವ್ರು ಬೇಡ ಅಂದ್ರು ನೀನ್ ಅವನ್ನ ಪ್ರೀತಿಸ್ತೀಯ. ಇದೆಲ್ಲ ಇವ್ರಿಗೆ ಯಾಕೆ ಅಂತ ನೀನೇನ್ ಅನ್ಕೋಬೇಡ. ಐ ಎಮ್ ಎ ವೆಲ್ ವಿಷರ್. ಆ ರಾಜ ಬಡವಾಗಿದ್ರು ನೀನ್ ಅವನ್ನೇ ಮದುವೆ ಆಗ್ತೀಯಾ? ನಿಮ್ ತಂದೆ? ಅವ್ರು ಅಮೆರಿಕಾದಲ್ಲಿ ಬಿಸ್ನೆಸ್ ಮಾಡ್ತಿದ್ದಾರೆ. ಯಾವಾಗ ಬರ್ತಾರೆ? ಗೊತ್ತಿಲ್ಲ, ನಾನು ಅವ್ರನ್ನ ನೋಡೇ ಇಲ್ಲ ಅಂಕಲ್. ಓಕೆ, ಸಿ ಅಂಕಲ್. ರಾಮು, ರಾಮು, ರಾಮು. ರಾಮು, ಸಿಐಡಿ ರಾಜಶೇಖರ್ ಅವರು ನಿನ್ನ ನೋಡೆ, ಯಾರು ಬಂದಿರೋದು ನೋಡೆ. ಕೃಷ್ಣ, ಇವ್ನು ಯಾರು ಗೊತ್ತಾ? ಇವ್ನು ಯಾರು ಗೊತ್ತಪ್ಪ? ರಾಮು, ರಾಮು, ಬಾ ಬಾ. ಇವನು ಕೃಷ್ಣ. ಏನಾಯ್ತು ನಿಂಗೆ? ಏನಮ್ಮ, ಏನಾಯ್ತಮ್ಮ? ಇವನು ರಾಜಶೇಖರ್ ಅವ್ರ ಮಗ ಅಪ್ಪ. ರಾಮು, ರಾಮು, ಇವತ್ತಿನಿಂದ ಈ ಡ್ರೈವರ್ ಡ್ರೆಸ್ ಹಾಕೋಬೇಡಪ್ಪ. ನಾನ್ ಮಾಡ್ತಿರೋದು ಡ್ರೈವರ್ ಕೆಲಸ ತಾನೆ? ಹಾಗೆಲ್ಲ ಹೇಳ್ಬೇಡಪ್ಪ. ನೀನು ರಾಜಶೇಖರ್ ಅಂತ ದೊಡ್ಡ ಮನುಷ್ಯನ ಮಗ. ಆದ್ರೇನಂತೆ ಮೇಡಮ್? ಮೇಡಮ್ ಅನ್ಬೇಡಪ್ಪ, ನೀನು ನನ್ನ ಮಗ. ನನ್ನ ಮಗ ಇದ್ದಾಗೆ. ನನ್ನ ಮಕ್ಕಳೆಪ್ಪ, ನನ್ನ ಮಕ್ಕಳೇ.
ಇದೋ ಬಂದೆ. ಆರ್ತಿ ತಗೊಳ್ಳಿ. ಓ, ಸ್ವಲ್ಪ ನಿಂತ್ಕೊಳ್ಳಿ. ನಿಂತೇ ಇದೀನಲ್ಲೇ. ಅಯ್ಯೋ, ನಿಮ್ಗೆ ಯಾವಾಗ್ಲೂ ತಮಾಷೆನೆ. ನಾನು ನಿಮ್ಗೆ ನಮಸ್ಕಾರ ಮಾಡ್ಬೇಕು. ಇವತ್ತೇನ್ ಸ್ಪೆಷಲ್? ಇವತ್ತು ಭೀಮ್ನ ಅಮಾವಾಸ್ಯೆ ಅಲ್ವೇ? ಓಹೋ, ಗಂಡನ್ ಪೂಜೆ ಮಾಡಿದ್ರೆ ಅವ್ರಿಗೆ ದೀರ್ಘಾಯು ಸಿಗುತ್ತಂತೆ. ಮಾಡು 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 ಮಾಡು, ಚೆನ್ನಾಗ್ ಮಾಡು ಚೆನ್ನಾಗ್ ಮಾಡು ಚೆನ್ನಾಗ್ ಮಾಡು. ವೆರಿ ಗುಡ್. ಹೌದು, ದಿನ ಈ ರೀತಿ ಮಾಡಿದ್ರೆ ನಿನ್ ಗಂಟೆನೂ ಹೋಗುತ್ತೆ. ದಿನ ನಮಸ್ಕಾರ ಮಾಡಿದ್ರೆ ಹಬ್ಬದ ದಿನಕ್ಕೇನ್ರಿ ಸ್ಪೆಷಾಲಿಟಿ? ಅಯ್ಯೋ, ಇಷ್ಟು ದೊಡ್ಡ ಆಫೀಸರ್ ಆದ್ರೂ ಇನ್ನು ಟೈ ಗಂಟು ಸರಿಯಾಗಿ ಹಾಕೊಳಕ್ ಬರೋದಿಲ್ಲ. ಕೈ ಗಂಟು ತಪ್ಪಾಗಿ ಹಾಕಿದ್ರು ನಿನ್ ತಾಳಿ ಗಂಟು ಮಾತ್ರ ಪೊಗಡದಸ್ತಾಗ ಹಾಕಿದ್ದೀನಲ್ಲ. ಈ ಗಂಟು 7 ಜನ್ಮದ ನಂಟು ಕಣ್ರಿ. ಅದಕ್ಕೆ ಇದನ್ನ ಬಿಡಿಸಿದ ಬಂಧ ಅಂತ ಕರೆಯೋದು. ಹೌದು, ಪೂಜೆ ಏನೋ ಆಯ್ತು, ಪ್ರಸಾದ ಎಲ್ಲಿ? ಇದು ತರ್ತೀನಿ. ಆ ಪ್ರಸಾದ ಅಲ್ಲ, ಮೆತ್ತಿಯರೇ. ಯಾಕೆ ಯೋಚನೆ ಮಾಡ್ತೀಯ? ಮಕ್ಕಳಿಬ್ರು ಸ್ಕೂಲ್ಗೆ ಹೋಗಿದ್ದಾರೆ. ಅಯ್ಯೋ, ಆ ಮಕ್ಕಳಲ್ಲ, ಮತ್ತೆ ನಮ್ಮಿಬ್ರ 3ನೇ ಮಗು ಈ ಹೊಟ್ಟೆಲಿದೆಯಲ್ಲ ಅದು. ಮೂರನೇದು ರೆಡಿನೋ? ಏನೇ ಆಗ್ಲಿ, ಈ ಸಲ ಮಾತ್ರ ನನ್ಗೆ ಹೆಣ್ಮಗನೇ ಬೇಕು. ಓಕೆ? ತಮ್ಮಪ್ಪಣೆ. ಮೆತ್ತಿರಿ. ಮುತ್ತಿನಂಥ ಮಾತನಾಡೋ ಮುದ್ದು ರಾಜ, ಮಮತೆ ಎಂಬ ತೋಟದಲ್ಲಿ ಆಡೋ ರೋಜ. ಮುತ್ತಿನಂಥ ಮಾತನಾಡೋ ಮುದ್ದು ರಾಜ, ಮಮತೆ ಎಂಬ ತೋಟದಲ್ಲಿ ಆಡೋ ರೋಜ. ರಾಜ, ಮುದ್ದು ರಾಜ, ರಾಜ, ಮುದ್ದು ರೋಜ. Happy birthday to you, happy birthday to you, happy birthday to you, happy birthday to you, happy birthday to you.
ಗುಡ್ ಮಾರ್ನಿಂಗ್ ಮೇಡಮ್. ಮಾರ್ನಿಂಗ್. ಸೇಟ್ ಮಕ್ಕಲ್ನಾಲ್ ಕೊಲೆ ಕೇಸ್ ನಾಳೆನೇ ಹಿಯರಿಂಗ್ ಇದೆ. ಕಮಲ, ಸೇಟ್ ಮಕ್ಕನ್ಲಾಲ್ ಕೊಲೆ ಕೇಸ್ನ ನೀನು ಒಪ್ಕೋಬಾರ್ದಾಗಿತ್ತು. ಯಾಕ್ರಿ? ಇಟ್ಸ್ ಅನ್ ಓಪನ್ ಕೇಸ್. ಕೊಲೆಗಾರ ಶಾಮಣ್ಣ ಕೊಲೆ ಮಾಡ್ತಿರುವಾಗ್ಲೇನೆ ಸಿಕ್ಕಾಕೊಂಡಿದ್ದಾನೆ. ಹಾಗಂತ ಪ್ರಾಸಿಕ್ಯೂಷನ್ ಹೇಳ್ಬಹುದು, ಆದ್ರೆ ಆತ ನಿರಪರಾಧಿ. ಬೇಕು ಅಂತ ಯಾರೋ ಅವ್ರನ್ನ ಈ ಕೇಸ್ನಲ್ಲಿ ಸಿಕ್ಕಾಕ್ತಿದ್ದಾರೆ ಅನ್ಸುತ್ತೆ. ಅಂದ್ಮೇಲೆ ಲಾಯರ್ ಆಗಿ ನಾನು ಈ ಕೇಸ್ ಒಪ್ಕೊಳ್ಳೋದು ಸಹಜ ತಾನೆ? ಕಮಲ, ಈ ಕೇಸ್ನ ನೀನು ಖಂಡಿತ ಗೆಲ್ಲಕ್ ಸಾಧ್ಯವಿಲ್ಲ. ಪ್ರಯತ್ನ ಮಾಡೋದ್ರಲ್ಲಿ ತಪ್ಪೇನಿಲ್ಲ ಅಲ್ವಾ? ನೋಡು ಕಮಲ, ಈ ಕೇಸ್ನ ನಾನ್ ಡೀಲ್ ಮಾಡ್ತಾ ಇದ್ದೀನಿ. ನನ್ನ ಹೆಂಡತಿನೇ ನನ್ಗೆ ಎದುರಾಗಿ ವಾದಿಸೋದು ನನಗಿಷ್ಟ ಇಲ್ಲ. ನೋಡಿ, ಸಂಸಾರ ಬೇರೆ, ವೃತ್ತಿ ಬೇರೆ. ಎಷ್ಟೋ ಜನ ಗಂಡ ಹೆಂಡತಿರು ಬೇರೆ ಬೇರೆ ಪಕ್ಷಗಳಲ್ಲಿ ಎಲೆಕ್ಷನ್ಗೆ ಎದುರು ಬದರಾಗಿ ನಿಂತ್ಕೊಳ್ಳಲ್ವೇ? ಅಂದ್ಮೇಲೆ ವೃತ್ತಿ ನಡೆಸೋದ್ರಲ್ಲಿ ಗಂಡ ಹೆಂಡತಿರು ಎದುರು ಬದರಾಗೋದ್ರಲ್ಲಿ ತಪ್ಪೇನು? ಅಂದ್ರೆ ಈ ಕೇಸ್ನ ನೀನ್ ಹ್ಯಾಂಡಲ್ ಮಾಡೇ ಮಾಡ್ತೀಯಾ? ಶ್ಯೂರ್. ಸಪೋಸ್ ಈ ಕೇಸಲ್ಲಿ ನಾನೇ ಗೆದ್ರೆ? ಬೈ ಆಲ್ ಮೀನ್ಸ್. ಯುವರ್ ಆನರ್, ಪ್ರಾಸಿಕ್ಯೂಷನ್ ಅವರ ಪ್ರಕಾರ ಆಪಾದಿತ ಶಾಮಣ್ಣ ಹಣದ ಆಸೆಗಾಗಿ ಸೇಠ್ ಮಖನ್ ಲಾಲ್ ಅವರನ್ನು ಕೊಲೆ ಮಾಡುತ್ತಿರುವಾಗಲೇ ಅವರ ತಮ್ಮ ರತನ್ ಲಾಲ್ ಅವರಿಂದ ಹಿಡಿಯಲ್ಪಟ್ಟಿದ್ದಾನೆ. ಆದರೆ ಆಪಾದಿತನ ಹೇಳಿಕೆಯಂತೆ ಆತ ಸೇಠ್ ಬಳಿ ಹಣದ ಸಾಲ ಪಡೆಯಲು ಹೋಗಿದ್ದವನು. ಶೇಟ್ಜಿ, ಹಣದ ವಿಷಯ ಹೇಳಿದ್ನಲ್ಲ, ಪೂರ 10,000 ಇದ್ದಾರೆ, ತಗೊಳ್ಳಿ. ತುಂಬಾ ಉಪಕಾರವಾಯ್ತು ಶೇಟ್ಜಿ. ಈ ಉಪಕಾರನ ಸಾಯೋವರೆಗೂ ನಾನು ಮರೆಯಲ್ಲ. ಆದಷ್ಟು ಬೇಗ ಬಡ್ಡಿ ಸಮೇತ ನಿಮ್ಮ ಹಣನ ಕೊಟ್ಬಿಡ್ತೀನಿ. ಅರೆ ಪರವಾನಹಿ, ಬಡ್ಡಿ ಗಿಡಿ ಬೇಕಾಗಿಲ್ಲ. ನಿನಗೆ ಯಾವಾಗ ಆಗುತ್ತೋ ಆವಾಗ ಸ್ವಲ್ಪ ಸ್ವಲ್ಪ ಕೊಡು. ಜಾವ್ ಜಾವ್. ಬರ್ತೀನಿ. ಇವರಾನ ಆಪಾದಿತ ಹಣದಾಸೆಗಾಗಿ ಕೊಲೆ ಮಾಡಿದ್ರೆ ಆತ ಲಕ್ಷಾಂತರ ರೂಪಾಯಿ ತುಂಬಿರೋ ಕಬ್ಬಿಣದ ಬೀರುವಿನಿಂದ ಕೇವಲ 10,000 ರೂಪಾಯಿಗಳನ್ನು ಮಾತ್ರ ತೆಗೆಯುತ್ತಿರಲಿಲ್ಲ. ಅದು ಅಲ್ಲದೆ ಬೀರುವಿನ ಮೇಲೆ ಶಾಮಣ್ಣನವರ ಕೈಬೆರಳು ಗುರುತುಗಳಿಲ್ಲ. ಅಲ್ಲಿರೋದು ಮಖನ್ ಲಾಲ್ ಅವರ ಕೈಬೆರಳು ಗುರುತು. ಬೀರುವಿನ ಬೇಗದ ಕೈ ಆಪಾದಿತನ ಬಳಿ ಇರಲಿಲ್ಲ, ಅದು ಸೇಠ್ಜಿ ಸೊಂಟದಲ್ಲಿತ್ತು. ಕೊಲೆಯಾದ ನಂತರ ಆಪಾದಿತ ಅದನ್ನು ಅವರ ಸೊಂಟಕ್ಕೆ ಸಿಕ್ಕಿಸಿದ್ದ ಎಂದು ಹೇಳಲು ಕೂಡ ಸಾಧ್ಯವಿಲ್ಲ. ಏಕೆಂದರೆ ಪ್ರಾಸಿಕ್ಯೂಷನ್ ಪ್ರಕಾರ ದೀಪ ಬಂದಾಗ ಆಪಾದಿತನ ಕೈಯಲ್ಲಿ ರಕ್ತದ ಕಲೆಗಳಿದ್ದವು, ಆದರೆ ಬೀಗದ ಕೈನ ಮೇಲೆ ರಕ್ತದ ಕಲೆಗಳಿರಲಿಲ್ಲ. ವಾಚ್ಮ್ಯಾನ್ ಮಣಿಯ ಹೇಳಿಕೆಯಂತೆ ಅವರು ಶಾಮಣ್ಣನನ್ನು ಹಿಡಿಯಲು ಹೋದಾಗ ಶಾಮಣ್ಣ ಯಾವುದೇ ತರಹವಾದ ಪ್ರತಿರೋಧವನ್ನು ತೋರಿಸದೆ ಶರಣಾಗಿದ್ದಾರೆ. ಕೊಲೆ ಮಾಡಿದ ವ್ಯಕ್ತಿಯೊಬ್ಬ ಈ ರೀತಿ ರಕ್ತದ ಕಲೆಗಳಿರುವ ಕೈಗಳನ್ನಿಟ್ಟುಕೊಂಡು ಶರಣಾಗುವುದು ಅಸಂಭವ. ಇವೆಲ್ಲಕ್ಕಿಂತ ಮುಖ್ಯವಾಗಿ ವಿದ್ಯುತ್ ಮಂಡಳಿಯವರ ಹೇಳಿಕೆಯಂತೆ ಆ ದಿನ ಸೇಠ್ ಮಖನ್ ಲಾಲ್ ಅವರ ಮನೆ ಇದ್ದ ಪ್ರದೇಶದಲ್ಲಿ ವಿದ್ಯುತ್ ಪೂರೈಕೆಯಲ್ಲಿ ಯಾವುದೇ ತರಹವಾದ ಅಡಚಣೆಯೂ ಉಂಟಾಗಿಲ್ಲ. ಇದಕ್ಕೆ ಪೂರಕವಾಗಿ ಮಖನ್ ಲಾಲ್ ಅವರ ಮನೆಯ ನೆರೆಹೊರೆಯವರ ಸಾಕ್ಷಿಯನ್ನು ನ್ಯಾಯಾಲಯದ ಮುಂದೆ ಹಾಜರುಪಡಿಸಿದ್ದೇನೆ. ಅವರುಗಳ ಸಾಕ್ಷಿಯಂತೆ ಕೂಡ ಆ ದಿನ ವಿದ್ಯುತ್ ಪೂರೈಕೆ ನಿಂತಿಲ್ಲ. ಅಂದರೆ ಯಾರೋ ಕೃತಕವಾಗಿ ವಿದ್ಯುತ್ ನಿಂತ ಸನ್ನಿವೇಶವನ್ನು ಸೃಷ್ಟಿಸಿದ್ದಾರೆ. ಗುಮಾಸ್ತ ಶಾಮಣ್ಣನವರಿಗೆ ಸೇಠ್ಜಿಯನ್ನು ಕೊಲ್ಲಲು ಯಾವ ಕಾರಣವೂ ಇಲ್ಲ ಮತ್ತು ಯಾವ ಲಾಭವೂ ಇಲ್ಲ. ಹಾಗಾದ್ರೆ ಸೇಠ್ಜಿ ಕೊಲೆಯಿಂದ ಪ್ರಯೋಜನ ಯಾರಿಗೆ? ಅವರ ಏಕೈಕ ವಾರಸುದಾರನಾದ ಮತ್ತು ಒಡ ಹುಟ್ಟಿದ ತಮ್ಮನಾದ ರತನ್ ಲಾಲ್ ಅವರಿಗೆ ಮಾತ್ರ. ಸೇಠ್ಜಿಯವರ ಅಪಾರವಾದ ಆಸ್ತಿಯ ಮೇಲೆ ಹಲವಾರು ದಿನಗಳಿಂದ ಕಣ್ಣಿಟ್ಟಿದ್ದ ಅವರ ತಮ್ಮ ಒಂದು ಒಳ್ಳೆಯ ಅವಕಾಶಕ್ಕೋಸ್ಕರ ಕಾಯ್ತಾ ಇದ್ದ. ಆತ ಈ ಸನ್ನಿವೇಶವನ್ನು ಉಪಯೋಗಿಸಿಕೊಂಡು ಸೇಠ್ಜಿಯವರ ಕೊಲೆ ಮಾಡಿ ದಾರಿಗೆ ಕುರ್ಚಿಯನ್ನು ಅಡ್ಡವಿಟ್ಟು ಮನೆಯ ಮೇನ್ ಸ್ವಿಚ್ ಅನ್ನು ಆರಿಸಿ ಆಪಾದಿತ ಶಾಮಣ್ಣನವರನ್ನು ಈ ಕೊಲೆಯ ಆರೋಪದಲ್ಲಿ ಸಿಕ್ಕಿಸಿದ. ಆದರೆ ಈ ಕೊಲೆಯನ್ನು ವಿಚಾರಣೆ ಮಾಡಿದ ಪೊಲೀಸ್ ಆಫೀಸರ್ಗಳು ಮತ್ತು ಪ್ರಾಸಿಕ್ಯೂಷನ್ ಅವರು ಸೇಠ್ಜಿ ಕೊಲೆಯಿಂದ ಪ್ರಯೋಜನ ಯಾರಿಗೆ, ಈ ಕೊಲೆಗೆ ಪ್ರಚೋದನೆ ಏನು ಎಂಬುದನ್ನು ಪರಿಶೀಲಿಸಲಿಲ್ಲ. ಕೊಲೆ ನಡೆದ ಸ್ಥಳದಲ್ಲಿ ಸುಲಭವಾಗಿ ದೊರಕುವ ಸಾಕ್ಷಿಯನ್ನು ಕೂಡ ಗಮನಿಸಲೇ ಇಲ್ಲ. ನಿಜವಾದ ಅಪರಾಧಿಯನ್ನು ಹುಡುಕಿ ಅವನನ್ನು ನ್ಯಾಯಾಲಯದ ಮುಂದೆ ಎಳೆದು ತರುವುದಕ್ಕೆ ಬದಲಾಗಿ ತಮ್ಮ ಕೈಗೆ ಸುಲಭವಾಗಿ ಸಿಕ್ಕಿದ ಬಡಪಾಯಿ ಶಾಮಣ್ಣನನ್ನು ಅಪರಾಧಿ ಎಂದು ನಿರೂಪಿಸಿ ತಮ್ಮ ಕರ್ತವ್ಯ ಮುಗಿಯಿತೆಂದು ಕೈ ತೊಳೆದುಕೊಳ್ಳಲು ನೋಡುತ್ತಿದ್ದಾರೆ ಪೊಲೀಸ್ ಅಧಿಕಾರಿಗಳು. ಮಾನ್ಯ ನೀತಿಪತಿಗಳು ಇವೆಲ್ಲವನ್ನೂ ಪರಿಶೀಲಿಸಿ ನಿರಪರಾಧಿ ಶಾಮಣ್ಣನವರನ್ನು ಬಿಡುಗಡೆ ಮಾಡಬೇಕೆಂದು ಕೇಳಿಕೊಡುತ್ತಿದ್ದೇನೆ. ದಟ್ಸ್ ಆಲ್ ಯುವರ್ ಆನರ್.
ಎರಡೂ ಕಡೆಯ ವಾದ ವಿವಾದಗಳನ್ನು ಕೇಳಿದ ಮೇಲೆ ಸೇಠ್ ಮಕನ್ಲಾಲ್ ರವರನ್ನು ಶಾಮಣ್ಣ ಕೊಲೆ ಮಾಡಿಲ್ಲ ಎಂದು ನಿಸ್ಸಂಶಯವಾಗಿ ನಿರ್ಧರಿಸಿ ಆಪಾದಿತನನ್ನು ನಿರಪರಾಧಿ ಎಂದು ಬಿಡುಗಡೆ ಮಾಡಲಾಗಿದೆ. ನೀವು ಪೊಲೀಸರಿಗೆ ಆದೇಶಿಸುತ್ತದೆ. ಅಮ್ಮ, ಈ ಜನ್ಮದಲ್ಲಿ ನಿಮ್ಮ ಉಪಕಾರ ಮರೆಯಲ್ಲಮ್ಮ. ಶಾಮಣ್ಣವ್ರೆ, ಇದ್ರಲ್ಲಿ ಉಪಕಾರ ಏನ್ ಬಂತು? ನನ್ನ ಕರ್ತವ್ಯ ನಾನು ಮಾಡಿದೆ. ದೇವ್ರು ನಿಮ್ಮನ್ನು ಚೆನ್ನಾಗಿಟ್ಟಿರ್ಲಮ್ಮ. ಬರ್ತೀನಿ. ಹ. ಮಿಸಸ್ ಕಮಲಾದೇವಿ, ನಿಮ್ ಆರ್ಗ್ಯುಮೆಂಟ್ ತುಂಬಾ ಚೆನ್ನಾಗಿತ್ತು. ಕಂಗ್ರಾಟ್ಸ್. ಥ್ಯಾಂಕ್ ಯು. ಅಂತೂ ಪ್ರೂವ್ ಮಾಡ್ಬಿಟ್ರಲ್ಲ, ನಿಮ್ ಮೊದಲನೇ ಗಂಟೆ ಪ್ರೊಫೆಷನ್, ಎರಡನೇ ಗಂಟೆ ಹಸ್ಬೆಂಡ್ ಅಂತ. ಅಲ್ಲ, ನಿಮ್ ಗಂಡ ಅಂತಲೂ ನೋಡ್ದೆ ಅವ್ರ ಮನಸ್ಸು ನೋಯಿಸ್ಬಿಟ್ರಲ್ಲ, ನಾಳೆ ಅವ್ರ ಪ್ರಮೋಷನ್ ಗತಿ? ಕೋರ್ಟ್ ನಲ್ಲಿ ವಾದಕ್ಕೆ ಅಂತ ಹೇಳಿದಾಗ ಗಂಡ ಹೆಂಡತಿ ಪಬ್ಲಿಕ್ ನಲ್ಲಿ ಅವಮಾನ ಆಯ್ತು ಅಂತ ನಾಳೆ ನಿಮ್ ಗಂಡ ಡೈವರ್ಸ್ ಮಾಡ್ಬಿಟ್ರೆ? ಮದುವೆ ಪರ್ಸನಲ್, ಕೇಸ್ ಪ್ರೊಫೆಷನಲ್. ಅಯ್ಯೋ, ನನ್ ಚೈನು ಕಳ್ಳ ಕಳ್ಳ ಹಿಡಿದೆ. ರೀ, ನಿಂತ್ಕೊಳ್ಳಿ. ರೀ, ಬಾಯಲ್ಲಿ ಹೇಳಿದಷ್ಟು ಸುಲಭ ಅಲ್ಲ ಕಮಲಾದೇವಿಯವರೇ. ನಿಮ್ ಗಂಡ ಕೋಪ ಮಾಡ್ಕೊಂಡು ಹೊರಟೆ ಹೋದ್ರು ನೋಡಿ. ಏನಿದು, ನಿಮ್ ಯಜಮಾನ್ರು ನಿಮ್ಮೊಬ್ಬರನ್ನೇ ಬಿಟ್ಬಿಟ್ಟು ಹೊರಟೋದ್ರಲ್ಲ? ಅವರು ಕೇಸಲ್ಲಿ ಸೋತ್ಬಿಟ್ರಲ್ಲ, ಕೋಪ ಮಾಡ್ಕೊಂಡು ಹೊರಟೆ ಹೋದ್ರು. ಆಟೋ, ನನಗೆ ಹೇಗ್ರಿ ಗೊತ್ತಾಗ್ಬೇಕು? ಕೇಸ್ನಲ್ಲಿ ಎಲ್ಲೋ ಕೋಪ ಬಂದಿರ್ತ ತಿಳ್ಕೊಂಡು ನಾನು ಬಂದ್ಬಿಟ್ಟೆ. ಕಮಲ, ಅದಕ್ಕೆ ಏನ್ ಮಾತಾಡ್ತಾ ಇದೀಯಾ? ಹೌದ್ರಿ, ಗೊತ್ತು. ಅದ್ರಲ್ಲಿ ಬಿಟ್ಟು ಬಿಡು ಅಂತ. ಆದ್ರೆ ನೀನ್ ಹತ್ಯೆ ಮಾಡ್ಲೇಬೇಕು. ನನಗೆ ತ್ಯಾಗ ಮಾಡು ಅಂತ ಹೇಳೋಕೆ ನಿಮಗೇನ್ರಿ ಇದೆ ಹಕ್ಕು? ನಾನು ನಿಮ್ ಹಾಗೆ ಸಂಪಾದಿಸೋ ಯೋಗ್ಯತೆ ಹೇಳಿದ್ರೆ ಏನನ್ಸುತ್ತೆ ನಿಮ್ಗೆ? ಲುಕ್ ಕಮಲ, ನಾನೊಬ್ಬ ಗಂಡ್ಸು, ಈ ಮನೆ ಯಜಮಾನ, ಅನ್ಕರಪ್ಟಬಲ್ ಹೈಲಿ ರೆಸ್ಪೆಕ್ಟೆಡ್ ಪೊಲೀಸ್ ಆಫೀಸರ್. ನಾನ್ ಕೆಲಸ ಬಿಡೋದಾ? ಜೋಡಿಸಿನ ಗಾಡಿ ಕಣ್ರಿ, ಅದರಲ್ಲಿ ಯಾರು ಹೆಚ್ಚು ಇಲ್ಲ ಕಡಿಮೆನೂ ಇಲ್ಲ. ನಿಮ್ ಹೆಂಡತಿ ವೃತ್ತಿಯಲ್ಲಿ ಹೆಚ್ಚಿನ ಎತ್ತರಕ್ಕೆ ಬೆಳೀತಾ ಇರೋದು ನಿಮ್ಗೆ ಸಹಿಸೋಕಾಗ್ತಾ ಇಲ್ಲ. ಅದಕ್ಕೆ ನನ್ನ ನಿಲ್ಲಿಸ್ಬಿಡು ಅಂತ ಹೇಳ್ತಿದ್ದೀರಿ. ಸಂಸಾರಕ್ಕೆ ಸಗಣಿ ಬಳದ್ರೂ ಪರವಾಗಿಲ್ಲ, ನಿನಗೆ ನಿನ್ನ ಹೆಸರು ಬೇಕು. ದ ಗ್ರೇಟ್ ಕ್ರಿಮಿನಲ್ ಲಾಯರ್ ಕಮಲಾದೇವಿ, ಅಷ್ಟೇ ತಾನೇ? ಹೆಸರು ಬಂದ್ರೆ ಸಂತೋಷ ಪಡೋ ಗಂಡಂದ್ರೆ ನೋಡಿದ್ದೀನಿ, ಆದ್ರೆ ನಿಮ್ಮ ಹಾಗೆ ಅಸೂಯೆ ಪಡೋರು ನನ್ನ ನೀವು ಹೀಗಾಗ್ತೀರಿ ಅಂತ ನನ್ನ ಕನಸಲ್ಲೂ ತಿಳ್ಕೊಂಡಿರ್ಲಿಲ್ಲ. ಎಸ್ ಎಸ್, ನೀನೇನ್ ಬೇಕಾದ್ರೂ ತಿಳ್ಕೊ, ಆದ್ರೆ ನೀನ್ ಈ ಲಾಯರ್ ಕೆಲಸನ ಬಿಡ್ಲೇಬೇಕು. ದಿಸ್ ಇಸ್ ಮೈ ಆರ್ಡರ್. ಬಿಡ್ತೀನಿ, ಖಂಡಿತ ಬಿಟ್ಬಿಡ್ತೀನಿ. ಆದ್ರೆ ಒಂದು ಮಾತು, ಇದುವರೆಗೂ ನಮ್ಮ ವಂಶದಲ್ಲಿ ಯಾರೋ ಒಂದೇ ಒಂದು ಕೇಸ್ನ ಸೋಲ್ತೀನೋ ಅವತ್ತೇ ಈ ಕರಿಕೋಟ್ನ ಕೋರ್ಟ್ ನಲ್ಲಿ ಬಿಸಾಕಿ ಸಂಪೂರ್ಣವಾಗಿ ನಿಮ್ ಗುಲಾಮಗಿರಿ ಮಾಡ್ಕೊಂಡಿರೋ ಹೆಂಡತಿ ಆಗಿ. ಇದೇ ನಿನ್ ಕೊನೆ ನಿರ್ಧಾರ? ಅಫ್ಕೋರ್ಸ್. ನೋಡು, ನೀನ್ ಈ ಮನೇಲಿ ಇರ್ಬೇಕು ಅನ್ನೋದಾದ್ರೆ ನನ್ ಹೆಂಡತಿ ಆಗಿರೋಕ್ ಮಾತ್ರ ಸಾಧ್ಯ. ಅಂದ್ರೆ ಈ ಮನೆಯಿಂದ ಹೊರಗೆ ಹೋಗು ಅಂತ ಹೇಳ್ತಿದ್ದೀರಾ? ಆ ರೀತಿ ತಿಳ್ಕೊಂಡ್ರೆ ನನ್ನಿಂದ ಏನ್ ಮಾಡಕ್ಕಾಗುತ್ತೆ? ಬೇಷ್, ಒಳ್ಳೆ ನಿರ್ಧಾರ. ಇಷ್ಟು ದಿನ ನಾನ್ ನಿಮಗ್ ತೋರಿಸಿದ ಪ್ರೀತಿ, ನಿಮ್ ಮನೆಗೋಸ್ಕರ ನಾನ್ ಮಾಡಿದ ಸೇವೆ, ಯಾವುದಕ್ಕೂ ನಿಮ್ ಹತ್ರ ಏನು ಬೆಲೆ ಇಲ್ಲ. ಆಯ್ತು, ನಾನು ಮಕ್ಕಳು ಇವತ್ತೇ ಮನೆ ಬಿಟ್ಟು ಹೋಗ್ತೀವಿ. ನೋ, ಮಕ್ಕಳನ್ನ ಮಾತ್ರ ನನ್ನಿಂದ ದೂರ ಮಾಡಬೇಡ. ಸಾರಿ, ನಾನ್ ಲಾಯರ್, ನನಗ್ ಲಾ ಗೊತ್ತಿದೆ ಅಂತ ನೀವು ಒಪ್ಕೊಳ್ಳೇಬೇಕು. ನೀವು ಕೋರ್ಟ್ ಹೋದ್ರೂ ಸಹ ಮಕ್ಕಳ ಕಸ್ಟಡಿನ ತಾಯಿ ಕೊಡ್ತಾರೆಯೇ ವಿನಃ ತಂದೆ ಕೊಡಲ್ಲ. ನೀನ್ ಒಳ್ಳೆ ಲಾಯರ್ ಅಂತ ನನಗೆ ಚೆನ್ನಾಗಿ ಗೊತ್ತು. ಆ ಲಾಗೋಸ್ಕರ ಗಂಡನು ಬಿಡಕ್ ತಯಾರಾಗಿದ್ಯಾ, ಅದು ನನಗೆ ಗೊತ್ತು. ಆದ್ರೆ ಮಕ್ಕಳನ್ನ ಮಾತ್ರ ನನ್ನಿಂದ ದೂರ. ರಾಮನ ಬಿಟ್ಟು ಒಂದು ಗಳಿಗೆ ಕೂಡ ನನ್ನಿಂದ ಇರಕ್ಕಾಗಲ್ಲ. ಅಂದ್ರೆ ಕೃಷ್ಣನ ಬಿಟ್ಟಿರೋದಕ್ಕೆ ಸಾಧ್ಯ ಅಂತ ಒಪ್ಕೋತಾ ಇದ್ದೀರಿ? ಹಾಗೆ ಆಗ್ಲಿ, ರಾಮು ನಿಮ್ಮ ಹತ್ರನೇ ಇರ್ಲಿ, ಕೃಷ್ಣನ್ ಕೊಂಡು ಹೋಗ್ತೀನಿ. ನೋಡಿ, ನಮ್ಮಿಬ್ಬರ ದಾಂಪತ್ಯದ ಫಲವಾಗಿ ಈಗ ನನ್ನ ಹೊಟ್ಟೆಲಿರೋ ಮಗು ಏನಾದ್ರೂ ಅವಳಿ ಜವಳಿ ಆದ್ರೆ ನಿಮ್ ಶೇರ್ಗೊಂದು ಮಗುನ ಕಳಿಸ್ಕೊಡ್ತೀನಿ. ನಿಲ್ಲು, ಮನೆಯಿಂದ ಹೊಟ್ಟಿದ್ದೀನಿ. ಒಂದು ಸಲ ಹೊಸಲು ದಾಟಿ ಹೊರಗೋದವ್ರಿಗೆ ಮತ್ತೆ ಮನೇಲಿ ಜಾಗ ಇಲ್ಲ ಅನ್ನೋದನ್ನ ಮಾತ್ರ ಮರಿಬೇಡ. ನಾನು ಯಾವುದೇ ನಿರ್ಧಾರ ತಗೊಂಡ್ರು ಮತ್ತೆ ಅದನ್ನ ಬದಲಾಯಿಸಲ್ಲ. ಬಿರುಗಾಳಿ ಬೀಸಿದಾಗ ಅನುರಾಗಾಡುತ್ತಿರುವಾಗ ಅಲ್ಲಾಡೋದರು ಮನಸ್ಸು
ನಿಂತಿದೆ ಛಲದಿಂದ ಬಿಡಿಸದ ಬಂಧ, ಇದು ಬಿಡಿಸದ ಬಂಧ. ಪತಿ ಪತ್ನಿಯ ಸಂಬಂಧ ಜನ್ಮಾಂತರ ಸಂಬಂಧ, ಅಂತರಂಗ ಬೆಸವ ಬಿಡಿಸದ ಬಂಧ, ಇದು ಬಿಡಿಸದ ಬಂಧ. ಅಭಿಮಾನ ಸೆಳೆದಿದೆ ಇಲ್ಲಿ, ಅನುಮಾನ ದಹಿಸಿದೆ ಅಲ್ಲಿ, ಅವಮಾನದಿಂದ ನೊಂದ ಅಬಲೆಯ ಆತ್ಮವು ಇಲ್ಲಿ. ಸಿಹಿಯಾದ ನೆನಪುಗಳೆಲ್ಲ ಮರೆಯಾಯ್ತು ಮನತೆರೆಯಿಂದ, ಸ್ಥಿರವಾಯ್ತು ಛಲವದು ಅಲ್ಲಿ. ಸಂಸಾರ ಹಾಲಿನ ಕೊಡದೆ ಬಿಡುವುದು ಸೇರಿದೆ ಅಯ್ಯೋ, ಅಚಲವೆನೆ ನಿಂತಿತೆ ಗೋಡೆ ಅಗಲಿಸಿ ಹೃದಯಗಳಯ್ಯೋ. ಹಲೋ ಹಲೋ, ಹೇಳಿ. ಕಮಲಾದೇವಿ, ದ ಗ್ರೇಟ್ ಕ್ರಿಮಿನಲ್ ಲಾಯರ್. ಎಷ್ಟು ದಿನಗಳಿಂದ ಇಟ್ಸ್ ಆಲ್ ರೈಟ್. ನನ್ನ ನಿನ್ನ ಸಂಬಂಧ ಏನು ಅಂತ ರಾಮಕ್ ತಿಳಿಸಿದ್ಯಾ? ಅಷ್ಟೇ. ಕರೆದ್ರೆ ಸರ್? ಕಮೇನ್. ರಾಜ, ಆ ಸೀಮಾನ ಹುಡುಗಿನ ನೀನ್ ಪ್ರೀತಿ ಮಾಡಿದ್ದಕ್ಕೆ ತಾನೆ ಅವ್ರು ನಿನ್ನನ್ನು ಹೊಡೆದಿತ್ತು? ಬಿಡಿ ಸರ್, ಅದು ಹಳೆ ಕತೆ. ನಿನಗೆ ಸ್ಟೇಟಸ್ ಇಲ್ಲ ಅನ್ನೋ ಕಾರಣಕ್ಕೋಸ್ಕರ ತಾನೆ ಅವ್ರು ನಿನ್ನನ್ನು ಅವಮಾನ ಮಾಡಿದ್ದು? ಅದಕ್ಕೆ ಅದು ನನ್ನ ಹಣೆ ಬರಹ. ವಿದ್ಯೆ ಇರೋನ್ಗೆ ಸ್ಟೇಟಸ್ ಕೊಡೋದು ದೊಡ್ಡದಲ್ಲ. ನಿನ್ನ ಹಣೆ ಬರನ ನಾನ್ ಬದಲಾಯಿಸ್ತೀನಿ. ರಾಮು, ಬಾಯಿಲಿ ಸ್ವೀಟ್ ತಗೋಪ್ಪ. ಇವತ್ತು ನಮ್ ಕೃಷ್ಣಂದು ಹುಟ್ಟಿದ ಪಾಪ. ನನ್ ಬರ್ತಿದ್ರೆ ಇವತ್ತೇ? ನನಗ್ ಗೊತ್ತಿಲ್ವಾಪ. ನಿಮ್ಗೆ ಗೊತ್ತು? ನನ್ ಜೊತೆಲಿರೋರ್ ವಿಷಯ ಎಲ್ಲ ನನಗ್ ಚೆನ್ನಾಗ್ ಗೊತ್ತಪ್ಪ. ತಗೋ. ಥ್ಯಾಂಕ್ ಯು ಮೇಡಮ್, ಆಶೀರ್ವಾದ ಮಾಡಿ. ಮಮ್ಮಿ, ಆಶೀರ್ವಾದ ಮಾಡು ಮಮ್ಮಿ. ಹೇಳಿ. ಕೃಷ್ಣ, ಇವತ್ತು ರಾಮದು ಹುಟ್ಟಿದಬ್ಬ. ಮೆನಿ ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದಿ ಡೇ. ಸೇಮ್ ಟು ಯು. ಸರ್, ಡ್ಯೂಟಿ ಹೊತ್ತಾಯ್ತು ಸರ್. ಇವತ್ತು ನಾನು ಡ್ಯೂಟಿಗೆ ಹೋಗಲ್ಲ. Many many happy returns of the day. ರಾಮುದು ವಿಶ್ ಮಾಡಿ. Oh, many happy returns of the day. ಸರ್, ಎಸ್, ನಮಸ್ಕಾರ. ಓ, ಈ ಸೂಟ್ಸ್ ಆರ್ಡರ್ ನಾನು ಪ್ಲೇಸ್ ಮಾಡ್ಲಿಲ್ವಲ್ಲ? ಆರ್ಡರ್ ಮಾಡದೆ ಹೋದ್ರೆ ಏನಂತೆ ಸರ್? ಅದೇ ಮೆಜರ್ಮೆಂಟ್ ಹೊಲ್ದು ರೆಡಿಯಾಗಿ ತಂದ್ಬಿಟ್ಟಿದ್ದೀನಿ ಸರ್. ತಗೊಳ್ಳಿ ಸರ್. ಇಟ್ಬಿಡಿ. ಚೆಕ್ಕನ್ನ ಆಮೇಲೆ ಕಳಿಸ್ಕೊ. ಆಯ್ತು ಸರ್. ಕೇಕ್ ನಾನು ಆರ್ಡರ್ ಮಾಡಲಿಲ್ಲ ಸರ್.
ಆಸ್ ಯೂಶುವಲ್ ಅವರೇ ಕಳಿಸ್ಕೊಟ್ಟಿದ್ದಾರೆ ಸರ್. ಜೇಮ್ಸ್ ಸರ್, ಇದನ್ನ ಯಾವ್ದಾದ್ರು ಅನಾಥಾಶ್ರಮ ಕಳಿಸ್ಕೊಟ್ಬಿಡಿ. ಇದ್ರ ಪೇಮೆಂಟ್ ಮಾಡ್ಬಿಡಿ. ರಾಮು, ನಿಮ್ ತಂದೆ ಬಂದಿದ್ದಾರೆ. ಬಾ, ನೀವು ಬನ್ನಿ. Many happy returns of the day. ಥ್ಯಾಂಕ್ ಯು. God bless you. See you, my son. My daddy loves me very much. Still he loves me. ಅಫ್ ಕೋರ್ಸ್, ನಿಮ್ ತಂದೆ ಅಲ್ವಾ? ಏನ್ ರಾಮು, ಡಬಲ್ ಗಿಫ್ಟ್? ಹೌದು, ನಮ್ ಡ್ಯಾಡಿ ನನ್ನ ಪ್ರತಿ ಬರ್ತ್ಡೇಗೂ 2 ಸೂಟ್ ಪ್ರೆಸೆಂಟ್ ಮಾಡ್ತಾರೆ, 2 ಬರ್ತ್ಡೇ ಕೇಕ್ ಕಟ್ ಮಾಡಿಸ್ತಾರೆ. ಯಾಕೆ? ನನ್ಗೊಬ್ಬ ತಮ್ಮ ಇದ್ನಂತೆ. ನಿಮ್ ತಾಯಿ? ನಮ್ ತಾಯಿ ಬಗ್ಗೆ ಕೇಳಿದ್ರೆ ನಮ್ ತಂದೆಗೆ ತುಂಬಾ ಕೋಪ ಬಂದ್ಬಿಡುತ್ತೆ. ಅವ್ರ ಕೋಪ ಎಂತದ್ದು ಅಂತ ಅದನ್ನ ಅನುಭವಿಸಿದವ್ರಿಗೆ ಗೊತ್ತು. I love you, Mary. I love you, Jack. I love you. I love you. You are my parrot. You are my dog. You are my peacock. Oh, Mary, I'm sorry. Kanasa. No, Mary, I marry you. Oh, boss, get us control. Coffee ready, sir. ಬಂದೆ. Good morning, sir. ಮಾರ್ನಿಂಗ್. Good morning, sir. ಮಾರ್ನಿಂಗ್. Good morning, sir. ಜೇಮ್ಸ್, ಏನಿಷ್ಟೊಂದು ಗುಡ್ ಮಾರ್ನಿಂಗ್ಗಳು? Sir, 2 days leave, sir. 2 days ಲೀವ್ ತಗೊಂಡು ಎಲ್ರು ಹೋಗ್ತೀರಾ? ನಿಮ್ಗೆ ಯಾರಿದ್ದಾರೆ? ಇದುವರೆಗೂ ಯಾರು ಇಲ್ಲ ಸರ್. ಈಗ ಒಂದು ಹೊಸ ತರ ಕನೆಕ್ಷನ್ ಆಗೋಯ್ತು ಸರ್. ವಿಷಯ ಏನು? ಸರ್, ಐ ಆಮ್ ಗೋಯಿಂಗ್ ಟು ಮ್ಯಾರಿ ಸರ್. ಸರ್, ಕಮ್ಯಾರ್. ನಿಮಗ್ ಕೋಪ ಬರ್ಲಿಲ್ವಾ ಸರ್? ಕೋಪ ಬರ್ಲಿಲ್ಲ, ನಗು ಬರ್ತಾ ಇದೆ. ಅದ್ ಸರಿ, ಈ ವಯಸ್ಸಲ್ಲಿ ಎಂತದ್ರಿ ಮ್ಯಾರೇಜು? ಸರ್, ನನಗೆ ತಲೆ ಎಲ್ಲ ಗ್ರೇ ಆದ್ಮೇಲೆ ಮ್ಯಾರೇಜ್ ಮೇಲೆ ಕ್ರೇಜ್ ಬಂತು ಸರ್. ಮೇರಿ ಫ್ರಮ್ ಕೆಂಗೇರಿ. ಏನು, ಶೃಂಗೇರಿನ? ನೋ, ಕೆಂಗೇರಿ. ಅದಿರ್ಲಿ, ಅವ್ರ ಮನೆಗೆ ಒಪ್ಕೊಂಡ್ರ? ನೋ ಸರ್, ಅವಳಿಗೆ ಯಾರ್ಯಾರು ಇಲ್ಲ ಸರ್. ಸೇಮ್ ನಂತರಾನೇ. ಸೇಮ್ ಪ್ರೊಫೆಷನ್ ಆಲ್ಸೋ ಸೇಮ್. ಸರಿ. ಸಾರು, ನಾ ಮ್ಯಾರೇಜೇ ಮಾಡ್ಕೋಬಾರ್ದು ಅಂತ ಡಿಸೈಡ್ ಮಾಡಿದ್ದೆ ಸರ್. ಆದ್ರೆ ನಮ್ಮ ಮನೆ ವಾತಾವರಣ ನೋಡಿ, ದೊಡ್ಡಮ್ಮ ಅವರು ಇಲ್ಲ, ಸಣ್ಣಂತಿನಿಂದ್ರು ಅವರೂ ಬರ್ಲಿಲ್ಲ. ಅಡಿಗೆ ಮನೆ ನೋಡಿ ಸರ್, ಬಿಕ್ಕೋತಿದೆ. ಅದಕ್ಕೆ ಒಂದು ಬಳೆ ಸೌಂಡಾರು ಇರ್ಲಿ ಅಲ್ಲಿ ಅಂತ ನಾನೇ ಡಿಸೈಡ್ ಮಾಡ್ತೇನೆ ಸರ್. ಒಂದ್ ಕೆಲಸ ಮಾಡ, 2 ಡಜನ್ ಬಳೆ ಕೊಡಿಸ್ತೀನಿ. ಥ್ಯಾಂಕ್ ಯು ಸರ್. ಒಂದು ಹಗದಲ್ಲಿ ನೇತಾಕ್ಬಿಡಿ, ಗಾಳಿ ಹೊಡೆದ ತಕ್ಷಣ ಆ ಬಳೆ ಸೌಂಡ್ ಬರುತ್ತೆ. ಸರ್, ಆ ಬಳೆಗೆ ಲೈಫೇ ಇಲ್ವಲ್ಲ ಸರ್. ಸೊ ಯು ವಾಂಟ್ ಲೈಫ್? ಎಸ್ ಸರ್, ಐ ವಾಂಟ್ ಲೈಫ್ ವಿತ್ ಮೈ ವೈಫ್. ಮದುವೆ ಖರ್ಚಿಗೆ ಚೆಕ್ ಕೊಡ್ತೀನಿ, ಕ್ಯಾಶ್ ಮಾಡಿಸ್ಕೊಳ್ಳಿ. ಸರ್, ನನಗೆ ಹಣ ಬೇಡ ಸರ್. ನೀವು ಇದುವರೆಗೂ ಕೊಟ್ಟ ಸಂಬಳ ಎಲ್ಲ ಹಾಗೆ ಸ್ಟಾಕ್ ಇಟ್ಟಿದ್ದೀರಿ ಸರ್. ಸೊ ಸ್ಟಾಕ್ ಅನ್ನೆಲ್ಲ ಖರ್ಚು ಮಾಡ್ಬೇಕು ಅಂತಿದ್ದೀರಾ? ಸರ್, ಪ್ಲೀಸ್ ನೀವು ದಯವಿಟ್ಟು ನಮ್ಮ ಮದುವೆ ಬಂದು ನಮ್ಮಿಬ್ಬರಿಗೂ ಬ್ಲೆಸ್ಸಿಂಗ್ ಮಾಡ್ಬೇಕು ಸರ್. ಜೇಮ್ಸ್, ನನಗೆ ಬೇಕಾದಷ್ಟು ಕೆಲಸಗಳಿವೆ, ನೀವು ಮದುವೆ ಮುಗಿಸ್ಕೊಂಡ್ ಬಂದ್ಬಿಡಿ. ಮೈ ಬ್ಲೆಸ್ಸಿಂಗ್ ಇಸ್ ಆಲ್ವೇಸ್ ದೇರ್. ಥ್ಯಾಂಕ್ ಯು ಸರ್. ದಿಸ್ ಈಸ್ ಮೈ ಫಸ್ಟ್ ಲವ್ ಸರ್. ದಿಸ್ ಈಸ್ ಮೈ ಫಸ್ಟ್ ಇಂಪ್ರೆಷನ್ ಸರ್. ಐ ಫಾಲ್ ಇನ್ ಲವ್ ಡಿಪ್ರೆಷನ್.
SP ರಾಜಶೇಖರ್ ಹಿಯರ್. ನಾಳೆ ಸಂಜೆ 6 ಗಂಟೆಗೆ ನಿಮ್ಮ ಮಗ ರಾಮುಗೂ ಗುಮಾಸ್ತ ಶಾಮಣ್ಣ ಅವ್ರ ಮಗಳು ಅರುಣಾಗೂ ನಿಶ್ಚಿತಾರ್ಥ ಏರ್ಪಾಡು ಮಾಡಿದ್ದೀನಿ. ನೀವು ಖಂಡಿತ ಬರಬೇಕು. ಶಾಮಣ್ಣವರೇ, ನಿಮ್ಮ ಮಗಳನ್ನ ನಮ್ಮ ರಾಮಕ್ಕೆ ಕೊಟ್ಟು ಅವನ ಬಾಳ್ನ ಬೆಳಗಿಸ್ಬೇಕು ಹೇಳ್ಕೊತೀನಿ. ತಾಯಿ, ನಿಮ್ಮ ಋಣ ಈ ಜನ್ಮದಲ್ಲಿ ತೀರ್ಸಕ್ಕಾಗಲ್ಲ. ಅವತ್ತೊಂದು ಪಾದರಕ್ಷೆ ಮಾಡಿ ನಿಮ್ ಸೇವೆ ಮಾಡಿದ್ರು ನಿಮ್ಮ ಋಣ ತೀರ್ಸಕ್ಕಾಗಲ್ಲಮ್ಮ. ಅಷ್ಟೆಲ್ಲ ದೊಡ್ಡ ಮಾತು ಯಾಕೆ? ಕೃಷ್ಣ, ಏನಮ್ಮ? ಏನೋ ಅದು ಕಾಂಪೌಂಡ್ ಪಕ್ಕದಲ್ಲಿ ನಡೀತಾ ಇರೋದು? ಯಾರೋ ಎದುರು ಸೈಟ್ ನಲ್ಲಿ ಚಪ್ರ ಹಾಕಿ ಫಂಕ್ಷನ್ ಮಾಡ್ತಾ ಇದ್ದಾರೆ. ಆಹಾ, ರಾಮಯ್ಯನ್ ಕಳಿಸಿ ಅದೇನು ಅಂತ ನೋಡ್ಕೊಂಡ್ ಬರಕ್ ಹೇಳು. ಹಾಲ್ ಎಷ್ಟು ಬೇಕೋ ಹಾಕು. ಅಮ್ಮವ್ರೆ, ಅಮ್ಮವ್ರೆ, ನಮ್ ಸೀಮನ್ ಮದ್ವೆ CID ರಾಜಶೇಖರೇ ಮಾಡಿಸ್ತಿದ್ದಾರೆ. ಹಲೋ, ಪೊಲೀಸ್ ಸ್ಟೇಷನ್. ನನ್ನ ಅಲಂಕಾರ ಎಲ್ಲ ಚೆನ್ನಾಗಿದೆಯಾ ಅಂಕಲ್? ಮತ್ತೆ ಅಂಕಲ್ ಅಂತ ಕರೀತಿದ್ದಾಳಲ್ಲ, ನಾನಿನ್ ತಂದೆಮ್ಮ. ಏನಂಕಲ್ ಯೋಚಿಸ್ತಿದ್ದೀರಾ? ಒಂದ್ ಹೆಣ್ಣಿಗೆ ಮದುವೆ ಆಗುವಾಗ ಅವಳ ತಂದೆ ತಾಯಿ ಜೊತೆಲಿದ್ದು ದಾರೆ ಕೊಟ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಏನ್ ಮಾಡುದು? ನಡಿಮ್ಮ. ಓಂ ಗಣಪತಿ ನಮಃ, ಓಂ ಲಂಬೋದರಾಯ ನಮಃ, ಓಂ ಗಜಕರ್ಣಿಕಾಯ ನಮಃ, ಓಂ ವಿಘ್ನೇಶ್ವರಾಯ ನಮಃ, ಓಂ ಈಶ್ವರ ಪುತ್ರಾಯ ಅಂಕಲ್, ನಮಃ, ಓಂ ಆಶೀರ್ವಾದ ಮಾಡಿ ನನಗೆ. ನಮಃ, ಓಂ ದೇವ್ರು ನಿನ್ನ ಚೆನ್ನಾಗಿಟ್ಟಿರ್ಲಮ್ಮ. ಹೋಗು. ಸರ್ವಮಂಗಳ ಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ನಿಲ್ಸಿ! ತ್ರ್ಯಂಬಕೆ ದೇವಿ. ಈ ಮದುವೆ ನಡೆಯೋಕ್ ನಾನ್ ಬಿಡೋಲ್ಲ. ಯಾಕಪ್ಪ? ಇವನೇ ಅವನು ಬೇವರ್ಸಿಗೆ ನನ್ ತಂಗಿನ ಬಲವಂತನಿಂದ ಕೊಟ್ಟು ಮದುವೆ ಮಾಡ್ತಿದ್ದೀರೇನ್ರಿ? ಮಕ್ಕಳೆಷ್ಟು ಮಾತಾಡ್ಬೇಕು ಅಷ್ಟೇ ಮಾತಾಡ್ಬೇಕು. ಜಾಸ್ತಿ ಮಾತಾಡಿದ್ರೆ ಅದ್ರ ಪರಿಣಾಮನ ಬೇರೆ ಆಗತ್ತೆ. ನನ್ನ ಹೆದರಿಸ್ತೀರೇನ್ರಿ? ಇನ್ಸ್ಪೆಕ್ಟರ್, ಇವರನ್ನ ನನ್ನ ತಂಗಿ ಕಿಡ್ನಾಪ್ ಕೇಸ್ ಮೇಲೆ ಅರೆಸ್ಟ್ ಮಾಡಿ. ನೋಡಿ, ಸುಪೀರಿಯರ್ ಆಫೀಸರ್ ಅಂತ ನೋಡ್ಬೇಡಿ. ತಪ್ಪು ಯಾರು ಮಾಡಿದ್ರು ಒಂದೇ, ಪನಿಷ್ಮೆಂಟ್ ಆಗ್ಲೇಬೇಕು. ಎಕ್ಸ್ಕ್ಯೂಸ್ ಮೀ, ನಾನೇನ್ ತಪ್ಪು ಮಾಡಿದೆ ಅಂತ ಇವ್ರ ಹತ್ರ ಕಂಪ್ಲೇಂಟ್ ಮಾಡಿದ್ಯಾ? ಕಿಡ್ನಾಪ್, ಫೋರ್ಸ್ಡ್ ಮ್ಯಾರೇಜ್ ಅಂತ. ಸೀಮಾ, ಹ್ಮ್? ನಾನೇನ ಕಿಡ್ನಾಪ್ ಮಾಡಿದ್ನಾ? ಚೇಚೆ ಇಲ್ಲ ಅಂಕಲ್. ನಿನಗೆ ವಯಸ್ಸೆಷ್ಟು? 19. ಅಂದ್ರೆ ನೀನ್ ಮೆಜಾರಿಟಿಗೆ ಬಂದಿದ್ಯಾ? ಹ್ಮ್. ನಿನ್ನ ಭವಿಷ್ಯನ ನಿರ್ಧಾರ ಮಾಡೋ ಶಕ್ತಿ ನಿನಗಿದೆ. ಎಸ್ ಅಂಕಲ್. ವೆಲ್, ದಟ್ಸ್ ಆಲ್ ಇನ್ಸ್ಪೆಕ್ಟರ್. ಐ ಆಮ್ ಸಾರಿ ಸರ್, ನಾವು ಬರ್ತೀವಿ. ಆಹಾ, ಹೇಗೂ ಬಂದಿದ್ದೀರಾ? ಸರ್ವಾರ್ಥ ಸಾಧಿಕೆ ತ್ರ್ಯಂಬಕೆ. ನೀನೇನಾದ್ರೂ ನನ್ನ ತಂಗಿ ಕುತ್ತಿಗೆ ತಾಳಿ ಕಟ್ಟಿದ್ರೆ ನೀನ್ ಹುಟ್ಲಿಲ್ಲ ಅನ್ಸ್ಬಿಡ್ತೀನಿ. ನೋ. ಕೃಷ್ಣ, ಸೇಮಾ ನಿಮ್ ಮಗಳು ಅಂತ ಗೊತ್ತಿದ್ರು ಒಬ್ಬ ಭಿಕಾರಿಗೆ ಮದ್ವೆ ಮಾಡ್ಕೊಡ್ತಿದ್ದೀರಲ್ಲ? ನಾವು ಮದುವೆ ಮಾಡ್ಕೊಂಡಾಗ ಶ್ರೀಮಂತರಾಗೇ ಇದ್ವಿ, ಎಂಥ ಸ್ಟೇಟಸ್ ಇತ್ತು. ಈಗ ನಾವಿಬ್ರು ಒಂದಾಗಿ ಬಾಳ್ತಿದೀವೇನೋ? ಯಾರ್ಯಾರ ಹಣೆಯಲ್ಲಿ ಏನೇನ್ ಬರ್ತಿದ್ಯೋ ಅದಾಗ್ಲೇಬೇಕು.
ಜೀವನ ಎಸ್ ಪಿ ಸಾಹೇಬ್ ಏನ್ ರಾಚರಣಪ್ಪ ಕುಡ್ದಿದ್ದೆಲ್ಲ ಇಳಿದೋಯ್ತು. ಇಲ್ಲಿ ರಾಜ ನನ್ನ ಮನೆ ಯಾವುದು? ನೋ, ಈ ಕೇಸ್ನ ನಾನು ತಗೊಳ್ಳಲ್ಲ. ಸ್ವಲ್ಪ ಯೋಚನೆ ಮಾಡಿ ಕಮಲಾದೇವಿ ಅವರೇ. ಆ ಸಲ ಹೀಗೆ ಹೇಳಿದ್ರಿ, ಆದ್ರೆ CID ರಾಜಶೇಖರ್ ಕೇಸನ್ನು ಡೀಲ್ ಮಾಡ್ತಾ ಇದ್ದಾರೆ ಎಂದಾಗ ಒಪ್ಕೊಂಡ್ರಿ. ಈ ಸಲನು ಅದೇ ರಾಜಶೇಖರ್ ನನ್ನ ಮಗನ್ನ ಅರೆಸ್ಟ್ ಮಾಡಿರೋದು. ಆದ್ರೆ ಆ ಕೇಸು ಡ್ರಗ್ಸ್ ಡೀಲ್ ಮಾಡ್ತಿದ್ರಿ ಅಂತ. ಅದರಲ್ಲಿ ಮಾರೋರ್ದು ಎಷ್ಟು ತಪ್ಪು, ಹುಡುಕೊಂಡು ಹೋಗೋರ್ದು ಅಷ್ಟೇ ತಪ್ಪು. ಆದ್ರೆ ಇದು ಏನು ಅರಿದಿರೋ ಮುಗ್ಧ ಹೆಣ್ಣಿನ ಶೀಲದ ಮೇಲೆ ಮಾಡಿರೋ ಅತ್ಯಾಚಾರ, ಮರ್ಡರ್. ಛೇ 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 ಛೇ. ನನ್ನ ಮಗ ಅತ್ಯಾಚಾರ ಮಾಡ್ಬೇಕು ಅಂತ ಏನ್ ಮಾಡ್ಲಿಲ್ಲ. ಏನೋ ಹುಡುಗ ಬುದ್ಧಿ, 4 ಜನ ಸೇರ್ಕೊಂಡು ಆಟ ಆಡ್ಬೇಕು ಅಂತ. ಆ ಹುಡುಗಿನ ರೇಪ್ ಮಾಡಿ ಸಾಯಿಸ್ಬೇಕು ಅನ್ನೋ ಉದ್ದೇಶ ಅವನಿಗಿರಲಿಲ್ಲ. ಸತ್ರು ಪರವಾಗಿಲ್ಲ, ಹಳ್ಳಿ ಹುಡುಗಿ, ಹೇಳೋರ್ ಕೇಳೋರ್ ಯಾರಿಲ್ಲ. ಅಕಸ್ಮಾತ್ ಯಾರ ಬಂದ್ ಕೇಳಿದ್ರೆ 1 or 2 ಲ್ಯಾಕ್ ಬಿಸಾಕೋದಾಗಿತ್ತು. ಆದ್ರೆ ಒಂದು ಸಣ್ಣ ತಪ್ಪು ಮಾಡ್ಬಿಟ್ಟ. ಅವಸರದಲ್ಲಿ ಒಂದು ಎವಿಡೆನ್ಸ್ ಮರ್ತು ಬಂದ್ಬಿಟ್ಟ. ಈ ತಗೊಂಡ್ರೆ ಹೆಣ್ಣು ಮಾಡಿದ ಹಾಗೆ. ಈ ತರಹ ಅತ್ಯಾಚಾರಗಳನ್ನು ಮಾಡೋ ನಿಮ್ಮ ಮಗನಂತ ಸಮಾಜ ದ್ರೋಹಿಗಳಿಗೆ ರೇಪ್ ಮಾಡೋಕೆ ಓಪನ್ ಲೈಸೆನ್ಸ್ ಕೊಟ್ಟ ಹಾಗೆ. ಕಮಲಾದೇವಿ ಅವರೇ, ಇದು ಬ್ಲಾಂಕ್ ಚೆಕ್. ಇದರಲ್ಲಿ ನಿಮ್ಗೆ ಇಷ್ಟ ಬಂದಷ್ಟು ಫೀಸ್ನ ಫಿಲಪ್ ಮಾಡ್ಕೋಬಹುದು. ಆಸೆ ತೋರಿಸಿ ನನ್ನ ಅಭಿಪ್ರಾಯಗಳನ್ನ ಕೊಂಡ್ಕೋಬಹುದು ಅಂತ ತಿಳ್ಕೊಂಡ್ರೇನ್ರಿ? ನಾನು ಯಾವುದನ್ನ ಸತ್ಯ ಅಂತ ನಂಬ್ತೀನೋ ಅದಕ್ಕೋಸ್ಕರ ಹೋರಾಡೋಳೆ ವಿನಃ ಹಣಕ್ಕೋಸ್ಕರ ನನ್ನ ಪ್ರಿನ್ಸಿಪಲ್ಸ್ ನ ಮಾರ್ಕೊಳ್ಳೋಳಲ್ಲ. ಎಕ್ಸ್ಕ್ಯೂಸ್ ಮೀ, ಯು ಮೇ ಗೋ. ಕಮಲಾದೇವಿ ಅವರೇ, ಒಂದು ಕೆಲಸ ಸಾಧಿಸಬೇಕಾದ್ರೆ ಸಾಮ, ದಾನ, ಭೇದ ಈ 3 ನಾನು ಉಪಯೋಗಿಸಿ ನೋಡಿದ್ದಾಯ್ತು. ಇನ್ನು ಉಳಿದಿರೋದು ಒಂದೇ, ದಂಡ. ನೀವು ನನ್ನ ಮಗನ ಉಳಿಸದೆ ಹೋದ್ರೆ ಇವತ್ತು ನಾನಿರೋ ಪೊಸಿಷನ್ ಅಲ್ಲಿ ನೀವು ನಿಲ್ಬೇಕಾಗತ್ತೆ. ಇದು ಖಂಡಿತ. ಹೌ ಡೇರ್ ಯು ಟು ಥ್ರೆಟನ್ ಮೀ? ಅದೇನ್ ಮಾಡ್ಕೋತೀಯ ಮಾಡ್ಕೋ ಹೋಗು. ಗೆಟ್ ಔಟ್. ಹಲೋ, ಮಮ್ಮಿ, ನಾನು ಕೃಷ್ಣ ಮಾತಾಡ್ತಾ ಇರೋದು. ಮಮ್ಮಿ, ಮಲ್ಲಿಕ್ ನನ್ನ ಕಿಡ್ನಾಪ್ ಮಾಡ್ಕೊಂಡು ಬಂದಿದ್ದಾರೆ. ಮಮ್ಮಿ, ಕೃಷ್ಣ, ನೀನು ಎಲ್ಲಿಂದ ಮಾತಾಡ್ತಿದ್ಯಾ? ನರಕಕ್ಕೆ ಅರ್ಧ ಫರ್ಲಾಂಗ್ ದೂರದಿಂದ ಮಿಸ್ಸಸ್ ಕಮಲಾದೇವಿ. ನೀವ್ಯಾರು? ನಾನು ಮಿಸ್ಸಸ್ ಕಮಲಾದೇವಿ, ಮಲ್ಲಿಕಾರ್ಜುನ್ ರಾವ್. ನನ್ನ ಮಗನ ಬಿಡಿಸಿ ಅಂತ ಕೇಳಕ್ ಬಂದಾಗ ಕೇಸ್ ತಗೊಳ್ಳಲ್ಲ ಅಂತ ರೆಫ್ಯೂಸ್ ಮಾಡಿದ್ರಿ ಅಲ್ಲ. ಈಗ ನಿಮ್ ಮಗ ನನ್ನ ಕೈಲಿದ್ದಾನೆ. ನನ್ನ ಮಗನ ಕೇಸು ನೀವು ತಗೊಳ್ಳದೆ ಹೋದ್ರೆ ನಿಮ್ ಮಗನ ಬಾಡಿ ನಿಮ್ಮನೆ ಅಂಗಳದಲ್ಲಿ ಬಂದು ಬೀಳುತ್ತೆ. ಅದು ಪೀಸ್ ಪೀಸ್ ಆಗಿ. ಇದು ಬರೀ ಸ್ಯಾಂಪಲ್ ಮಾತ್ರ. ಅಂದಹಾಗೆ ನಿಮಗೊಬ್ಬ ಮಗಳು ಇದ್ದಾಳಲ್ವೇ? ಅವಳಿಗೆ ಬೇರೆ ತರಹ ರಿಸೆಪ್ಷನ್ ಪಾರ್ಟಿನೇ ಇಟ್ಟಿದ್ದೀನಿ. ಎಸ್, ನಾನು ನಿಮ್ಮನೆ ಬಂದಾಗ ನೀವೇನು ಹೇಳಿದ್ರಲ್ಲ, ಬಂತು. ಹೌ ಡೇರಿಂಗ್ ಟು ಥ್ರೆಟನ್ ಮೀ ಅಂತ ಕೇಳಿದ್ರಿ. Mine is not an empty threat. I mean it. ಮಿಸಸ್ ಕಮಲಾದೇವಿ, ನೀವೇನಾದ್ರೂ ಸಣ್ಣ ಬುದ್ಧಿ ತೋರಿಸಿ ಪೊಲೀಸು ಗಿಲಿಸು ಅಂತ ಐ ಮೀನ್ ಇಟ್. ಹಲೋ,
ಮನೆಯಿಂದ ಹೊರಗಡೆ ಹೋಗೋಕ್ ಮುಂಚೆ ಚೆನ್ನಾಗಿ ಯೋಚನೆ ಮಾಡಿನೇ ಈ ನಿರ್ಧಾರಕ್ಕೆ ಬಂದಿದ್ಯಾ ಅಂತ ತಿಳ್ಕೊಂಡಿದ್ದೀನಿ. ಒಂದು ಸಲ ಹೊಸಲು ದಾಟಿ ಹೊರಗೋದವ್ರಿಗೆ ಮತ್ತೆ ಈ ಮನೇಲಿ ಜಾಗ ಇಲ್ಲ ಅನ್ನೋದನ್ನ ಮಾತ್ರ ಮರಿಬೇಡ. ಪತಿ ಪತ್ನಿಯ ಸಂಬಂಧ ಜನ್ಮಾಂತರ ಸಂಬಂಧ ಅಂತರಂಗ ಬೆಸೆವ ಬಿಡಿಸದ ಬಂಧ ಇದು ಬಿಡಿಸದ ಬಂಧ. ನಿಮ್ ಹತ್ರ ನಾನು ಯಾವ ಕೇಸು ಕೊಟ್ಟಿಲ್ವಲ್ಲ? ಇಲ್ಲ, ಆದ್ರೆ ನನ್ನ ಕೇಸ್ನ ನಿಮ್ ಹತ್ರ ಕೊಡೋಕ್ ಬಂದಿದ್ದೀನಿ. ಅಂದ್ರೆ ನಿಮ್ ಮಗನ್ ಪ್ರಾಣ ಈಗ ಅಪಾಯದಲ್ಲಿದೆ. ರಾಮುದ? ಅಲ್ಲ, ಕೃಷ್ಣಂದು. ಮಲ್ಲಿಕ್ ತನ್ನ ಮಗನ ಕೇಸ್ನ ನಾನ್ ತಗೊಳ್ಳಿಲ್ಲ ಅಂತ ಕೃಷ್ಣನ್ನ ಕಿಡ್ನಾಪ್ ಮಾಡ್ಬಿಟ್ಟಿದ್ದಾನೆ. ಇದು ಈ ಟೇಪ್ ಕೇಳಿದ್ರೆ ನಿಮ್ಗೆಲ್ಲ ಗೊತ್ತಾಗುತ್ತೆ. ನನ್ನ ಮಗನ ಕೇಸು ನೀವು ತಗೊಳ್ಳದೆ ಹೋದ್ರೆ ನಿಮ್ಮ ಮಗನ ಮಾಡಿ ನಿಮ್ಮನೆ ಅಂಗಳದಲ್ಲಿ ಬಂದು ಬೆಳೆದ್ರೆ ಅದು ಇದು ಬರೀ ಅಂದಾಗೆ ನಿಮಗೊಬ್ಬ ಮಗಳು ಇದ್ದಾಳೆ. ಅವಳಿಗೆ ಬೇರೆ ಪಾರ್ಟಿನೇ ನಾನು ಮನೆ ಬಂದಾಗ ನೀವೇನು ಹೇಳಿದ್ರಲ್ಲ, ಯಾಕೆ ಬಂತು ಕೇಳಿದೆ. My life not an empty land. I really. ಕಮಲಾ, ಈ ಕೇಸ್ ನೀನ್ ತಗೋ. ಅದು ರೇಪ್ ಅಂಡ್ ಮರ್ಡರ್ ಕೇಸ್. ನಾನು ತಗೊಳ್ಳಲ್ಲ. ಈ ಕೇಸ್ ನೀನ್ ತಗೊಳ್ಳೇಬೇಕು. ನನ್ನ ಮನಸ್ಸಿಗೆ ವಿರುದ್ಧವಾಗಿ ನಾನು ಈ ಕೇಸ್ನ ತಗೊಳ್ಳೋಕ್ ಸಾಧ್ಯವಿಲ್ಲ. ಕಮಲಾ, ಜ್ಞಾಪಕ ಇದೆಯಾ? ಆ ದಿನ ಕೇಸ್ ತಗೋಬೇಡ ಅಂತ ಹೇಳಿದಕ್ಕೆ ಹಠ ಮಾಡಿ ತಗೊಂಡು ನನ್ನಿಂದ ದೂರ ಆದೆ. ಈ ದಿನ ಕೇಸ್ ತಗೋ ಅಂತ ಹೇಳ್ತಾ ಇದ್ದೀನಿ. ಮತ್ತೆ ಹಠ ಮಾಡಬೇಡ. ಇದು ನಿನ್ನ ಗೌರವದ ಪ್ರಶ್ನೆ ಅಲ್ಲ, ನಮ್ಮ ಮಕ್ಕಳ ಪ್ರಾಣದ ಪ್ರಶ್ನೆ. ಯು ಹ್ಯಾವ್ ಗಾಟ್ ಟು ಟೇಕ್ ಅಪ್ ದಿಸ್ ಕೇಸ್. ಆ ದೇವಾಡುವ ದಿನವು ಚದುರಂಗದಾಟವ ಜಗದೇ ಮಾನವರ ಕಂಬನಿಯಲ್ಲೇ ಸಂತೋಷ ಪಡುವನೆ ನಿಜದೇ. ಸ್ಪಂದಿಸಿದೆ ತಾಯಿಯ ಕರುಳು, ಕಂದನಿಗೆ ಕಾದಿರೆವು, ಕರ್ತವ್ಯ ನಿಂತಿದೆ ಬಲದೆ, ಸೋಗದ ಮಮತೆಯ ನೆರಳು. ಈ ಎರಡು ಜೀವದ ಪಯಣ ದಾರಿಯದು ಸೇರುವುದೆಂದೋ, ಮತ್ತೊಮ್ಮೆ ಒಲವಿನ ಬೆಳಕು ಮನೆಯಲ್ಲಿ ಬೆಳಗುವುದೆಂದು.
SP ರಾಜಶೇಖರ್ ಇಲ್ಲಿ ಕರ್ತವ್ಯ ಕರಿತೋ ಅಥವಾ ಕಾಮನೆ ಕರು ಅದು ಒಬ್ಬನೇ ಯಾಕೆ ಸಿಬ್ಬಂದಿ ಕರ್ಕೊಂಡ್ ಬರ್ಲಿವೇನು? ನಾನಿಲ್ಲಿ ಪೊಲೀಸ್ ಆಫೀಸರ್ ಆಗಿ ಬಂದಿಲ್ಲ, ಒಬ್ಬ ತಂದೆಯಾಗಿ ಬಂದಿದ್ದೀನಿ. ತಂದೆ? ನಿಜವಾದ ತಂದೇನೋ ಅಥವಾ ಇದ್ದಕ್ಕಿದ್ದಾಗೆ ಇವನಿಗೋಸ್ಕರ ಅವತರಿಸಿದ ತಂದೇನೋ? Shut up! He is my own son. ನೀನು ಕಮಲಾದೇವಿ ಗಂಡ? Damn it! ಯಾರಾದ್ರೆ ನನಗೇನು? ಇವತ್ತು ನಿಮ್ಮಿಬ್ಬರಿಂದ ನನ್ನ ಒಬ್ಬನೇ ಮಗನ್ನ ನಾನು ಕಳ್ಕೊತಾ ಇದ್ದೀನಿ. ಇವನು ನಿನ್ ಮಗನೇ ಆಗಿರ್ಲಿ, ಕಮಲಾದೇವಿ ಮಗನೇ ಆಗಿರ್ಲಿ, ಐ ಡೋಂಟ್ ವಾಂಟ್ ದಿಸ್ ಬಾಸ್ಟರ್ಡ್ ಟು ಲಿವ್ ಆರ್ ಸರ್ವೈವ್. ಯು ಲೂಸ್. ಅವತ್ತೇ ನಾನು ಹೇಳಿದ್ದೆ, ಎವ್ರಿ ಇಸ್ ನಾಟ್ ಸಂಡೇ. ಕರೆಕ್ಟ್? ಅಪ್ಪ, ಪತಿ ಪತ್ನಿ ಸಂಬಂಧ ಬಿಡಿಸ ಬಂಧ